ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಧರ್ಮಸ್ಥಳ ಪ್ರಕರಣ ಅಂದ ತಕ್ಷಣ ಎಲ್ಲರೂ ಒಂದು ಕ್ಷಣ ಅಲರ್ಟ್ ಆಗ್ತಾರೆ. ಧರ್ಮಸ್ಥಳ ಪ್ರಕರಣ, ಧರ್ಮಸ್ಥಳದಲ್ಲಿ ಆದ ಅಸಹಜ ಸಾವುಗಳ ಪ್ರಕರಣ, ಧರ್ಮಸ್ಥಳದ ಸುತ್ತ ಶವಗಳನ್ನು ಹೂತಂತಹ ಪ್ರಕರಣ. ಈ ಪ್ರಕರಣದ ಬಗ್ಗೆ ಸಾಕಷ್ಟು ಬೆಳವಣಿಗೆ ಆಗಿದೆ. ಜುಲೈ 11ನೇ ತಾರೀಕು ಚಿನ್ನಯ್ಯ, ಆಗ ಮಾಸ್ಕ್ ಮ್ಯಾನ್, ಮುಖ ಮುಚ್ಚಿಕೊಂಡು ಬಂದು ಬೆಳ್ತಂಗಡಿ ಕೋರ್ಟಲ್ಲಿ ದೂರು ಕೊಡ್ತಾರೆ. ಆಗ ಇಡೀ ರಾಜ್ಯಕ್ಕೆ ಈ ಪ್ರಕರಣದ ಬಗ್ಗೆ ಸಣ್ಣದಾಗಿ ಸುದ್ದಿ ಬರೋದಕ್ಕೆ ಶುರುವಾಯಿತು. ಈಗ ಗೊತ್ತಾಗಿದೆ, ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದನೇ ಈ ಪ್ರಕರಣ ಶುರುವಾಗಿದೆ ಅಂತ. ಆದರೆ ಸಣ್ಣದಾಗಿ ಸುದ್ದಿ ಶುರುವಾಗಿತ್ತು ಚಿನ್ನಯ್ಯನ ಕಂಪ್ಲೇಂಟ್ನ ನಂತರ. ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಯಾವಾಗ ಸಿಕ್ತು ಹೇಳಿ? ಸುಜಾತಾ ಭಟ್ ಅನ್ನೋರು ಈ ಪ್ರಕರಣದಲ್ಲಿ ಎಂಟ್ರಿ ಆದ ನಂತರ. ಯಾಕಂದ್ರೆ ಅವರು ಮಾಡಿದಂಥ ಆರೋಪ ಹಾಗಿತ್ತು. ಸುಜಾತಾ ಭಟ್ ಏಕಾಏಕಿ ಮಾಧ್ಯಮದ ಮುಂದೆ ಬಂದು ಮಾಡಿದಂತಹ ಆರೋಪ ಇದೆಯಲ್ಲ, ಒಂದು ಕ್ಷಣ ಎಂಥವರನ್ನು ಶಾಕ್ ಆಗಿಸಿತ್ತು. ಕಣ್ಣೀರಿಟ್ಟಿದ್ರು ಸುಜಾತಾ ಭಟ್, ಕರಳು ಚುರ್ರಂದಿತ್ತು. ಅದಾದ ನಂತರ ಒಂದು 100 ಪ್ರಶ್ನೆಗಳು ಬಂತು. ಯಾರು ಸುಜಾತಾ ಭಟ್? ಎಲ್ಲಿದ್ರು? ಎಲ್ಲಿಂದ ಬಂದ್ರು? ಇಷ್ಟು ದೊಡ್ಡ ಆರೋಪ ಸತ್ಯನ ಸುಳ್ಳ? ಸುಳ್ಳಾದ್ರೆ ಏನವರ ಉದ್ದೇಶ? ಏನಿದೆ ಲಾಭ? ಸತ್ಯ ಅಂದ್ರೆ ಈ ಧರ್ಮಸ್ಥಳದ ಬಗ್ಗೆ ಇಷ್ಟು ದೊಡ್ಡ ಆರೋಪ ಮಾಡ್ತಿದ್ದಾರಲ್ಲ, ಏನೋ ಒಂದು ಬಲವಾದ ದಾಖಲೆ ಇರಬೇಕು ಅಂತ. ಆ ಪ್ರಕರಣ, ಆ ಆರೋಪ ಎಲ್ಲಿ ತನಕ ಬಂತು ಅನ್ನೋದು ನಿಮಗೆ ಗೊತ್ತಿದೆ. ತುಂಬಾ ಸಲ ಕೆಲವರು ಸುಜಾತಾ ಭಟ್ ಅವರ ಹತ್ರ ನೇರವಾಗಿ ಈ ಪ್ರಶ್ನೆಗಳಿಗೆ ಉತ್ತರ ತಗೊಳ್ಳೋಕೆ ನೋಡಿದ್ದಾರೆ. ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂದರೆ ತಮ್ಮಷ್ಟಕ್ಕೆ ತಾವೇ ಅವ್ರ ಬಗ್ಗೆ ಒಂದು ಅಭಿಪ್ರಾಯನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರು. ಹಾಗಾದರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸುಜಾತಾ ಭಟ್ ಅವರ ಅಭಿಪ್ರಾಯ ಏನು? ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅವರು? ಏಕಾಏಕಿ 10 ಚಾನಲ್ ಅವ್ರು ಬಂದು ಮೈಕ್ ಹಿಡಿದಾಗ ಅವ್ರಿಗೆ ಏನು ಉತ್ತರ ಕೊಡೋದಕ್ಕೆ ಸಾಧ್ಯ? ನಮಗೂ ತುಂಬ ಸಲ ಅನಿಸಿದೆ ಸುಜಾತಾ ಭಟ್ ಅವರನ್ನು ಕರೆಸ್ಬೇಕು, ಮಾತಾಡಬೇಕು ಅವ್ರ ಜೊತೆ. ತುಂಬ ಪ್ರಶ್ನೆಗಳಿದೆ. ನಮ್ಮ ಪ್ರಶ್ನೆ ಅಂತ ಹೇಳಲ್ಲ, ಇಡೀ ರಾಜ್ಯದ ಜನರ ಪ್ರಶ್ನೆ ಇದೆ. ರಾಜ್ಯ, ದೇಶ, ವಿದೇಶ ತನಕ ಹೋಗಿದೆ ಈ ಪ್ರಕರಣ. ಆದರೆ ರಾಜ್ಯದ ಮಟ್ಟಿಗೆ ನಾನು ಮಾತಾಡೋದಾದರೆ ಬಹಳಷ್ಟು ಪ್ರಶ್ನೆಗಳಿದೆ. ಏನು ಹೇಳ್ತಾರೆ ಸುಜಾತಾ ಭಟ್? ಅವ್ರಿಗೊಂದು ವೇದಿಕೆ ಕೊಡಬೇಕಲ್ವಾ? ಅವರ ಮನದಾಳದ ಮಾತು, ಸತ್ಯಾಸತ್ಯತೆ ಏನು, ಅವ್ರ ಹೋರಾಟ ಏನು, ತಪ್ಪಿದ್ರೆ ತಪ್ಪು ಅಂತ ಹೇಳಿ. ಇಲ್ಲ, ಇಂಥ ವಿಷಯದಲ್ಲಿ ನಾನು ಎಡುವುದೇ ಓಕೆ, ಇಂಥ ವಿಷಯದಲ್ಲಿ ನನ್ನನ್ನು ದಾಳವಾಗಿ ಬಳಸಿದ್ರು ಹೇಳಿ. ಅವ್ರಿಗೊಂದು ಮುಕ್ತವಾದ ಅವಕಾಶ ಕೊಡಬೇಕು, ಮಾತಾಡಬೇಕು ಅವರು. ಆ ಒಂದು ಕಾರಣಕ್ಕಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ. ಎಸ್, ನಮ್ಮ ಜೊತೆ ಇದ್ದಾರೆ ಸುಜಾತಾ ಭಟ್ ಅವರು. ಸುಜಾತಾ ಭಟ್ ಅವರೇ, ನಮಸ್ತೆ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಓಕೆ. ದೂರು ಕೊಡೋದಕ್ಕೂ ಮುಂಚೆ ಜುಲೈ 15, ಅದಕ್ಕೂ ಮುಂಚಿನ ಲೈಫ್ ಹೇಗಿತ್ತು, ಈಗಿನ ಲೈಫ್ ಹೇಗಿದೆ? ಅದರ ಮುಂಚಿನ ಲೈಫು ತುಂಬ ಚೆನ್ನಾಗಿತ್ತು. ನನ್ನ ಪಾಡಿಗೆ ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ ನನ್ನ ಪಾಡಿಗೆ. ಒಂದು ತಿಂಗಳು ಸ್ವಲ್ಪ ಮನೆಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ನನಗೆ. ಒಂದು ಬೈಕ್ ಬಂದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ತಲೆಗೆ ಒಂದು 12 ಸ್ಟಿಚ್ ಹಾಕಿದ್ರು. ಹಾಗಾಗಿ ನಾನು ಮನೆ ಒಳಗಡೆ ಒಂದು ತಿಂಗಳು ಮನೆಯಲ್ಲೇ ಮಲ್ಕೊಂಡಿದ್ದೆ. ಬಟ್ ನಿಮ್ಮ ಪಾಡಿಗೆ ನೀವು ಇದ್ರಿ, ಆರಾಮ? ನನ್ನ ಪಾಡಿಗೆ ನಾನಿದ್ದೆ. ಜುಲೈ 15ರ ನಂತರ ಜೀವನ ಏನಾಗಿದೆ? ಜುಲೈ 15ರ ನಂತರ ಇವಾಗ ನಡೀತಾ ಇದೆಯಲ್ಲ ಬುರ್ಡೆ ಇದು ಅಂತ, ಅದಕ್ಕೂ ನನಗೂ ಯಾವುದು ಸಂಬಂಧ ಇಲ್ಲ. ಆ್ಯಕ್ಚುಲಿ ನನಗೆ ಬುರ್ಡೆಗೂ ನನಗೂ ಸಂಬಂಧ ಇಲ್ಲ. ನಂದೇ ಬೇರೆ, ಅವರದ್ದೇ ಇದು ಬೇರೆನೇ. ಓಕೆ. ಆದರೆ ಇದನ್ನು ನನ್ನನ್ನು ಬುರ್ಡೆ ಇದಕ್ಕೆ ತಂದು ಹಾಕಿಬಿಟ್ರೆ ಇವ್ರುಗಳೆಲ್ಲ ಸೇರಿಕೊಂಡು. ಅದು ನನಗೆ ತುಂಬ ನೋವಾಗಿದೆ. ಓಕೆ. ನಾನು ಬೇರೆ, ನಿಮ್ಮ ಹೋರಾಟನೇ ಬೇರೆ. ನನ್ನ ಹೋರಾಟನೇ ಬೇರೆ, ಬುರ್ಡೆದ್ದೇ ಬೇರೆ. ಬುರ್ಡೆ ಪ್ರಕರಣದಲ್ಲಿ ದಾಳ ಹಾಕಿದ್ದಾರೆ ನನ್ನನ್ನು. ಒಂಥರ ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡು ಈ ಬುರ್ಡೆಗೂ ಅದಕ್ಕೂ ಸಂಬಂಧ ಕಲ್ಪಿಸಿ ಕೊಟ್ಟಿದ್ದಾರೆ. ಅದು ನನಗೆ ತುಂಬ ನೋವಾಗಿದೆ. ಓಕೆ. ಬುರ್ಡೆದು ವಿಚಾರದಲ್ಲಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾನು ಅದ್ರ ಬಗ್ಗೆ ಮಾತಾಡುವ. ಅದ್ರ ಬಗ್ಗೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಮ್ಮ? ಜೀವನಕ್ಕೆ ಇವಾಗ ಏನೂ ಇಲ್ಲ, ಹಾಗೆ ಇದ್ದೀನಿ. ಮುಂಚೆ ಏನು ಮಾಡ್ತಿದ್ರಿ? ಮುಂಚೆ ಪಾರ್ಕಲ್ಲಿ ಸೂಪ್ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಸೂಪ್ ಮಾಡಿಕೊಂಡು ಪಾರ್ಕಿಗೆ ಹೋಗಿ ಮಾಡ್ಕೊಂಡು ಬರ್ತಾ ಇದ್ದೆ. ಏನೋ ದಿನಕ್ಕೆ ಒಂದು 500, 1000, 2000 ತನಕ ದುಡಿತಾ ಇದ್ದೆ. ಏನೋ ಜೀವನ ಒಬ್ಬಳದು ಜೀವನ ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು. ಒಂಟಿ? ಯಾವಾಗಲೂ ಒಂಟಿಯಾಗೇ ಇದ್ರಿ? ಇಲ್ಲ, ಜನವರಿ 5 ತನಕನೂ ನಾನು ಜೊತೆಯಾಗಿದ್ದೆ ರಂಗಪ್ರಸಾದ್ ಅವ್ರ ಜೊತೆಗೆ. ಜನವರಿ 5 ಅವರು ಹಾರ್ಟ್ ಅಟ್ಯಾಕ್ ಆಗಿ ಇದೇ ವರ್ಷ 25 ಜನವರಿ 5 ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು ಅವರು. ಅದಾದ್ಮೇಲೆ ಒಬ್ಬಂಟಿ ಆದ್ರಿ? ಆಮೇಲೆ ನಾನು ಒಬ್ಬಂಟಿ ಆದೆ. ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟೆ. ಅವರಿದ್ದಾಗ ಅವ್ರು ಹೋದ್ಮೇಲೆ ತುಂಬ ವ್ಯತ್ಯಾಸ ಆಗ್ತಿದೆಯಾ ರಂಗಪ್ರಸಾದ್ ಅವರು?
ಅವ್ರು ಇದ್ದಾವಾಗ ಹೇಳುವವರು. ಹ್ಮ್ ಅವ್ರ ಹತ್ರ ನಾನು ಮಾತಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ, ಒಬ್ಬರೇ ಇರಬೇಕು, ಮನೆಯಲ್ಲಿ ಎಲ್ಲಿಗೂ ಹೋಗ್ಲಿಕ್ಕೂ ಅವರಿಗೂ ಓಡಾಡೋಕ್ಕಾಗಲ್ಲ, ಕಣ್ಣು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಅವಾಗೆಲ್ಲ ಹೇಳುವರು, ಸಾಯೋ ದಿನ ತನಕನೂ ಹೇಳಿದ್ದಾರೆ. ಸಾಯೋ ದಿನ ತನಕ ಏನು ಎಷ್ಟು ಕಷ್ಟಪಡ್ತಾ ಇದೆಯಾ ನೀನು, ಒಂಚೂರು ಮಾತಾಡೋಕ್ಕೆ ಟೈಮು ಇಲ್ಲ ನಿನಗೆ, ಅಷ್ಟೊಂದು ಬ್ಯುಸಿಯಾಗಿ ಬಿಟ್ಟಿದೆಯಾ, ದುಡಿಮೆ 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 ಅಂತ ಹೇಳ್ಕೊಂಡೇ ನೀನು ಇದು ಮಾಡ್ತಾ ಇದೆಯಾ, ನನಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಾ ಇದೆಯಾ ಅಂತ ಹೇಳುವವರು. ಬಟ್ ಅದನ್ನು ಇವಾಗ ನಾನು ಅದನ್ನು ಮರೆಯೋಕ್ಕಾಗಲ್ಲ. ಆಗ ಟೈಮ್ ಕೊಡೋಕ್ಕಾಗಲಿಲ್ಲ, ಈಗ ಟೈಮ್ ಕೊಡ್ತೀನಿ ಅಂದರೆ ಅವರಿಲ್ಲ. ಈಗ ಟೈಮ್ ಕೊಡ್ತೀನಿ ಅಂದರೂ ಅವರಿಲ್ಲ. ಮತ್ತು ಏಜ್ ಆಗಿದೆ, ಇಷ್ಟು 15-20 ವರ್ಷ ನೋಡ್ಕೊಂಡಿದ್ದೀನಿ. ಒಂದು ಚೂರು ಅವರಿಗೆ ಚ್ಯುತಿ ಬರದ ಹಾಗೆ ನಾನು ನೋಡ್ಕೊಂಡಿದ್ದೀನಿ. ಆ ಸಮಾಧಾನ ಇದೆ, ಆ ಸಮಾಧಾನ ನನಗಿದೆ. ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅನ್ನುವಂಥ ಸಮಾಧಾನ ನನಗಿದೆ. ನಾನು ಯಾರ ಹತ್ರ ಹೋಗಿ ಕೈ ಚಾಚಿ ದುಡ್ಡು ತಗೊಂಡಿಲ್ಲ ಅಥವಾ ಯಾರ ಹತ್ರನೂ ನಾನೇನು ಇದು ಮಾಡಿಲ್ಲ. ಅವರಿಗೆ ಪ್ರತಿಯೊಂದು ವಸ್ತುವನ್ನು ನಾನು ದುಡ್ಡೇ ಅವರಿಗೆ ನೋಡ್ಕೊಂಡಿದ್ದೀನಿ ಬಿಟ್ಟು ಯಾರೂ ಇದು ಮಾಡಲಿಲ್ಲ ನನಗೆ. ನಾನು ಯಾರ ಮನೆ ಬಾಗಿಲಿಗೂ ಹೋಗಲಿಲ್ಲ. ಜೀವನಕ್ಕೆ ಏನ್ ಮಾಡ್ತಿದ್ರಿ ಅಂದಾಗ ಹೇಳಿದ್ರಿ, ನಾನು ಸೂಪ್ ಮಾಡ್ತಿದ್ದೆ, ಜ್ಯೂಸ್ ಮಾಡ್ತಿದ್ದೆ. ಹೌದು. ಈಗ ನೀವು ಪಾರ್ಕ್ ಹೋಗ್ತಿರಲ್ಲ? ಇಲ್ಲ, ಈಗ ಎಲ್ಲ ಕೇಸ್ ಆದ್ಮೇಲೆ ಹೋಗ್ತಿಲ್ಲ. ಎಲ್ಲ ಕೇಸ್ ಆದ್ಮೇಲೆ ಜನ ನನ್ನನ್ನು ಒಂಥರ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನನಗೇನಾಗಿದೆ, ವಿಲನ್ ಥರ ಆಗೋಗ್ಬಿಟ್ಟಿದ್ದೀನಿ. ಯಾರೋ ಏನೋ ಕೊಲೆ ಮಾಡಿದಾಳೆ ಅನ್ನುವ ರೀತಿಯಲ್ಲಿ ನನ್ನನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅಲ್ಲ, ಅವರು ಆ ರೀತಿ ನೋಡ್ತಾರ ನನಗೆ ಗೊತ್ತಿಲ್ಲ, ಅದು ನನ್ನ ಮನಸ್ಸಿಗೆ ನನಗೆ ಆ ರೀತಿ ಅನ್ನಿಸ್ತಾ ಇದೆ ಇವಾಗ. ಅಂದ್ರೆ ನಿಮಗೆ ಆ ಗಿಲ್ಟ್ ಕಾಡ್ತಿದೆ, ನನ್ನನ್ನು ಜನ ಹಿಂಗೆ ನೋಡ್ತಿದ್ದಾರೆ ಅಂತ ನೋಡಬಹುದು, ನನಗೆ ಅನ್ನಿಸ್ತಾ ಇದೆ. ಓಕೆ, ಅವ್ರು ಯಾವ ರೀತಿ ನೋಡ್ತಾರೆ ಅನ್ನೋದು ಅಂದರೆ ಕೆಲವರೆಲ್ಲ ನೋಡೋ ದೃಷ್ಟಿ ನೋಡಿದ್ರೆ ನನ್ನ ಫ್ರೆಂಡ್ ಸರ್ಕಲ್ ಕೆಲವರೆಲ್ಲ ಫ್ರೆಂಡ್ಸ್ಗಳು ಮನೆ ಹತ್ರ ಬರಬಾರ್ದು ಅನ್ನೋ ರೀತಿಗೆ ಮಾಡಿಬಿಟ್ಟಿದ್ದಾರೆ. ಅದೇ ಅಲ್ವಾ ಮಧುರಂತ, ಈಗ ನೋಡಿ ಇಷ್ಟು ವರ್ಷ ಸ್ನೇಹಿತರಾಗಿದ್ದವರೇ ಅರ್ಥ ಮಾಡ್ಕೊಂಡಿಲ್ಲ, ಇನ್ನು ದಾರಿಲಿ ಹೋಗೋ ಜನ ಅರ್ಥ ಮಾಡ್ಕೋಬೇಕು ಅಂತ ಅಲ್ವಾ ಒಂಥರ ವಿಪರ್ಯಾಸ ಅನ್ನೋದು, ಅದು ದೊಡ್ಡ ವಿಪರ್ಯಾಸ ಆಗಿದೆ. ಜೀವನಕ್ಕೆ ಹಾಗಾದ್ರೆ ಏನ್ ಮಾಡ್ತಿದ್ದೆ? ನಾನು ಏನೇನು ನಾನು ನಂಬಿ ಕೆಲವರಿಗೆಲ್ಲ ನಾನು ಏನೇನು ಇದು ಮಾಡಿದೆ, ನನ್ನ ಮನೆಯಲ್ಲಿರುವ ವಸ್ತುಗಳು ನನಗೆ ಉಪಯೋಗ ಇಲ್ಲ ಅಂದ್ರೂ ನಾನೆಲ್ಲ ಇದು ಮಾಡಿದ್ದೀನಿ. ಆದರೆ ಅವರೇ ಇವಾಗ ನನ್ನನ್ನು ಇದು ಮಾಡ್ತಾ ಇಲ್ಲ, ಮನೆಗೆ ಸೇರಿಸ್ಕೊಳ್ತಾ ಇಲ್ಲ ಅಂದರೆ ಅದರಂಥ ಒಂದು ಇದು ನನಗೆ ತುಂಬಾ ನೋವಾಗಿದೆ. ನಿಮ್ಗೆ ಈಗ ಅನ್ಸಿದೆ ಅವ್ರೇನ್ ಕೊಡೋದು ಬೇಡ, ನನಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ರು ಸಾಕಿತ್ತು, ಮಾನಸಿಕವಾಗಿ ಧೈರ್ಯ ತುಂಬೋದಾಗಿತ್ತು. ಇಲ್ಲ, ನನ್ನನ್ನು ನೋಡೋ ದೃಷ್ಟಿನೇ ಬೇರೆ ಆಗೋಗ್ಬಿಟ್ಟಿದೆ. ಸ್ನೇಹಿತರೆ ಹಿಂಗೆ ಅಂದ್ರೆ ಇನ್ನು ಬೇರೆ ಜನ ಹೇಗೆ ಇದು ಮಾಡಬಹುದು? ಹೌದು. ಮತ್ತೆ ಈಗ ಹಾಗಾದ್ರೆ ಹೆಂಗಮ್ಮ ಜೀವನ ನಡೆಯೋದು ಹೆಂಗೆ? ಈಗ ಪಾರ್ಕಿಗೆ ಹೋಗಕ್ಕಾಗಲ್ಲ, ಮುಂಚಿನ ಕೆಲಸ ಮಾಡಕ್ಕಾಗಲ್ಲ, ಹೋಗ್ತಾ ಇಲ್ಲ. ಹೋಗ್ಬೇಕು ಅನ್ನುವಂತ ಮನ್ಸಿದೆ, ನಾನು ಹೀಗೆ ಜೀವನ ಮಾಡಬೇಕು ಅನ್ನುವ ಮನ್ಸಿದೆ, ಬಟ್ ಹೋಗೋಕ್ಕಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಇವಾಗ ಏನು ಅಂತೇಳಿ ನಿನಗೆ ಏಜು ಫ್ಯಾಕ್ಟ್ ಬಂತು, ಭಾರ 13-14 ಲೀಟ್ರ್ ಭಾರ ಎತ್ಕೊಂಡು ಹೋಗಬೇಕು, ನಡ್ಕೊಂಡು ಹೋಗಬೇಕು. ಇವಾಗ ಇನ್ನು ಬೆಳಿಗ್ಗೆ ಎದ್ಕೊಂಡು ಎಲ್ಲ ಮಾಡಿಬಿಟ್ಟು ತಗೊಂಡು ಹೋಗಬೇಕು. ತಾಕತ್ತು ಕೊಟ್ಟಿದ್ದಾನೆ ಅಂತ ಹೇಳಿದರೆ ನಾನು ನಾಳೆ ಮಲ್ಕೊಂಡ್ರು ಯಾರು ನೋಡೋರಿಲ್ಲ ನನಗೆ. ಕಂಪ್ಲೀಟ್ ಏಕಾಂಗಿ ಆಗಿದ್ದೀರಿ ಈಗ ಕಂಪ್ಲೀಟ್ ಏಕಾಂಗಿ ಆಗಿದ್ದೀನಿ. ಓಕೆ ಅಮ್ಮ, ನಾನು ಈ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ. ನೀವು ಹೇಳಿದ್ರಿ ಸ್ನೇಹಿತರೇ ಅರ್ಥ ಮಾಡ್ಕೋತಿಲ್ಲ ಅಂದರೆ ಇನ್ನು ಬೇರೆಯವ್ರು ಏನು ಅರ್ಥ ಮಾಡ್ಕೋತಾರೆ ಅಂತ ನೋಡೋಣ. ಸಾಧ್ಯವಾದಷ್ಟು ನೀವು ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀರಾ ಅಂತ. ಆರಂಭದಿಂದಲೇ ಆರಂಭ ಮಾಡ್ತೀನಿ. ನೀವು ಜುಲೈ 15ಕ್ಕೆ ಕೇಸ್ ಫೈಲ್ ಮಾಡಿದ್ರಿ. ಹೆಂಗಮ್ಮ, ನೀವು ಯಾರು ಹೇಳಿದ್ರು, ನೀವು ಬಂದು ಕೇಸ್ ಕೊಟ್ರಿ, ಅಲ್ಲಿಂದ ಶುರು ಮಾಡಿ. ಮೇ 4-5ಕ್ಕೆ ನನ್ನನ್ನು ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಡೆಲ್ಲಿಗೆ ಹೋಗಿದ್ರಿ? ಹಾಗಾದ್ರೆ ನೀವು ಡೆಲ್ಲಿಯಿಂದ ಬರ್ತಿದ್ದೀರಿ? ಡೆಲ್ಲಿಗೆ ಹೋಗಿದ್ದೆ ನಾನು. ಓಕೆ. 2 ಬಟ್ಟೆ ಹಿಡ್ಕೊಂಡು ಆಧಾರ್ ಕಾರ್ಡ್ ಹಿಡ್ಕೊಂಡು ಬನ್ನಿ ಅಂತ ಹೇಳಿದರು. ಹೋಗಿದ್ದೆ ನಾನು ಡೆಲ್ಲಿಗೆ. ನನಗೆ ಅಲ್ಲಿ ವಿಚಾರ ಏನು ಅಂತ ನನಗೂ ಗೊತ್ತಿಲ್ಲ. ಓಕೆ, ಅಂದರೆ ನಿಮಗೆ ಯಾರು ಹೇಳಿದ್ದು ದೆಹಲಿಗೆ ಬನ್ನಿ ಅಂತ? ಇವರು ಜಯಂತ್ ಟೀನು, ಗಿರೀಶ್ ಮಟ್ಟಣ್ಣ. ಅಂದ್ರೆ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು? ಅವರೇ ಕಾಂಟ್ಯಾಕ್ಟ್ ಮಾಡಿದ್ದು, ನಾನು ಅವರನ್ನ ಅವರಾಗೆ ಬಂದ್ರು ಅಂತ ತಿಮರೋಡಿ ಸೇರಿದಂತೆ ಬೇರೆಯವ್ರು ಹೇಳ್ತಾ ಇದ್ರು. ಇಲ್ಲ 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 ಇಲ್ಲ, ಸುಜಾತಾ ಭಟ್ ತಾನಾಗಿಯೇ ತಿಮರೋಡಿ ಗ್ಯಾಂಗಿಗೆ ಹೋಗಿದ್ದಲ್ಲ? ಇಲ್ಲ ಇಲ್ಲ ಇಲ್ಲ, ನಾನು ಯಾವತ್ತೂ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ? ಇಲ್ಲ ಇಲ್ಲ. ಯಾರು ಬಂದಿದ್ರು ನಿಮ್ಮನ್ನ ಭೇಟಿ ಮಾಡೋದಕ್ಕೆ? ಗಿರೀಶ್ ಮಟ್ಟಣ್ಣ ಮತ್ತು ಜಯಂತ್ ಟಿ ಬಂದಿದ್ರು. ಅಂದ್ರೆ ಹೆಂಗ್ ಬಂದ್ರು? ನೀವು ಅಭಿಷೇಕ್ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಇಂಟರ್ವ್ಯೂ ಕೊಟ್ರಿ. ಅಭಿಷೇಕ್ ಯೂಟ್ಯೂಬ್ ಚಾನೆಲ್, ಅದಕ್ಕೂ ಮುಂಚೆ ಇನ್ನೊಂದು ಯೂಟ್ಯೂಬ್ ಕರುನಾಡು ಅನ್ನುವಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಓಕೆ. ಅದನ್ನ ಕ್ರಿಯೇಟ್ ಮಾಡಿದವರು ಅದು ಯಾವಾಗ? ಇದಕ್ಕಿಂತ ಒಂದು ವರ್ಷ ಮುಂಚೆ, 2024 ಅಲ್ಲೇ ಅದು. ಓಕೆ. ಆಗಿರೋದು. ಅವರಾಗೆ ನನ್ನನ್ನು ಹುಡುಕಿಕೊಂಡು ಬಂದ್ರು ಬಿಟ್ರೆ ನಾನಾಗಿ, ನನಗೆ ಅವ್ರ ಮನೆ ಗೊತ್ತಿಲ್ಲ, ನಾನು ಯಾಕೆ ಹುಡುಕಿಕೊಂಡು ಹೋಗ್ಲಿ? ನನ್ನ ಪಾಡಿಗೆ ನಾನಿದ್ದೆ.
ನೀವು ಆ ಹೈ ಕರುನಾಡು ಏನೋ ಅಂದ್ರಲ್ಲ, ಹೌದು. ಓಕೆ, ಅಲ್ಲಿ ಹೋಗಿ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ಕೊಟ್ಟೆ. ಆ ಇಂಟರ್ವ್ಯೂನಲ್ಲಿ ನೀವು ಏನ್ ವಿಷಯ ಹೇಳಿದ್ರಿ? ಇದೇ ಅನನ್ಯ ಭಟ್ ವಿಚಾರ ಹೇಳಿದೆ. ಅದನ್ನ ಕ್ರಿಯೇಟ್ ಮಾಡಿದವರು ಈ ಶಿವಶಂಕರ್ ಅನ್ನುವರು. ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರೇ ಈ ಹಾಯ್ ಕರುನಾಡಿದು ನಂಬರ್ ಕೊಟ್ಟಿರೋದು. ಓಕೆ, ಹೀಗೆ ಹೇಳಿ ಶಿವಶಂಕರ್ ಅವರು ನಿಮಗೆ ಈ ತರ ಹೇಳಿ ಅಂತ ಹೇಳಿಸಿದ್ದು, ಹೇಳಿ ಅಂತ ಹೇಳಿಸಿರೋದು. 2024ರಲ್ಲಿ ಬಂದ ಒಂದು ಯೂಟ್ಯೂಬ್ ಇಂಟರ್ವ್ಯೂನಲ್ಲಿ ನೀವು ಅನನ್ಯ ಭಟ್ ಬಗ್ಗೆ ಪ್ರಸ್ತಾಪ ಮಾಡಿದಿರಿ. ಆದ್ರೆ ಅದು ರಾಜ್ಯದ ಜನರಿಗೆ ತಲುಪಲಿಲ್ಲ, ಬಟ್ ಯಾರಿಗೆ ಬೇಕೋ ಅವ್ರಿಗೆ ತಲುಪಿದೆ. ಬಟ್ ಹಾಗಾಗಿ ನಿಮಗೆ ಗಿರೀಶ್ ಮಟ್ಟಣ್ಣನವರು ಮಾತಾಡೋದಕ್ಕೆ ಅಂತ ಬಂದ ಈ ಅನನ್ಯ ಭಟ್ ಕ್ರಿಯೇಟ್ ಮಾಡಿದ್ದು ಶಿವಶಂಕರ್. ಎಲ್ಲಿದ್ದಾರೆ ಅವರು? ಅವ್ರು ಎಲ್ಲಿ ಇವಾಗ ಇಲ್ಲ, ಅವರು ತೀರಿ ಹೋಗಿದ್ದಾರೆ. ಅವರಿಲ್ಲ ಈಗ. ಅವ್ರು ಯಾಕೆ ಅನನ್ಯ ಭಟ್ ಕ್ಯಾರೆಕ್ಟರ್ ಕ್ರಿಯೇಟ್? ಅವರಿಗೇನೋ ಧರ್ಮಸ್ಥಳದ ಬಗ್ಗೆ ಅವರಿಗೇನೋ ಒಂದು ದ್ವೇಷ ಇತ್ತು, ಅದೇನೋ ಒಂದು ಇದಿತ್ತು. ಅದರಿಂದ ಅದನ್ನ ನನ್ನನ್ನು ಈ ರೀತಿ ಗಾಢವಾಗಿ ಉಪಯೋಗ ಮಾಡಿಕೊಂಡ್ರು. ಬಟ್ ನೀವು ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದು ಯಾವ ವಿಷಯಕ್ಕಾಗಿತ್ತು? ನನ್ನ ಆಸ್ತಿಯ ವಿಷಯಕ್ಕೆ. ಆಸ್ತಿ ವಿಷಯಕ್ಕೆ ಅನನ್ಯ ಭಟ್ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ತಾರೆ, ಬಟ್ ಅದನ್ನ ಅಸ್ತಿ ವಿಷಯಕ್ಕೆ ಈ ಗ್ಯಾಂಗ್ ಬಳಸ್ಕೊಳ್ಳುತ್ತೆ. ಓಕೆ, ಅದಾದ ನಂತರ ಗಿರೀಶ್ ಮಟ್ಟಣ್ಣನವರು ಮತ್ತೆ ಯಾರು ಬರ್ತಾರೆ? ಜಯಂತ್ ಬರ್ತಾರ ಜೊತೆ? ಜಯಂತ್ ಟೀನು ಗಿರೀಶ್ ಮಟ್ಟಣ್ಣನು ಇಬ್ರು ಬರ್ತಾರೆ. ನಿಮ್ಮ ಹತ್ರ ಬಂದು ಮಾತಾಡಿದ್ರು. ಅದೇ ನಾವಿದ್ದೀವಿ, ನೀವೆಲ್ಲ ಏನೇನ್ ಬೇಕೋ ರೆಕಾರ್ಡ್ ತಕೊಳ್ಳಿ ಅಂತ ಹೇಳಿ ಹೋಗ್ತಾರೆ. ಓಕೆ, ನಿಮ್ಗೆ ಆಶ್ಚರ್ಯ ಅನ್ಸಿಲ್ವಾ? ನಾನು ಆಸ್ತಿ ಬಗ್ಗೆ ಹೋರಾಟ ಮಾಡ್ತಿದ್ದೀನಿ, ಇವ್ರು ನಾನು ಹೇಳಿದೆ ನಾನು ಆಸ್ತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ ಅಂತಾನೆ ಹೇಳಿರೋದು. ನಾನಾದ್ರೆ ಅವರು ಮಗಳ ಬಗ್ಗೆ ಅಂತ ಹೇಳಿ ಇದು ಮಾಡಿದ್ರು. ಸರಿ, ಇನ್ನೇನು ಇದಾಗುತ್ತೆ ನೋಡೋಣ, ಇನ್ನು ಅದ್ರ ಬಗ್ಗೆ ನಾನು ತೀರಾ ಇದೇನು ಆಗಲ್ಲ, ಸುಮ್ಮನೆ ಯಾತಕ್ಕೆ ನಾನು ಅಲ್ಲಿಗೆ ಬಿಟ್ಬಿಡೋಣ, ಇದೆಲ್ಲ ಬೇಡ ನನಗೆ ಅನ್ನೋ ರೀತಿಯಲ್ಲಿ ನಾನು ಸೈಲೆಂಟ್ ಆಗಿ ಇದ್ದೆ. ಮಾತಾಡಿ ಕಳಿಸಿದ್ರಿ. ಬಟ್ ಹೇಳಿದ್ರ, ಸತ್ಯ ಹೇಳಿದ್ರ ಹಿಂಗ್ ಶಿವಶಂಕರ್ ಅನ್ನೋರು ಇದನ್ನ ಕ್ರಿಯೇಟ್ ಮಾಡ್ಕೊಂಡು? ಅವ್ರ ಹತ್ರ ನಾನು ಯಾವುದೇ ವಿಚಾರ ಹೇಳಿಲ್ಲ, ನಾನು ಆ ವಿಚಾರ ಹೇಳಕ್ ಹೋಗ್ಲಿಲ್ಲ. ಯಾಕಂದ್ರೆ ಇದು ಇಲ್ಲಿಗೆ ಬಿಟ್ಟು ಇಷ್ಟು ತನಕ ಮುಂದುವರಿತದೆ ಅನ್ನೋದು ನನಗೂ ಗೊತ್ತಿಲ್ಲ. ಅವ್ರಿಗೆ ಯಾವಾಗ ಗೊತ್ತಾಗಿದ್ದು ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಸುಳ್ಳು ಅಂತ? ನಾನು ಇದಾದ್ಮೇಲೆ ಇವಾಗೆಲ್ಲ ಹೇಳಿದ ಮೇಲೆ ಅವಾಗಲೇ ಗೊತ್ತಾಗಿದ್ದು ಆ ಗ್ಯಾಂಗಿಗೂ ಸಹ. ಓಕೆ, ಅವರು ಸುಳ್ಳು ಸತ್ಯ ಅದು ನನಗೆ ಇದು ಬೇಡ. ನಾನು ಸುಳ್ಳು ಹೇಳಿದಿನೋ ಸತ್ಯ ಹೇಳಿದಿನೋ ಅದು ಭಗವಂತನಿಗೆ ಒಬ್ಬನಿಗೆ ಗೊತ್ತು. ನಾನು ಎಲ್ಲಿ ಹೇಳಬೇಕು ಸತ್ಯ ಅದನ್ನು ಅಲ್ಲಿ ಹೇಳಿಬಿಟ್ಟು ನಾನು ಬಂದಿದ್ದೀನಿ. ಓಕೆ, ಸರಿ. ಅವ್ರು ಹೊರಟಾದ್ಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರ ಗಿರೀಶ್ ಮಟ್ಟಣ್ಣವರು ಮತ್ತೆ ಜಯಂತ್? ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ದು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರು. ದೆಹಲಿಗೆ ಯಾರು ಕರೆದಿದ್ದು? ಅವರೇ ಫೋನ್ ಮಾಡಿದ್ರ? ಅವರೇ ಫೋನ್ ಮಾಡಿರೋದು. ಟಿಕೆಟ್ ಮಾಡಿದ್ದೀನಿ, ನೀವು 2 ಬಟ್ಟೆ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೊರಡಿ. ಇಲ್ಲಿಂದ ದೆಹಲಿಗೆ? ಇಲ್ಲಿಂದ ಡೆಲ್ಲಿ ಇದಕ್ಕೆ ಬ್ಯಾಂಗ್ಳೂರಿಗೆ ಕ್ಯಾಬಲ್ಲಿ ಹೋದ್ವಿ. ಕ್ಯಾಬಿಂದ ಮತ್ತೆ ರಾತ್ರಿ ಅಲ್ಲಿ ಒಂದ್ ಕಡೆ ರೂಮಲ್ಲಿ ಉಳ್ಕೊಂಡು ಆಮೇಲೆ ಬೆಳಿಗ್ಗೆ ಎದ್ಕೊಂಡು ಕ್ಯಾಬಲ್ಲಿ ಇದು ಮಾಡಿಕೊಂಡು ಆಮೇಲೆ ಅಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಫ್ಲೈಟಲ್ಲಿ ಹೋಗಿ. ಎಲ್ಲರೂ ನಿಮ್ಮ ಜೊತೆ ಫ್ಲೈಟಲ್ಲೇ ಬಂದ್ರ? ಹೌದು. ಆ ಚಿನ್ನಯ್ಯ ಅನ್ನುವನು ನನ್ನ ಜೊತೆಗೆ. ಬುರುಡೆ ಮತ್ತೆ ಯಾರ ಹತ್ರ ಇತ್ತು? ಬುರುಡೆ ನನಗೆ ಅದು ವಿಚಾರನೇ ಗೊತ್ತಿಲ್ಲ. ಬ್ಯಾಗಲ್ಲಿ ಯಾಕೆ ಡೆಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನಿಮ್ಗೆ ಐಡಿಯಾ ಇತ್ತಾ? ನನಗೆ ಡೆಲ್ಲಿಗೆ ಯಾಕೆ ಹೋಗ್ತೀನಿ ಅನ್ನೋದೇ ಐಡಿಯಾ ಇಲ್ಲ, ಗೊತ್ತಿರಲಿಲ್ಲ, ನನಗೆ ಗೊತ್ತಿಲ್ಲ. ಓಕೆ, ರೆಡಿಯಾಗಿ ಅಂದ್ರೆ ರೆಡಿ ಆದೆ. ಓಕೆ, ನೀವು ಅವ್ರು ಏನಾದ್ರು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಈಗ ಅವರೆಲ್ಲ ಮುಚ್ಚಿಟ್ಕೊಂಡ್ರೆ ನನಗೇನು ಗೊತ್ತಾಗುತ್ತೆ? ನೀವು ಕೇಳಲಿಲ್ಲ ಅವರಿಗೆ ನಾನು ಯಾಕೆ ಬರಬೇಕು ಅಂತ ಕೇಳಕ್ಕೆ ಅವಕಾಶ ಕೊಡ್ಲಿಲ್ಲ. ಹೊರಡಿ ಅಂದ್ರು. ಓಕೆ, ಡೆಲ್ಲಿಗೆ ಹೋದ್ಮೇಲೆ ಅವ್ರು ಎಲ್ಲಿ ಇದ್ರು, ಯಾರ್ಯಾರನ್ನ ಮೀಟ್ ಮಾಡಿದ್ರು ಅವರೆಲ್ಲರ ಜೊತೆ? ಡೆಲ್ಲಿಗೆ ಹೋದ್ಮೇಲೆ ವಿಠಲ್ ಮಂದಿರದಲ್ಲಿ ಇದ್ವಿ. ಓಕೆ, ಒಂದು ವಿಠಲ್ ಮಂದಿರದಲ್ಲಿ ಇದು ಮಾಡಿದ್ರು, ಅಲ್ಲಿ ಇದ್ವಿ. ಸಂಜೆ ಆದ್ಮೇಲೆ ಒಬ್ಬರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರು. ಓಕೆ, ನಂಗೆ ಅಲ್ಲಿ ಯಾರಿದ್ರಮ್ಮ? ಈ ಸುಪ್ರೀಂ ಕೋರ್ಟ್ ಹೋದ್ರಿ ಅಲ್ಲ ನೀವು ಸುಪ್ರೀಂ ಕೋರ್ಟಿಗೆ, ಯಾರಿದ್ರು ನಿಮ್ ಜೊತೆ? ಗಿರೀಶ್ ಮಟ್ಟಣ್ಣ, ಈ ಮಾಸ್ಕ್ ಮ್ಯಾನು. ತಿಮರೋಡಿ ಇಲ್ಲ. ಇಲ್ಲ. ನೀವು ತಿಮರೋಡಿನ ಫಸ್ಟ್ ನೋಡಿದ್ದೆ ಯಾವಾಗ? ನಾನು ಯಾವಾಗಲೂ ಒಂದು ಸಲ ನೋಡಿದ್ದು, ಅದು ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಪುತ್ತೂರ ಇದ್ರ ಹತ್ರ ಒಂದು ದೇವಸ್ಥಾನ. ಇಶ್ಯೂ ಆಗೋಕ್ಕೂ ಮುಂಚೆ ತಿಮರೋಡಿನ ಆವಾಗಲೇ ನೋಡಿದ್ದು ನೀವು? ಆವಾಗಲೇ ನೋಡಿದ್ದು, ಒಂದು ಸಲ ಹೋಗಿದ್ದು ಅಷ್ಟೇ. ಈ ಡೆಲ್ಲಿಗೆ ಹೋದಾಗ ತಿಮರೋಡಿ ಬಂದ? ಇಲ್ಲ. ಓಕೆ, ನೀವೆಲ್ಲ ಹೋಗಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು ಅಂತ ಗೊತ್ತಾಯ್ತಾ ನಿಮ್ಗೆ? ನನಗೆ ಅದೇನು ಗೊತ್ತಿಲ್ಲ. ವಿಚಾರ ಹೋಗಿದ್ರಲ್ಲ ಸುಪ್ರೀಂ ಕೋರ್ಟ್ ತನಕ? ಸುಪ್ರೀಂ ಕೋರ್ಟ್ ಒಳಗಡೆ ಎಲ್ಲೂ ಹೋಗ್ಲಿಲ್ಲ. ಕೂರ್ಸಿಟ್ಟಿದ್ರು, ಅವರು ಓಡಾಡ್ತಾ ಇದ್ರು. ನನ್ನನ್ನು ಒಂದ್ ಕಡೆ ಕೂರ್ಸಿಟ್ಟಿದ್ರು. ಓಕೆ, ಕೂತ್ಕೊಂಡಿದ್ದೆ ಅಷ್ಟೇ. ಓಕೆ, ಅಲ್ಲಿ ಏನಾಯ್ತು ಒಳಗಡೆ? ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕಿದ್ರು, PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಆಯ್ತು. ಅದೆಲ್ಲ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕಳಿಸ್ತು. ಅದು ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಅದು ಗೊತ್ತಿಲ್ಲ. ಸುಮ್ಮನೆ ಯಾಕೆ ನಾನು ಇರೋದನ್ನ ಅದು ಯಾವುದು ನಿಮಗೆ ಗೊತ್ತಿಲ್ಲ? ನನ್ಗೆ ಯಾವುದು ಗೊತ್ತಿಲ್ಲ. ಓಕೆ, ಅಲ್ಲಿಂದ ವಾಪಸ್ ಬಂದ್ರಿ? ಅಲ್ಲಿಂದ ಹೋದ್ವಿ, ಭಾನುವಾರ ಹೋದ್ವಿ, ಸೋಮವಾರ ನೈಟು ವಾಪಸ್ ಫ್ಲೈಟಲ್ಲೇ ವಾಪಸ್ ಬಂದ್ವಿ. ಅಲ್ಲಿ ತನಕ ನನಗೆ ಇಲ್ಲಿ ಏನ್ ನಡೀತಾ ಇದೆ ಏನು ಎತ್ತ ಒಂದು ಚೂರು ಗೊತ್ತಿಲ್ಲ. ಇದು ಮೇ ತಿಂಗಳಲ್ಲಿ ಆಗಿದ್ದು. ಇದಾದ್ಮೇಲೆ ಜೂನು ಮಾಸ್ಕ್ ಮ್ಯಾನ್ ಬಂದ.
ಮಾಸ್ಕ್ ಮ್ಯಾನ್ ಬಂದ ಮೇಲೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನನಗೆ ಫೋನ್ ಮಾಡಿದರು, ನೀವು ಹೊರಟು ಬನ್ನಿ ಅಂತ. ನೀವು ಹೋದ್ರಿ? ನಾನು ಹೋದೆ. ಅಂಗಡಿ. ಓಕೆ. ಹೋದೆ. ಅಲ್ಲಿ ಒಂದು ಕಡೆ ಒಂದು 3-4 ದಿನ ಇದ್ದೆ. ಒಂದು ಮನೆಯಲ್ಲಿ ಕೂರಿಸಿ. ಯಾರ ಮನೆಯಲ್ಲಿದ್ರಿ? ಅದೇ ಕುಸುಮಾವತಿ ಅವರ ಮನೆಯಲ್ಲಿ. ಕುಸುಮಾವತಿ ಅವರು ಸೌಜನ್ಯ ಮನೆಯಲ್ಲಿ ನೀವಿದ್ರಿ? ಇದ್ದೆ. ಓಕೆ. ಅಲ್ಲಿಂದ ಮತ್ತೆ ಹೇಗಿತ್ತು ಅಂದ್ರೆ ನಿಮ್ಮನ್ನ ನೀಟಾಗಿ ಟ್ರೀಟ್ ಮಾಡಿದ್ರಾ? ಚೆನ್ನಾಗೇ ಮಾಡಿದ್ದಾರೆ ಎಲ್ಲರೂ. ಮಾತಾಡಿದ್ರು ಸೌಜನ್ಯ? ಅವ್ರೇನು ಮಾತಾಡಿಲ್ಲ. ಅವ್ರೇನು ಮಾತಾಡಿಲ್ಲ. ನಾನು ಅಂತ ವಿಚಾರಕ್ಕೆಲ್ಲ ನಾನು ಮಾತಾಡಕ್ಕೂ ಹೋಗ್ಲಿಲ್ಲ. ಬೇರೆ ಏನು ಮಾತುಕತೆ ಆಗ್ಲಿಲ್ಲ? ನಾನು ಅಷ್ಟೊಂದು ನಾನು ಯಾರ ಹತ್ರನೂ ನಾನು ಈ ಮೇನಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಬಂದ ನಂತರ ಇಡೀ ಮೇ ತಿಂಗಳು ಜೂನು ನಿಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಿಲ್ವಾ? ಯಾರು ಬಂದು ಭೇಟಿ ಮಾಡಿಲ್ವಾ? ಇಲ್ಲ. ಯಾರು ಏನು ಸದ್ದಿಲ್ಲ? ಓಕೆ. ದೆನ್ ನಿಮಗೆ ಬರಕ್ಕೆ ಹೇಳಿದ್ರು, ಚಿನ್ನಯ್ಯ ದೂರು ಕೊಟ್ಟಿದ್ರು, ಅದಾದ್ಮೇಲೆ ನಿಮ್ಮ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸ್ಬೇಕಾಗಿತ್ತು. ಹೌದು. ನಿಮ್ಮನ್ನ ಕರೆದ್ರು, ನೀವು ಹೋದ್ರಿ. ಹೌದು. ನೀವು ಕುಸುಮಾವತಿ ಮನೇಲಿದ್ರಿ? ಹೌದು. ಓಕೆ. ಅದಾದ್ಮೇಲೆ ಆಮೇಲೆ ಕರೆದ್ರು, ತಿಮರೋಡಿ ಮನೆ ಹತ್ರ ಹೋದ್ವಿ. ಅಲ್ಲಿ ಆಯ್ತು, ಹೀಗೆ ಒಬ್ರು ಲಾಯರ್ ಬರ್ತಾರೆ, ಹೋಗಿ ಕಾರಲ್ಲಿ ಹೋಗಿ SP ಆಫೀಸಿಗೆ ಒಂದು ಕಂಪ್ಲೇಂಟ್ ಕೊಡಿ. ಅವರೇ ಎಲ್ಲ ಕಂಪ್ಲೇಂಟ್ ಗಿರೀಶ್ ಮಟ್ಟಣ್ಣ. ಗಿರೀಶ್ ಮಟ್ಟಣ್ಣ ಅವರು ಪೂರ್ತಿ ಡೀಟೇಲ್ ಆಗಿ ನಾನೇನು ಬರ್ದಿಲ್ಲ. ಮಣಿಪಾಲ್ ಕಾಲೇಜು MBBS ನಾನೇನು ಬರ್ದಿಲ್ಲ. ಕೋಲ್ಕತ್ತಾ, ಅದಾದ್ಮೇಲೆ ಧರ್ಮಸ್ಥಳಕ್ಕೆ ಹೋದ್ರು ಸ್ನೇಹಿತರ ಜೊತೆ, ಅಲ್ಲಿ ಮಿಸ್ಸಿಂಗು, ಅದೆಲ್ಲ ಹೇಳಿ ಶಿವಶಂಕರ್ ಕ್ರಿಯೇಟ್ ಮಾಡಿದ್ರು. ಒಂದು ಕ್ಯಾರೆಕ್ಟರ್ನ ಶಿವಶಂಕರ್ ಅನ್ನೋರು ತಮ್ಮ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಗೋಸ್ಕರ ಅದನ್ನ ಕ್ರಿಯೇಟ್ ಮಾಡಿದ್ರು. ಅದನ್ನ ಮುಂದುವರಿಸಿದ್ದು ಆ ಕಥೆನ ಇವರು ಟೈಮ್ ಲೈನ್ ಹಾಕಿ ಅದನ್ನ ಡ್ರಾಫ್ಟ್ ಮಾಡಿದ್ದು ಗಿರೀಶ್ ಮಟ್ಟಣ್ಣ. ಓಕೆ. ಜಗತ್ತಿನ ಕಣ್ಣಿಗೆ ಈ ಬುರುಡೆ ಗ್ಯಾಂಗ್ನಲ್ಲಿ ಸುಜಾತಾ ಭಟ್ ಕೂಡ ಒಬ್ರು. ಆದರೆ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ, ಈ ಗ್ಯಾಂಗಿನ ಸದಸ್ಯೆ ನಾನಲ್ಲ, ನನ್ನ ಹೋರಾಟವೇ ಬೇರೆ, ಇವರ ಹೋರಾಟವೇ ಬೇರೆ, ಅದರ ಅರಿವೇ ನನಗಿರಲಿಲ್ಲ, ನನಗದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ. ಆಸ್ತಿ ಸಲುವಾಗಿ ನನ್ನ ಹೋರಾಟ ಇತ್ತು, ಆದರೆ ಇವರ ಹೋರಾಟ ಇದ್ದಿದ್ದು ಆಸ್ತಿ ಸಲುವಾಗಿ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಬುರುಡೆ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಸುಜಾತಾ ಭಟ್ ಹೇಳ್ತಾ ಇರೋದು. ಸುಜಾತಾ ಭಟ್ ಅನ್ನೋ ಕ್ಯಾರೆಕ್ಟರ್ ನಿಮ್ಮ ಕಣ್ಣು ಮುಂದೆ ಬಂದ ತಕ್ಷಣ ಸಾಲು ಪ್ರಶ್ನೆಗಳು ಬಂತು, ಒಂದಷ್ಟು ಅವರ ಹಿನ್ನೆಲೆಗಳು ಬರ್ತಾ ಹೋಯ್ತು. ಅದ್ರ ಬಗ್ಗೆ ಅವರು ಉತ್ತರ ಕೊಡ್ತಾ ಇದ್ರು. ನೀವು ಕುಸುಮಾವತಿ ಅವ್ರ ಮನೇಲಿದ್ದಾಗ್ಲೇನೆ ಮೀಡಿಯಾ ಮುಂದೆ ಬಂದು ಮಾತಾಡಿದ್ದು, ಅನನ್ಯ ಭಟ್ ನನ್ನ ಮಗಳು ಮಿಸ್ಸಿಂಗ್ ಇದ್ದಾಳೆ, ಆಕೆ ಶವನಾದ್ರೂ ಹುಡ್ಕೊಡಿ, ಸನಾತನ ಧರ್ಮದ ಪ್ರಕಾರ ನಾನು ಶಾಸ್ತ್ರಬದ್ಧವಾಗಿ ಮಾಡ್ತೀನಿ ಅಂತ. ಸನಾತನ ಧರ್ಮದ ಪ್ರಕಾರ ಅಂತ ಇವರು ಹೇಳಿದ್ರು. ಯಾರು ಹೇಳ್ಕೊಟ್ಟಿದ್ದಮ್ಮ ಅದನ್ನ? ಗಿರೀಶ್ ಮಟ್ಟಣ್ಣನೇ ಹೇಳಿರೋದು. ಹೀಗೆ ಹೇಳಿ ಜನರ ಮನಸ್ಸು ಇದಾಗತ್ತೆ ಅನ್ನೋ ರೀಚ್ ಆಗುತ್ತೆ ಅನ್ನೋ ರೀತಿ. ಸನಾತನ ಅನ್ನೋ ಪದನ ಹೇಳಿ ಅಂತ ಹೇಳಿದ್ರು ನಿಮ್ಗೆ? ಅವ್ರಿಗೇನು ಅದು ಏನು ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ. ಜನರ ಮನಸ್ಸು ಮುಟ್ಟತ್ತೆ ಅಂತ. ಆಯ್ತು, ಅದನ್ನ ಹೇಳಿದೆ, ಆಗಿ ಹೋಯ್ತು. ಆಮೇಲೆ ಇದೆಲ್ಲ ಈ ರೀತಿ ಕ್ರಿಯೇಟ್ ಆಗ್ತದೆ, ಆಮೇಲೆ ಮಾಧ್ಯಮದಲ್ಲಿ ಈ ರೀತಿ ಬರ್ತಿದ್ದೀನಿ ಅನ್ನೋದು ನನಗೆ ಏನೋ ಒಂದು ಚೂರು ನನಗೆ ಇರಲಿಲ್ಲ. ಏನಿಲ್ಲ. ಸ್ವಲ್ಪ ದಿನ ನಾನು ಸ್ವಲ್ಪ ಇದಾಗೇ ಇದ್ದೆ. ಆಮೇಲೆ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಮ ಇದೇ ಸುವರ್ಣ ಚಾನಲಲ್ಲಿ ಯಾರು ಮಹಾಬಲ ಮಧ್ಯಸ್ಥನನ್ನು ತಂದು ಕೂರಿಸಿಟ್ರು. ಅವನು ನನ್ನನ್ನು ನಕ್ಸಲೈಟು, ನನ್ನ ಭಾವ, ಅವನು ನನಗೆ ನಕ್ಸಲೈಟು ಅಂದ. ಓಕೆ, ನಾನು ನಿಮ್ಮ ಆರಂಭದ ದಿನದ ಅಲ್ಲಿಗೂ ಬರ್ತೀನಿ ನಾನು. ಈಗ ಈ ವಿಷಯನೇ, ಈಗ ಕಂಪ್ಲೇಂಟ್ ಆಯಿತು ಅಂತ ಹೇಳಿದ್ರಿ, ಸನಾತನ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ನೀವು ಕಣ್ಣೀರು ಹಾಕಿ ಅಂತ ನಿಮಗೆ ಗಿರೀಶ್ ಮಟ್ಟಣ್ಣ ಅವರು ಹೇಳಿದರು. ಇವೆಲ್ಲ ಕುಸುಮಾವತಿ ಮನೇಲಿದ್ದಾಗ ಆಗಿತ್ತು. ಅಲ್ಲಿಂದ ಅದಾದಮೇಲೆ ನೀವು ತಿಮರೋಡಿ ನೋಡಿದ್ದು ಯಾವಾಗ ಫಸ್ಟು? ಇದೆಲ್ಲದ ನಂತರ ತಿಮರೋಡಿಯನ್ನು ನೋಡಿದ್ದು ಅದೇ, ನಾನು ಇದಕ್ಕೆ ಹೋಗಬೇಕಾಗಿದ್ರೆ ಮಾತ್ರ SP ಆಫೀಸಿಗೆ ಹೋಗೋ ದಿನ ಅಲ್ಲಿಗೆ ಹೋಗಿದ್ದು. ಆವತ್ತಿನಿಂದನೇ ಸ್ಟಾರ್ಟ್. ನಿಮಗೆ ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿ ಇದ್ದಿದ್ದು ಗಿರೀಶ್ ಮಟ್ಟಣ್ಣ. ಇವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು ಗಿರೀಶ್ ಮಟ್ಟಣ್ಣ. ಹೌದು. ಮಹೇಶ್ ಶೆಟ್ಟಿ ತಿಮರೋಡಿದ್ದು ಯಾವುದು? ಅಭಿಷೇಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾರೆ, ಅದು ಸ್ವಲ್ಪ ಜೋರಾಗಿ ಸುದ್ದಿ ಆಗುತ್ತೆ. 1 ವರ್ಷದ ಹಿಂದೆ ಕೊಟ್ಟಿದ್ದ ಇಂಟರ್ವ್ಯೂ ಅಷ್ಟು ಸುದ್ದಿ ಆಗಿರ್ಲಿಲ್ಲ. ಅಭಿಷೇಕ್ ಹೆಂಗ್ ಪರಿಚಯ? ಅಭಿಷೇಕ್ ನನಗೆ ಜಯಂತ್ T ಅವರು ಕಳಿಸಿರೋದು. ನನಗೆ ಅವ್ರ ಪರಿಚಯ ಇಲ್ಲ, ಜಯಂತ್ T ಅವರು ಕಳಿಸಿರೋದು. ಜಯಂತ್ ನಿಮಗೆ ಕಳಿಸಿದ್ದು? ಓಕೆ. ಯಾರು ಕಳಿಸಿದ್ರು ಅಂದರೆ ಜಯಂತ್ T ಅವರು ಕಳಿಸಿದ್ರು. ಫೋನ್ ಮಾಡಿದ್ರು, ಬಂದರು, ತಗೊಂಡ್ರು. ಸೇಮ್ ಇದನ್ನೇ ಇದು ಮಾಡಿಕೊಂಡು ಹೋದೆ. ಆಮೇಲೆ ನನಗೂ ಸ್ವಲ್ಪ ಮನಸ್ಸಿಗೆ ಇದಾಯ್ತದು, ಯಾಕಾದ್ರೂ ನಾನು ಇದು ಮಾಡಬೇಕಾಗಿತ್ತು. ನಿಮಗೆ ಅನ್ನಿಸ್ತಾಗ್ಲೇ ಒಂದು ಸೂಕ್ಷ್ಮ ಬೇಡಾಗಿತ್ತು ನನಗೇನು ಅಂತ ಒಂದು ಸೂಕ್ಷ್ಮತೆನೂ ಇತ್ತು. ಬಟ್ ಇನ್ನು ಮುಂದುವರೆದು ಹೋಗಿ ಆಗಿದೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಏನಾದರೂ ಮಾತಾಡಿದ್ರ? ಅದ್ರ ಬಗ್ಗೆ ಏನಾದರೂ ಡೀಲ್ ಆಯ್ತಾ? ಹೇಳ್ತಾರೆ ಸುಜಾತಾ ಭಟ್ ತುಂಬಾ ದುಡ್ಡು ತಗೊಂಡಿದ್ದಾರೆ, ನಂಗೆ ಯಾರು ತಗೊಳ್ಳದೇನೆ ಇಷ್ಟೆಲ್ಲ ದೊಡ್ಡ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲಿಗೇಷನ್. ನಾನು ಯಾವ ದುಡ್ಡನ್ನು ತಗೊಂಡಿಲ್ಲ. ಏನು ದುಡ್ಡು ತಗೊಂಡಿಲ್ಲ? ನನ್ನ ಬ್ಯಾಂಕ್
ನಿಮ್ಮ ಹತ್ರ ಯಾವ ದುಡ್ಡು 1 ರೂಪಾಯಿನೂ ನಾನು ಯಾರ ಹತ್ರ ತಗೊಂಡಿಲ್ಲ. ಅದನ್ನು ನಾನು ಸ್ಪಷ್ಟ ಹೇಳ್ತೀನಿ. ಒಂದು ದಿನ ನಮ್ಮನೆಯವರು ಇರುವಾಗಲೇ ನಿಮಗೇನಾದರೂ ದುಡ್ಡು ಸಹಾಯ ಬೇಕಾಗಿದ್ರೆ ಕೇಳಿ ಏನಾದರೂ ಅಂತ ಕೇಳಿದವಾಗ ನಮ್ಮನೆಯವರು ಪ್ರಸಾದ್ ಅವರು ಹೇಳಿದರು, ಈಗ ಕಷ್ಟ ಇದೆಯಲ್ವಾ, ಒಂದು 5,000 ರೂಪಾಯಿ ಬೇಕು ಅಂತ ಕೇಳಿ ನೋಡು ಅಂತ ಹೇಳಿದರು. ಅದಕ್ಕೆ ನೀವೇ ಕೇಳಿ ಅಂತ ಹೇಳಿದೆ. ನಿಮಗೆ ದುಡ್ಡು ಬೇಕಾದ್ರೆ ಕೇಳಿ ಕೊಡ್ತೀನಿ ಅಂತ ಹೇಳಿದ್ರು. 5,000 ನೀವು ಈ ಆಸ್ತಿ ವಿಷಯಕ್ಕೆ ಫೈಟ್ ಮಾಡ್ತಾ ಇದ್ರಲ್ಲ, ಆಸ್ತಿನ ಕೊಡಿಸ್ಕೊಡ್ತೀನಿ ಅಂತ ಏನಾದ್ರು ಭರವಸೆ ಅದನ್ನು ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆಸ್ತಿ ಬರೋದು ಬರ್ಲಿ ಅನ್ನೋ ಕಾರಣಕ್ಕೆ ನೀವು ಸಪೋರ್ಟಿವ್ ಆಗಿ ಅದರಿಂದ ಇಷ್ಟು ದೊಡ್ಡ ಪ್ಲಾನ್ ಇತ್ತು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ? ನನಗೆ ಗೊತ್ತಿಲ್ಲ. ಓಕೆ, ನನಗೆ ಈ ವಿಚಾರಗಳೆಲ್ಲ ನನಗೆ ಗೊತ್ತಿಲ್ಲ. ಈ ಬಿರ್ಡೆ ಗ್ಯಾಂಗ್ ಬರುತ್ತೆ, ಇನ್ನೊಂದು ಬರುತ್ತೆ, ಇದನ್ನ ಕೂಪಕ್ಕೆ ತಳ್ತಾರೆ ಅನ್ನೋದು ನನಗೆ ಐಡಿಯಾ ಗೊತ್ತಿಲ್ಲ. ಆಕ್ಚುಲಿ ನನಗೆ ಸಂಬಂಧನೇ ಇಲ್ಲ. ನೀವು ಇಲ್ಲಿ ತನಕ ಏನೋ ದುಡ್ಡು ಕೇಳಲಿಲ್ಲ? ಇಲ್ಲ. ಅವ್ರಾಗೆ ಏನಾದ್ರು ಕೊಟ್ಟಿದ್ದಾರೆ? ಹೇಳ್ತೀನಲ್ಲ, ಸತ್ಯ ಹೇಳಬೇಕು. ಒಂದು 10,000 ರೂಪಾಯಿ ಕೊಟ್ಟಿದ್ದಾರೆ. 1-2 ಸಲ ಕೊಟ್ಟಿದ್ದಾರೆ. ಹೋಗಿ ಬಂದು ಮಾಡುವಾಗ. ಮತ್ತೇನು ಲಾಸ್ಟ್ಗೆ ಇದಾಗುವಾಗಲೂ ಹೇಳಿದ್ರು, ನಿಮಗೇನಾದರೂ ಬೇಕಾಗಿದ್ರೆ ಕೊಡ್ತೀನಿ, ಬೇರೆಯವ್ರ ಮೂಲಕ ಟ್ರಾನ್ಸ್ಫರ್ ಮಾಡ್ತೀನಿ, ನಾನು ಇವಾಗ ನನ್ನ ಇದರಲ್ಲಿ ನಾನು ಅದಕ್ಕೆ ಹೇಳಿದೆ, ನನಗೆ ಈಗ ಯಾವ ದುಡ್ಡು ಬೇಡ, ನನ್ನನ್ನು ಇಲ್ಲಿಂದ ಬಿಟ್ಟರೆ ಸಾಕು ಅಂತ ಹೇಳಿದ್ದೆ ನಾನು. ಓಕೆ ಓಕೆ. ತಿಮರೋಡಿ ಮನೆಯಲ್ಲೂ ಇದ್ರಲ್ಲ ನೀವು? ಕುಸುಮಾವತಿ ಮನೆಯಲ್ಲಿ 4 ದಿನ ಇದ್ರಿ. ತಿಮರೋಡಿ ಮನೆಯಲ್ಲಿ ಎಷ್ಟು ದಿನ ಇದ್ರಿ? ಅಲ್ಲಿ ಒಂದು ವಾರ ಮಧ್ಯೆ ಹೋಗಿ ಬಂದು ಮಾಡಿದ್ದೀನಿ. ಓಕೆ, ಅಲ್ಲಿ ಹೇಗಿದ್ರಿ? ಅಂದ್ರೆ ಹೆಂಗ್ ನಡ್ಸ್ಕೊಂಡ್ರು? ಅಲ್ಲಿ ನನ್ನನ್ನು ತುಂಬಾ ಚೆನ್ನಾಗೇ ನಡ್ಸ್ಕೊಂಡು. ಚಿನ್ನಯ್ಯನು ಅಲ್ಲೇ ಮಾತಾಡಿದ್ರ? ಅಲ್ಲಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಅಲ್ಲಿ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಅಷ್ಟೊಂದು. ಅಂದ್ರೆ ಒಂದೇ ಮನೆ ಅಲ್ವಮ್ಮ? ಒಂದೇ ಮನೆ ಇದ್ರು ನನ್ನ ರೂಮಲ್ಲಿ ಕಳಿಸ್ಬೋರು. ಅಲ್ಲಿ ಒಂದು ರೂಮ್ ಇತ್ತು, ಆ ರೂಮಿಗೆ ಕಳಿಸುವರು. ಜಾಸ್ತಿ ಮಾತಾಡಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಓಕೆ, ಅಂದ್ರೆ ಅವ್ರವ್ರು ಡಿಸ್ಕಸ್ ಮಾಡ್ತಿದ್ರ? ಈಗ ಹೇಳ್ತಿದ್ರು ಅಲ್ಲಿ ಕಾರ್ಯಾಚರಣೆ ನಡೀತಿತ್ತಲ್ಲ ಇಡೀ ಧರ್ಮಸ್ಥಳ, ಅವ್ರವ್ರ ರೂಮ್ ಅಲ್ಲಿ ಬಾಗ್ಲ ಹಾಕೊಂಡು ಡಿಸ್ಕಸ್ ಮಾಡ್ತಾ ಇದ್ರು. ಪ್ರತಿದಿನ ರಾತ್ರಿ ಮೀಟಿಂಗ್ ಆಗ್ತಾ ಇತ್ತು, ನಾಳೆ ಯಾವ ಜಾಗ, ಅದೆಲ್ಲ ರೂಮ್ ಒಳಗಡೆ. ನಿಮ್ ಮುಂದೆ ಏನು? ನನ್ನ ಮುಂದೆ ಏನು ನಡೀತಿರ್ಲಿಲ್ಲ. ನಾನು ಅದ್ರ ಬಗ್ಗೆ ನಾನು ಇದು ಮಾಡ್ಕೊಳಕ್ ಹೋಗ್ತಾನೂ ಇರ್ಲಿಲ್ಲ. ಯಾಕೆ ನನಗೆ ಅವಶ್ಯಕತೆ ಇಲ್ಲದಿರೋದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಬೇಕು? ಚಿನ್ನಯ್ಯನ ಕೆಲವೊಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ. ಚಿನ್ನಯ್ಯ ಅದನ್ನ ಹೇಳಿದಾರೆ ನನಗೆ, ಫೋರ್ಸೆಬ್ಲಿ ಕೆಲವೊಂದಷ್ಟು ವಿಡಿಯೋ ಮಾಡಿಸಿದ್ದಾರೆ ಅಂತ. ನಿಮ್ಮ ಹತ್ರ ಏನಾದ್ರೂ ಆತರ ವಿಡಿಯೋ? ಇಲ್ಲ, ರೆಕಾರ್ಡ್ ಏನಾದ್ರೂ ಹೇಳಿಲ್ಲ. ಏನಾದ್ರೂ ನೀವು ಮಾತಾಡಿರೋದು? ಇಲ್ಲ. ಓಕೆ, ತಿಮರೋಡಿ ಮನೆಯಲ್ಲಿ ನೀವು ಆರಾಮಾಗಿದ್ರಿ? ಆರಾಮಾಗಿದ್ದೆ, ಊಟ ಕಾಫಿ ತಿಂಡಿ ಕೊಡ್ತಿದ್ರು. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಇಂಟರ್ವ್ಯೂಸ್ ಬಂತು ನಿಮ್ದು. ಅದೇನಾದ್ರೂ ಅವ್ರು ಹೇಳಿದಕ್ಕೆ ಮಾಡಿದ್ದಾಗಿತ್ತ? ಯಾವುದು? ನೀವು ಕೆಲವೊಂದ್ ಕಡೆ ಮಾತಾಡಿದ್ರಿ, ಬಟ್ ಅದೆಲ್ಲ ಅವ್ರು ಹೇಳಿದ್ದಕ್ಕೇನಲ್ಲ, ನಿಮ್ಮ ಇಚ್ಛೆ ಅಂತ ನೀವು ಮಾತಾಡಿದ್ರಿ. ನಾನು ಮಾತಾಡಿದ್ದೀನಿ. ಅವ್ರು ಯಾವುದು ನನಗೆ ಬೈ ಫೋರ್ಸ್, ತಿಮರೋಡಿಯವರು ಯಾವತ್ತೂ ಯಾವ ಪ್ರೆಷರ್ ನನ್ನ ಮೇಲೆ ಹಾಕ್ಲಿಲ್ಲ. ಸುಮ್ಮನೆ ಒಬ್ಬರ ಮೇಲೆ ನಾನು ಸುಮ್ಮನೆ ಹೇಳಬಾರ್ದು. ಆಕ್ಚುಲಿ ಈಸ್ ವೆರಿ ಜೆಂಟಲ್ ಮ್ಯಾನ್. ಓಕೆ, ಮಹೇಶ್ ಶೆಟ್ಟಿ ತಿಮರೋಡಿ ಈಸ್ ವೆರಿ ಜೆಂಟಲ್ ಮ್ಯಾನ್. ನಿಮ್ಮ ಹತ್ರ ಅವ್ರು ಫಸ್ಟ್ ಟೈಮ್ ಸಿಕ್ಕಿದ್ದು ಯಾವಾಗ? ಈ ಎಲ್ಲ ಇಶ್ಯೂಗಳ ಮಧ್ಯೆ ಫಸ್ಟ್ ಟೈಮ್ ತಿಮರೋಡಿ ನೋಡಿದ್ದು ಏನ್ ಮಾತಾಡಿದ್ರು ಅವ್ರು ನಿಮ್ಮ ಹತ್ರ? ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅದು ಬಿಟ್ಟು ಈ ಇಶ್ಯೂ ಸ್ಟಾರ್ಟ್ ಆದ್ಮೇಲೆ ಅದೇ SP ಆಫೀಸಿಗೆ ಹೋದಾವಾಗಲೇ ಹೋಗಿರೋದು. ಏನ್ ಮಾತಾಡಿದ್ರು ಅವರು? ಅವಾಗ ಏನು ಮಾತಾಡಿಲ್ಲ. ಏನಿದೆಯೋ ಅದನ್ನ ಇದು ಮಾಡ್ಕೊಂಡು ಬನ್ನಿ, ಅಲ್ಲಿ ಹೋಗಿ ಕೊಟ್ಬಿಟ್ಟು ಬನ್ನಿ ಅಂದ್ರು ಅಷ್ಟೇ. ಅವ್ರ ಮನೇಲಿ ಇದ್ದಾಗ ಏನ್ ಮಾತಾಡ್ತಿದ್ರು? ಏನೂ ಇಲ್ಲ. ಅವರು ಇಲ್ಲ. ನೀವೇನಾದ್ರೂ ಪ್ರಶ್ನೆ ಮಾಡಿ? ನಾನು ಪ್ರಶ್ನೆ ಮಾಡಕ್ಕೆ ಇಲ್ಲ. ಸುಮ್ಮನೆ ಯಾಕೆ ಹೇಳಬೇಕು? ನಾನು ಇಡೀ ಗ್ಯಾಂಗ್ ತಿಮರೋಡಿ ನೇತೃತ್ವದ ಗ್ಯಾಂಗ್ ಅಂತಾರೆ, ಬಟ್ ನಿಮ್ಮ ಕೋಪ ಗಿರೀಶ್ ಮಟ್ಟಣ್ಣವರ ಮೇಲೆ ಇದ್ದಷ್ಟು ತಿಮರೋಡಿ ಮೇಲಿಲ್ಲ. ಇಲ್ಲ. ಓಕೆ, ನೇರವಾಗಿ ನಿಮ್ಮ ಹತ್ರ ಯಾವ ಮಾತುಕತೆ ತಿಮರೋಡಿ ಆಡಿಲ್ಲ. ಓಕೆ, ಅವರ ಪಾತ್ರ ಇದರಲ್ಲಿ ಇದೆ ಅಂದ್ರೂ ನನಗದು ಸಂಬಂಧ ಇಲ್ಲ ಅಂತೀರಿ? ಹೌದು, ನನಗೆ ಅದು ಸಂಬಂಧ ಇಲ್ಲ. ಪಾತ್ರ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಓಕೆ, ನನಗೆ ಅನಿಸ್ತಾ ಇದೆ ತಿಮರೋಡಿದು ಇದರಲ್ಲಿ ಯಾವ ಪಾತ್ರ ಇಲ್ಲ ಅನ್ನುವಂಥದ್ದು. ಓಕೆ, ನಿಮಗೆ ಹಂಗ ಅನಿಸ್ತಿದೆ? ಹೌದು. ತಿಮರೋಡಿ ಹೇಳಿದ್ದಕ್ಕೆ ಮಟ್ಟಣ್ಣವರು ನನ್ನ ಜೊತೆ ಈ ತರ ಪ್ಲಾನ್ ಹಾಕಿದ್ರು ಅಂತ ನಿಮ್ಗೆ ಹಂಗೇನು ಅನಿಸಿಲ್ಲ? ಇಲ್ಲ. ಓಕೆ, ಸೊ ತಿಮರೋಡಿ ಮನೆಯಲ್ಲಿ ನೀವು ಸ್ಟಾರ್ಟಿಂಗಲ್ಲಿ 1 ವಾರ ಇದ್ರಿ, ಬಟ್ ಅದಾದ್ಮೇಲೆ ವಿಚಾರಣೆಗೆ ಹೋದಾಗ ನೀವು ತಿಮರೋಡಿ ಮನೇಲಿ ಇರಲಿಲ್ಲ, ಯಾಕೆ? ನಾನು ಅಲ್ಲಿಂದ ತುಂಬ ದಿನ, ನಾನು ಮಧ್ಯೆ ಒಂದು 10 ದಿನ ಮನೆಯಲ್ಲಿ ಬಂದಿದ್ದೆ. ನಾನು ತಿಮರೋಡಿ ಮನೆಯಲ್ಲಿ ಇರಲಿಲ್ಲ. ಮತ್ತೆ ಆದಮೇಲೆ SIT ಅವರು ಫೋನ್ ಮಾಡಿದರು. ಫೋನ್ ಮಾಡಿದವಾಗ ನಾನು ಮನೆಯಲ್ಲೇ ಇದ್ದೆ. ನನ್ನ ಮನೆಯಲ್ಲೇ ಇದ್ದೆ ನಾನು. ಓಕೆ, ಅಲ್ಲಿಂದ ಕಳಿಸಿದ್ರು, ಇಲ್ಲೆಲ್ಲ ಮಾಧ್ಯಮದವ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ತುಂಬಾ ತೊಂದರೆ ಆಗ್ತದೆ ಅಂತ ಹೇಳಿ ಕಳಿಸಿದ್ರು. ಸರಿ, ನಾನು ಯಾಕೆ ತಿಮರೋಡಿ ಮನೆಯಿಂದ? ಹೌದು. ಆವಾಗ ನಾನು ಹೌದು, ನನ್ನಿಂದ ಯಾಕೆ ಒಬ್ಬರಿಗೆ ತೊಂದರೆ ಅಂತ. ಯಾರು ಹೇಳಿದ್ದು ನಿಮ್ಗೆ ಇಲ್ಲಿ ಇರೋದು ಬೇಡ ಅಂತ? ತಿಮರೋಡಿನು ಗಿರೀಶ್ ಮಟ್ಟಣ್ಣ ಎಲ್ಲ ಹೇಳಿದ್ರು, ಮಾಧ್ಯಮದವ್ರು ಬರ್ತಾರೆ. ಬಟ್ ಹೋಗಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನೀವು? ಅದೇನಾದ್ರು ಹೇಳಿದ್ರ ಇಂಥ ಜಾಗದಲ್ಲಿ ಇರಿ ಅಂತ? ಹಾಗೆಲ್ಲ ಹೇಳಲಿಲ್ಲ. ನಾನು ನನ್ನ ಮನೆಗೆ ನಾನು ಹೋಗ್ತೀನಿ ಅಂತ ಹೇಳ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ. ನಾನು ನನ್ನ ಮನೆಗೆ ಬಂದೆ. ನನ್ನ ಮನೆಗೆ ಬಂದ ಮೇಲೆ ಇದ್ರವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದ್ರು, ಚಾನಲ್ನವರು ಎಲ್ಲ ಬಂದು ತುಂಬಾ ನನಗೆ ಹರಾಸ್ಮೆಂಟ್ ಆದಾಗ ಆಯ್ತು. ಕೋಪ ಇದೆಯಮ್ಮ ಮಾಧ್ಯಮದ ಮೇಲೆ?
ನನಗೆ ಸ್ವಲ್ಪ ಕೆಲವು ಇದರ ಮೇಲೆ ನನಗೆ ತುಂಬ ಕೋಪ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಆಗಿ ಹೋಗಿ ಅದನ್ನು ಇವಾಗ ನಾನು ಮರಿಬೇಕು ಅಷ್ಟೇ. ಓಕೆ ಓಕೆ, ಅದೊಂದು ಕೆಟ್ಟಗಳಿಗೆ. ಬಟ್ ಅದಕ್ಕೊಂದಷ್ಟು ಕ್ಲಾರಿಫಿಕೇಶನ್ ಕೊಡೋದ್ರ ಮೂಲಕ ಅದನ್ನ ತಿಳಿಯಾಗಿಸ್ಬೇಕು ನೀವು. ಹೌದು, ತುಂಬಾ ಜಾಸ್ತಿ ಇದೆ. ಈಗ ಹೆಂಗೆ ಅಂದ್ರೆ ಸುಜಾತಾ ಭಟ್ ಅಂತ ಅಂದ್ರೆ ಅಯ್ಯೋ ತುಂಬಾ ಸುಳ್ಳು ಹೇಳ್ತಾರೆ. ಇನ್ನೊಂದು ನಿಮ್ಮ ಚಾನಲ್ನವರೇ ನನ್ನ ಮನೆಯ ಓನರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ, ಏನು ಎತ್ತ ಅಂತ. ಹೌದು, ಅಂದ್ರೆ ನಿಮ್ಗೆ ಅದ್ರದ್ದು ಐಡಿಯಾ ಇರ್ಲಿಲ್ಲ ಅಲ್ಲ. ನಾನು ಇಂಥದ್ದೊಂದು ಆರೋಪ ಮಾಡಿದ್ಮೇಲೆ ತೀರಾ ನನ್ನ ಹಿನ್ನೆಲೆ ಮುನ್ನೆಲೆ ಎಲ್ಲರೂ ಕೆದಕ್ತಾರೆ ಅಂತ ನಿಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಅನ್ಸುತ್ತೆ. ನನಗಿಲ್ಲ, ಆದರೆ ಅದು ಒಂದು ದೊಡ್ಡ ತಪ್ಪು. ನನ್ನ ಮನೆ ಓನರಿಗೆ ಫೋನ್ ಮಾಡಿ ಹೇಳುವಂಥದ್ದು ಅಂದರೆ ನಾನು ಏನು ಅಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರ ತೀರಾ ನಿಮ್ಮ ಹುಟ್ಟೂರು, ನೀವಲ್ಲಿ ಬೆಳೆದಿದ್ದ ರೀತಿ, ಅಲ್ಲಿಂದ ಹೊರಗಡೆ ಬಂದಿದ್ದು, ನೀವು ಇಡೀ ಜರ್ನಿ ಏನಿತ್ತು ನಾನು ಎಲ್ಲಾನು ಕೆದಕಿದ್ದಾರೆ. ನಾನು ಹೊರಗಡೆ ಬಂದಿರೋದು ನನ್ನ ಮನೆಯ ಒಂದು ಇದರಿಂದ, ನಾನು ಮನೆಯ ವಾತಾವರಣ ಸರಿಯಿರಲಿಲ್ಲ. ಹೌದು, ನಿಮ್ಮ ಬಾಲ್ಯದ ಜೀವನಕ್ಕೆ ನಾನು ಹೋಗ್ತೀನಿ. ಯಾಕಂದ್ರೆ ಅಲ್ಲಿ ತುಂಬಾ ಜನ ಮಾತಾಡಿದ್ರು, ಈ ಎಲ್ಲ ಇಶ್ಯೂಗಳ ಮಧ್ಯೆ ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆನೂ ಕ್ಲಾರಿಟಿ ತಗೋತೀನಿ. ಸಮೀರ್ ಹೆಂಗೆ ಅಮ್ಮ ಪರಿಚಯ ಆಗಿದ್ದು? ನನಗೆ ಸಮೀರ್ ಪರಿಚಯ ಇಲ್ಲ. ಓಕೆ, ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಕ್ರಿಯೇಟ್ ಆಗುತ್ತೆ, ಅದು ರನ್ ಆಗ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಪ್ರಶ್ನೆ ಮಾಡ್ತಾರೆ, ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಇದೆಯಾ ಅಂತ ಅಲ್ವಾ? ಈ ಮಣಿಪಾಲ್ ಕಾಲೇಜ್, MBBS ಇವೆಲ್ಲ ಮಟ್ಟಣ್ಣನವರು ಕ್ರಿಯೇಟ್ ಮಾಡಿತ್ತು. ಅದು ನೀವು ಹೇಳಿರ್ಲಿಲ್ಲ, ಅದನ್ನ ನಿಮಗೆ ಶಿವಶಂಕರ್ ಅವ್ರು ಹೇಳ್ಕೊಟ್ಟಿರ್ಲಿಲ್ಲ ಆಗಿತ್ತು. ಅನನ್ಯ ಭಟ್ ಶಿವಶಂಕರ ಹೇಳಿರೋದು, ಅಲ್ಲಿ MBBS ಓದ್ತಾ ಇದ್ರು ಅಂತೆಲ್ಲ, ಅದೆಲ್ಲ ಶಿವಶಂಕರ್. ಓಕೆ, ಈಗ ನಿಮ್ಗೆ ಎಲ್ಲರೂ ಸೇರ್ಕೊಂಡು ಅವ್ರ ಫೋಟೋನಾದ್ರೂ ಒಂದು ರಿವೀಲ್ ಮಾಡಿ ಅಂತ ಅಂದಾಗ ನಿಮಗೆ ವಾಸಂತಿ ಫೋಟೋನೇ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು? ನನಗೆ ಫೋಟೋ ತುಂಬಾ ಹರಾಸ್ಮೆಂಟ್, ಫೋಟೋ ಬೇಕು ಅಂತಿದ್ರಲ್ವಾ, ನನ್ನ ಹತ್ರ ಯಾವ ಫೋಟೋ ಇರಲಿಲ್ಲ. ಓಕೆ, ಅವಾಗ ಒಂದು ನಮ್ಮನೆ ರಂಗಪ್ರಸಾದ್ ಇದರಲ್ಲಿ ಒಂದು ಫೋಟೋ ಇತ್ತು. ಆ ಫೋಟೋವನ್ನು ಇನ್ನೇನ್ ಮಾಡೋದು ಅಂತ ಒಂದು ಇದಕ್ಕೆ ನಾನು ಕೊಟ್ಟು ಬಿಟ್ಟೆ. ನಾನು ನಿಮ್ಗೆ ಅದು ಯಾರು ಹೇಳಿದ್ರ ಈ ಫೋಟೋ ಕೊಡಬಹುದು ಅಂತ? ಇಲ್ಲ, ಯಾರು ಹೇಳಿಲ್ಲ. ಎಡಿಟ್ ಮಾಡಿದ್ರ? ಇಲ್ಲ, ನಾನೇ ಎಡಿಟ್ ಮಾಡಿ ಇದ್ದಿದ್ದು ಫೋಟೋನ ತೆಗೆದು ಕೊಟ್ರಿ? ತೆಗೆದು ಕೊಟ್ಟಿರೋದು ನಾನೇ ಕೊಟ್ಟಿರೋದು. ಅದಕ್ಕೆ ಬೊಟ್ಟಿಟ್ಟಿದ್ದು ನೀವೇ ಇಟ್ಟಿದ್ದು? ಹೌದು, ನಾನೇ. ಬೊಟ್ಟಿರ್ಲಿಲ್ಲ? ಇರ್ಲಿಲ್ಲ. ನಿಮ್ಗೆ ಅನ್ಸಿತ್ತ ರಂಗಪ್ರಸಾದ್ ಅವರು ಇಲ್ಲದೆ ಇರ್ಬೋದು, ರಂಗಪ್ರಸಾದ್ ಅವರ ಮಗ ಸೊಸೆ ಇಲ್ಲದೆ ಇರ್ಬೋದು, ಅವ್ರ ಮಗಳಿದ್ದಾಳೆ, ಆಮೇಲೆ ಅವ್ರ ಸೊಸೆಯ ಕುಟುಂಬ ಇದೆ, ಯಾರಾದರೂ ಇದನ್ನ ಪ್ರಶ್ನೆ ಮಾಡ್ಬೋದು ಅಂತ ಅನ್ಸಿತ್ತಾ? ಇಲ್ಲ ಅನ್ನಿಸಿದ್ರು ನನಗೇನು ತೊಂದರೆ ಇರ್ತಿರ್ಲಿಲ್ಲ. ಯಾಕಂದರೆ ಅವಳು ಇವಾಗಲೂ ಅವಳು ತುಂಬ ಅವ್ರ ಕಡೆಯಿಂದನೂ ತುಂಬ ಪ್ರಾಬ್ಲಮ್ ಆಗಿದೆ. ಅದನ್ನು ಕೊಡೋಕ್ಕೂ ಒಂದು ಕಾರಣ ಇದೆ. ನಾನು ಓಕೆ, ಆ ಕಾರಣಕ್ಕಾಗಿ ನೀವು ಅದೆಲ್ಲ ಯೋಚನೆ ಮಾಡದೆ ಕೊಟ್ಟುಬಿಟ್ಟಿದ್ದೀನಿ. ಯಾಕಂದರೆ ಅವಳು ನನ್ನ ಮನಸ್ಸಿಗೆ ಅವಳು ಜೀವಂತವಾಗಿದ್ದಾಳೆ ಅನ್ನುವಂಥದ್ದು ಒಂದು ಇದೆ. ಅಂದ್ರೆ ಏನ್ ತೊಂದರೆ ಇತ್ತು ಅಂತ? ಅಂದ್ರೆ ನೀವು ಅಷ್ಟು ಧೈರ್ಯವಾಗಿ ಆ ಫೋಟೋ ಕೊಟ್ರಿ, ವಾಸಂತಿ ಫೋಟೋ ಕೊಡಕ್ಕೆ ಅವಳು ಸತ್ತು ಹೋಗಿಲ್ಲ ಅನ್ನುವಂತ ಒಂದು ಮನಸ್ಸಲ್ಲಿ ಕಾಡ್ತಾ ಇದೆ. ನಿಮ್ಗೆ ಈಗಲೂ ಇದೆ ಅದು? ಈಗಲೂ ಇದೆ. ಅವ್ರ ಅಣ್ಣ ಮಾತಾಡಿದಾಗ ಹೇಳಿದ್ರು, ಇಲ್ಲ ಆಕೆಯ ಶವ ಸಿಕ್ಕಿತ್ತು, ಕೊಳೆತ ಸ್ಥಿತಿಲಿತ್ತು. ಕೊಳೆತ ಸ್ಥಿತಿಯಲ್ಲಿದ್ರೆ ಮಾಂಗಲ್ಯ ಸರ ಹೇಗೆ ಸಿಗುತ್ತೆ? ಓಕೆ, ಮಾಂಗಲ್ಯ ಸರ ಸಿಗ್ಬೇಕು. ಏನಮ್ಮ ನಿಮ್ಗೇನ್ ಅನುಮಾನ ಇದೆ ವಾಸಂತಿ ಸಾವಿನ ಬಗ್ಗೆ, ಅಥವಾ ಆಕೆ ಬದುಕಿದ್ದಾರೆ ಅನ್ನೋದು ನೀವು ಹೇಳ್ತಿರೋದು? ನೋಡಿ, ಅವರಿಗೆ ಇಷ್ಟ ಇರಲಿಲ್ಲ ಈ ಹುಡುಗನಿಗೆ ಮದುವೆ ಮಾಡಿ ಕೊಡುವಂಥದ್ದು, ಶ್ರೀವತ್ಸನಿಗೆ. ಇವನು ಕಾಯಿಲೆಯ ಮನುಷ್ಯ. ಇಷ್ಟಪಟ್ಟು ಮದುವೆ ಆಗಿತ್ತು. ಇಷ್ಟಪಟ್ಟು ರಾಮಯ್ಯ ಹಾಸ್ಪಿಟಲ್ ಇವನು ಅಡ್ಮಿಟ್ ಆಗಿದ್ದಂತೆ. ಇವಳು ಇದರಲ್ಲಿ ರಾಮಯ್ಯ ಹಾಸ್ಪಿಟಲ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಪರಿಚಯ ಆಗಿದ್ದು, ಆಮೇಲೆ ಲವ್ ಆಗಿದ್ದು ಅಂತ ಎಲ್ಲ ಹೇಳಿದ್ರು. ಆಮೇಲೆ ಮದುವೆ ಆಗಿ 3 ತಿಂಗಳಲ್ಲಿ ಅವಳು ಮನೆ ಬಿಟ್ಟು ಹೋಗಿರೋದು. ಏನಕ್ಕೆ ಮನೆ ಬಿಟ್ಟು ಹೋಗಿದ್ದು ಗೊತ್ತಿಲ್ಲ. ಅದರ ಜೊತೆಗೆ ನಾನೀಗ ಅದನ್ನು ಹೇಳಲ್ಲ. ನಾನು ಅದನ್ನು ಮುಂದಿನ ಇದರಲ್ಲಿ ನಾನು ಅದು ನಡೀತಾ ಇದೆ ಅಂತ ಇನ್ವೆಸ್ಟಿಗೇಟು. ಓಕೆ, ಅಲ್ಲ ನಿಮಗನ್ಸಿದ್ದು ನೀವು ಹೇಳಿ. ಇವನ ಜೊತೆಗೆ ಶ್ರೀವಾಸನ ಜೊತೆಗೆ ಪೀಟರ್ ರೈ ಅಂತ ಜೊತೆಗೆ ಇದ್ದ ಅವತ್ತಿನ ದಿನ. ಅಂದರೆ ಬೇರೆ ಹುಡುಗಿ ಜೊತೆ ಅಲ್ಲ, ಈ ವಸಂತಿ ಇರಬೇಕಾಗಿದ್ರೆ ರಂಗಪ್ರಸಾದ್ ಮನೆಯಲ್ಲಿ ಇರಲಿಲ್ಲ. ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರು. ರಂಗಪ್ರಸಾದ್ ಅವ್ರು ಮನೇಲಿ ಇರಲಿಲ್ಲ. ಆ ಟೈಮಲ್ಲಿ ಮನೆಯಲ್ಲಿ ಇರಲಿಲ್ಲ ಅಂತೆ. ಶ್ರೀವಾಸನು, ಈ ವಾಸಂತಿನೂ ಪೀಟರ್ ರೈ ಅನ್ನುವರು 3 ಜನ ಇದ್ರಂತೆ ಮನೆಯಲ್ಲಿ. ಆವಾಗ ಮನೆ ಒಳಗಡೆ ಏನು ಇದಾಗಿದೆಯೋ ಗೊತ್ತಿಲ್ಲ ನನಗೆ. ಯಾರಿದು ಪೀಟರ್ ಅಂದರೆ ಅದು ದೊಡ್ಡ ಆಕ್ಟರ್ ತಮ್ಮ, ಪ್ರಕಾಶ್ ರೈ ತಮ್ಮ. ಓಕೆ, ಯಾರದ್ದು ಅಂದ್ರೆ ಅವ್ರ ತಮ್ಮ, ಸ್ವಂತ ತಮ್ಮ. ಓಕೆ, 3 ಜನ ಮನೆಯಲ್ಲಿದ್ರು. 3 ಜನ ಮನೆಯಲ್ಲಿದ್ರು. ಅವತ್ತಿನ ದಿನ ರಾತ್ರಿ ಏನಾಗಿದ್ದೆ ಗೊತ್ತಿಲ್ಲ. ಒಂದು ದಿನ ಆದಮೇಲೆ, 2ನೇ ದಿನ ಆದಮೇಲೆ ನಾನು ಕಂಬಿಪುರದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ. ಆವಾಗ ರಂಗಪ್ರಸಾದ್ ಫೋನ್ ಮಾಡಿದ್ರು. ಆವಾಗ ನನ್ನ ಹತ್ರ ಒಂದು ಸಣ್ಣ ಮೊಬೈಲ್, ಕೀಪ್ಯಾಡ್ ಮೊಬೈಲ್ ಇತ್ತು. ಆವಾಗ ಫೋನ್ ಮಾಡಿದ್ರು ರಾತ್ರಿ 12:30 1 ಗಂಟೆ ಅಷ್ಟೊತ್ತಿಗೆ. ಸುಜಾತ, ನಾನು ಬರ್ತಾ ಇದ್ದೀನಿ, ನೀನು ಮನೆದು ಕೀ ಎಲ್ಲಿದ್ದೀಯಾ,
ಕೀ ಬೇಕು ನನಗೆ ಅಂತ ಹೇಳಿದರು. ರಂಗಪ್ರಸಾದ್ ನಿಮ್ಗೆ ಹೇಳಿದ್ದು ಕಾಲ್ ಮಾಡಿ? ಹೌದು. ಓಕೆ, ಇದೆಲ್ಲ ಆದ್ಮೇಲೆ ಅವ್ರು 3 ಜನ ಮನೇಲಿದ್ರು, ಆ ದಿನ ಏನಾಯ್ತು ನಿಮಗೆ ಗೊತ್ತಿಲ್ಲ. ಇವರು ಬಂದ್ರು, ಮನೆಗೆ ಬಂದ್ಮೇಲೆ ನಾನು ಫೋನಲ್ಲಿ ಹೇಳಕ್ಕಾಗಲ್ಲ, ಮನೆಗೆ ಬಂದು ಎಲ್ಲ ವಿವರಿಸ್ತೀನಿ ಅಂದ್ರು. ಓಕೆ, ಅವಾಗ ಎಲ್ಲ ಮನೆ ಹೋದ್ವಿ, ನಾನು ಮನೆಗೆ ಕರ್ಕೊಂಡು ಹೋದೆ. ನೈಟ್ ಟೈಮಲ್ಲಿ ಕರ್ಕೊಂಡೋಗಿ ಮನೆಯಲ್ಲಿ ಇರಿಸ್ಕೊಂಡೆ. ಆಮೇಲೆ ಒಂದೊಂದೇ ಎಲ್ಲ ಹೇಳಿದ್ರು ಹೀಗೀಗಾಗಿದೆ ಅಂತ. ಏನಾಗಿತ್ತು? ಅದೇ ಈ ರೀತಿ ಅವಳು ಸತ್ತು ಹೋಗಿದ್ದಾಳೆ. ಅಂದ್ರೆ ಆ ದಿನ ರಾತ್ರಿನೇ ಆಗಿದ್ದ ಇದು ಮನೇಲಿ ಆ ದಿನ ರಾತ್ರಿ ಆಗಿದ್ದಲ್ಲ, ಇವರು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಂಗಪ್ರಸಾದ್ ಅವರು. ನಂಗೆ ಅರ್ಥ ಆಗ್ಲಿಲ್ಲಮ್ಮ ಇದು. ಆ ದಿನ ರಾತ್ರಿ 3 ಜನ ಇದ್ರು, 3 ಜನ ಮನೆಯಲ್ಲಿ. ಮತ್ತೆ ಅವಳು ಕೆಲ್ಸಕ್ಕೆ ಹೋಗ್ತೀನಿ ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ. ಓಕೆ, ರಾತ್ರಿ ಏನೋ ಆಗಿದೆ ಅಂತ ನೀವು ಹೇಳ್ತಾ? ರಾತ್ರಿ ಏನೋ ಆಗಿದೆ. ಈ ಶ್ರೀವತ್ಸಗೂ ಪೀಟರ್ ರೈಗೂ ಪರಿಚಯ? ಅವರೆಲ್ಲರೂ ಡ್ರಿಂಕರ್ಸ್ಗಳು, ಫ್ರೆಂಡ್ಸ್ ಗ್ರೂಪ್. ಪೀಟರ್ ರೈ ಯಾರಂತ ಹೇಳಿದ್ರಿ ನೀವು? ಪ್ರಕಾಶ್ ರೈ ತಮ್ಮ. ಓ, ಸ್ವಂತ ತಮ್ಮ ಅವರು? ಸ್ವಂತ ತಮ್ಮ. ಬಂದು ಹೋಗಿ ಮಾಡ್ತಾ ಇದ್ರು ಫ್ರೆಂಡ್ಸ್ ಎಲ್ಲ. ಬಟ್ 3 ಜನ ಆ ದಿನ ರಾತ್ರಿ ಆ ಮನೇಲಿದ್ರು. ಅಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಎನ್ಕ್ವೈರಿ ಆಗಿದೆಯಾ? ಅದು ಎನ್ಕ್ವೈರಿ ಗೊತ್ತಿಲ್ಲ. ಕೆಲಸಕ್ಕೆ ಹೋಗ್ತೀನಿ ಅಂತ ಹೋದವಳು ವಾಪಸ್ ಬಂದಿಲ್ಲ ಅಂತ ಇವ್ರು ಹೇಳಿದ್ರು ನನಗೆ. ಆಮೇಲೆ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಲೂ ಹೇಳಿದರು. 10 ದಿನ ಆಗಿದೆ ಮಿಸ್ಸಿಂಗ್ ಆಗಿ. 10 ದಿನ ಆದಮೇಲೆ ಯಾವುದೋ ಒಂದು ಉದಯ ಇದರಲ್ಲೇ ಯಾವುದೋ ಒಂದು ಪೇಪರಲ್ಲಿ ಬಂತು ಈ ರೀತಿ ಶವವಾಗಿ ಸಿಕ್ಕಿದೆ ಅಂತ. ಬಾಡಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅನ್ನುವ ರೀತಿಯಲ್ಲಿ ಎಲ್ಲಾನು ಹೇಳಿದ್ರು ಅಂತ. ಅದರಲ್ಲೂ ರಿಪೋರ್ಟಲ್ಲೂ ಬಾಡಿ ಐಡೆಂಟಿಫೈ ಮಾಡಿದ್ದೀನಿ ಅಂತ ಹೇಳುವ ರೀತಿಯಲ್ಲಿ ಇದೆ. ಆದರೆ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ನನಗೆ ಡೌಟ್ ಬರ್ತಾ ಇದೆ ಅಂದರೆ 10 ದಿನ ಎಲ್ಲಿದ್ಲು ಅದನ್ನು ಇನ್ವೆಸ್ಟಿಗೇಟ್ ಮಾಡಿಲ್ಲ. ಓಕೆ, ಅವಳು 10 ದಿನ ಆದ್ಮೇಲೆ ಸಿಗುತ್ತೆ ಅಂದವಾಗ ತಕ್ಷಣ ಸುಸೈಡ್ ಮಾಡ್ಕೊಂಡು 10 ದಿನದ ನಂತರ ಬಾಡಿ ಕೊಳ್ತಿತ್ತು, ಆ ಸ್ಥಿತಿಲಿ ಸಿಕ್ತು ಅನ್ನೋದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ? 10 ದಿನ ಅದೇ ಒಂದು ನದಿಯಲ್ಲಿ ಇರುತ್ತಾ? ಬೇರೆ ಕಡೆ ಹೋಗ್ಬೋದಲ್ಲ, ಹರಿದು ಹೋಗ್ಬೋದಿತ್ತಲ್ವಾ? ಸೊ ನಿಮ್ಗೆ ಏನು ಡೌಟ್ ಇದೆ ಈಗ ಪೀಟರ್ ರೈ ಮೇಲೆ? ನನಗೇನೋ ಅವಳನ್ನೆಲ್ಲೋ ಕರ್ಕೊಂಡು ಹೋಗಿದ್ದಾನೆ. ಓಕೆ, ನಿಮಗೆ ಅನ್ಸಿರೋದು ಆಕೆ ಬದುಕಿದ್ದಾರೆ ಅನ್ನೋದೇ ನನಗೆ ಇವಾಗ ಡೌಟ್. ಅವರ ತವ್ರ ಮನೆಗಿಲ್ವಾ ಅಣ್ಣ? ಅವರಿಗೆ ಗೊತ್ತಿಲ್ಲ. ಏನಾದ್ರು ಮಾತಾಡಿ? ನನಗೆ ಯಾವುದು ಮಾತಾಡಿಲ್ಲ. ಅವರು ಹೇಳಿದ್ರು ಸುಜಾತಾ ಭಟ್ ಅಂದ್ರೆ ಯಾರು ನಮಗೆ ಗೊತ್ತಿಲ್ಲ, ನನಗೆ ಅವ್ರು ಗೊತ್ತಿಲ್ಲ. ಈಗ ಅವ್ರ ಮದುವೆ ಟೈಮಲ್ಲಿ ನೀವು ಇರ್ಲಿಲ್ವಾ? ಇಲ್ಲ, ನಾನು ಮದುವೆ ಟೈಮಲ್ಲಿ ನಾನು ಇರ್ಲಿಲ್ಲ. ಅವ್ರ ಕುಟುಂಬದವ್ರು ಯಾರು ನೋಡ್ಲಿಲ್ಲ ನಿಮ್ಗೆ? ಇಲ್ಲ, ನನ್ನನ್ನು ನೋಡಿಲ್ಲ. ನೀವು ಅದಾದ್ಮೇಲೆ ಪೀಟರ್ ರೈನ ನೋಡಿಲ್ವಾ? ನಾನು ನೋಡಿದ್ದೀನಿ. ಪೀಟರ್ ರೈ ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಓಡಾಡ್ಕೊಂಡಿದ್ದಾರೆ. ಹೌದು, A2 ಅವನು, A1 ಶ್ರೀವತ್ಸ, A2 ಪೀಟರ್ ರೈ. ಓಕೆ, ಈ ಕೇಸಲ್ಲಿ. ಓಕೆ, ಬಟ್ ಪೀಟರ್ A2 ಅನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಅದಕ್ಕೆ ಪೀಟರ್ ರೈ ಮೇಲೇನೆ ಅನುಮಾನ? A2 ಅನ್ನ ಯಾಕೆ ಡಿಲೀಟ್ ಮಾಡಬೇಕಾಗಿತ್ತು? ಅವ್ರ ಜೊತೆನೆ ಅವ್ರು ಇದ್ದಾರೆ ಅಂತ ನೀವು ಹೇಳ್ತಿರೋದಾ? ಓಕೆ, ಶ್ರೀವತ್ಸ ಅವರು ಇದ್ರದ್ದು ಅಂದಾಜಿರ್ಲಿಲ್ವಾ? ಅವನಿಗೂ ಡೌಟ್ ಇತ್ತು, ಶ್ರೀವತ್ಸನಿಗೂ ಏನೋ ಆಗಿದೆ ಅನ್ನುವಂಥದ್ದು. ಪಾಪ ಅವನು ಕಾಯಿಲೆಯ ಮನುಷ್ಯ. ಮಾತಾಡಿದ್ರ ಇದ್ರ ಬಗ್ಗೆ ಅವರು? ನಾನು ಅವರೆಲ್ಲ ಮಾತಾಡ್ತಿರುವಾಗಲೂ ಹಾಗಿರ್ಬೇಕು ಆಂಟಿ ಅಂತ ಹೇಳುವವನು ಅವನು. ಶ್ರೀವತ್ಸ ಬಾಯ್ಬಿಟ್ಟು ಏನೋ ಆಗಿದೆ ಆಂಟಿ, ಏನೋ ಇರ್ಬೋದು ಅನ್ನುವಂಥದ್ದು. ಅಂದರೆ ಅವನು ಸಿಕ್ತಿರ್ಲಿಲ್ಲ ಇವನಿಗೆ ಫೋನಿಗೆಲ್ಲ. ಅಷ್ಟು ಬೇಗ ಡಿಲೀಟ್ ಮಾಡಿಕೊಂಡು, ಈ ಕೇಸಿನಿಂದ ಡಿಲೀಟ್ ಮಾಡಿಕೊಂಡು ದುಡ್ಡು ಕೊಟ್ಟು ಎಲ್ಲಾನು ಕೇಸಿನಿಂದನೇ ಡಿಲೀಟ್ ಮಾಡಿ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ ಅಷ್ಟು. ಕೇಸಿಂದ ಡಿಲೀಟ್ ಆದ್ಮೇಲೆ ಎಲ್ಲಿಗೆ ಹೋದ್ರು ಅಂತಾನೂ ಗೊತ್ತಿಲ್ಲ. ಆಮೇಲೆ ಇವರದ್ದು ಕಾಂಟ್ಯಾಕ್ಟೂ ಇಲ್ಲ. ಇವನ್ ಪಾಡಿಗೆ ಇವನ್ ಕೇಸಿಗೆ ಹೋಗಬೇಕು ಬರಬೇಕು. ಇವನ್ ಪಾಡಿಗೆ ಆವ ಟೈಮಲ್ಲೂ ಕೇಸಿಗೆ ಹೋಗ್ಬೇಕಾಗಿದ್ರು ದುಡ್ಡು ಹೊಂದಿಸ್ಬೇಕು, ಇವನಿಗೆ ಟ್ಯಾಕ್ಸಿ ಮಾಡಿ ಕಳಿಸ್ಬೇಕು, ಲಾಯರ್ನ ಜೊತೆ ಮಾಡಿ ಕಳಿಸ್ಬೇಕು. ಮುಂಚೆ ಫ್ರೆಂಡ್ಸ್ ಇದ್ದವರಲ್ಲ ಶ್ರೀವತ್ಸ ಮತ್ತೆ ಪೀಟರ್. ಬಟ್ ಈ ಕೇಸ್ ಎಲ್ಲ ಆದ್ಮೇಲೆ ಫ್ರೆಂಡ್ಸ್ ಆಗೇ ಇದ್ರ? ಇಲ್ಲ, ಕಟ್ ಆಗಿದೆ. ಡಿಲೀಟ್ ಆದ್ಮೇಲೆ ಅವನ ಕೇಸಿಂದ ಡಿಲೀಟ್ ಆದ್ಮೇಲೆ ಈ ಕೇಸಿಂದನೇ ಅವನು ಸಿಗ್ಲೇ ಇಲ್ಲ. ಆಮೇಲೆ ಇವನ ಟಚ್ ಎಲ್ಲ ಇಲ್ಲ. ರಂಗಪ್ರಸಾದ್ ಅವ್ರು ಏನಂತಿದ್ರು ಇದ್ರ ಬಗ್ಗೆ? ಇಲ್ಲಿ ಅವರಿಗೂ ಡೌಟ್ ಇತ್ತು. ಅವರಿಗೂ ಡೌಟ್ ಇತ್ತು ಇದೇನೋ ಒಂದು ನಡೀತಾ ಇದೆ ಅಂತ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮನ್ನೇನಾದ್ರೂ ಮಾತಾಡ್ಸಿದ್ರ ಕರೆದು ಈ ಕೇಸಲ್ಲಿ? ಇಲ್ಲ. ಸ್ಟೇಟ್ಮೆಂಟ್ ತಗೊಂಡಿದ್ರ? ಎಲ್ಲಿ? ಈ ವಾಸಂತಿ ಕೇಸಲ್ಲಿ ಸಂಜಯ್ ನಗರ ಪೊಲೀಸ್ ಸ್ಟೇಷನ್? ಇಲ್ಲ, ನನ್ಗೆ ಅದು ಸಂಬಂಧನೇ ಇಲ್ಲ. CIDಲೂ ಇದೆ ಅಲ್ವಾ? ಏನು ಸ್ಟೇಟ್ಮೆಂಟ್ ತಗೊಂಡಿಲ್ಲ? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನೀವು ಇರ್ಲೇ ಇಲ್ಲ ಈ ಸೀನಲ್ಲಿ? ಈ ಸೀನಲ್ಲಿ ಡೌಟ್ ಇದೆ ಅಂತ ನನಗೆ ಇದು ರೆಕಾರ್ಡ್ಸ್ ನೋಡಬೇಕಾಗಿದ್ರೆ. ಆಮೇಲೆ ಕೆಲವು ಮನೆಗಳಿಂದ ವಸ್ತುಗಳನ್ನು ತಗೊಂಡು ಹೋಗಿದ್ದಾರೆ. ಮನೆಯಿಂದ ಆಕ್ಚುಲಿ ವಸ್ತುಗಳನ್ನು ತಗೊಂಡು ಹೋಗ್ಬೇಕಾಗಿದ್ರೆ ಮಾಜರ್ ಮಾಡಬೇಕು. ಯಾರು ತಗೊಂಡೋಗಿದ್ದು? ಇನ್ವೆಸ್ಟಿಗೇಷನ್ಗೆ ಪೊಲೀಸರು ತಗೊಂಡೋಗಿದ್ದಾರೆ? ಪೊಲೀಸರು ತಗೊಂಡೋಗಿಲ್ಲ, ಇವ್ರ ಮನೆಗೆ ಕಳಿಸಿ ಕೊಟ್ಟು ಬಿಟ್ಟಿದ್ದಾರೆ ಲಾಯರ್ಗಳು ಸೇರಿ. ಓಕೆ. ಒಡವೆ, ಅವಳು ಬಟ್ಟೆ, ಆಮೇಲೆ ಬೆಳ್ಳಿ ಸಾಮಾನುಗಳು ಎಲ್ಲಾನು
ಯಾರಿಗೆ ಕಳಿಸಿರೋದು? ವಾಸಂತಿ ಮನೆಗೆ? ವಾಸಂತಿ ಮನೆಗೆ ಮಾಜರ್ ಮಾಡಿಲ್ಲ. ಹಾ, ಹಂಗೆ ಕಳಿಸಿದ್ದಾರೆ. ಕೋರ್ಟ್ಗೆ ಆದ್ರೂ ಇದು ಮಾಡ್ಬೇಕಲ್ಲ, ತಿಳಿಸ್ಬೇಕಲ್ವಾ? ಓಕೆ. ಏನು ಮಾಡಿಲ್ಲ. ಇಷ್ಟು ದೊಡ್ಡ ಡೌಟ್ ಇದೆ ವಾಸಂತಿ ಸಾವಿನ ಬಗ್ಗೆ, ತನಿಖೆ ಆಗ್ತಿದೆ CID. ನೀವು ಅಟ್ಲೀಸ್ಟ್ ನಿಮ್ಗೆ ಈ ತರ ಡೌಟ್ ಇದೆ ಅಂತ ಹೇಳಬೇಕಿತ್ತಲ್ಲ ಒಂದು ನಾನು ಕಮ್ಯುನಿಕೇಷನ್. ಹೇಳಿದ್ರೆ ಲಾಯರ್ ಹತ್ರ ಹೋಗಿ ಏನಾದರೂ ಮಾತಾಡಕ್ ಹೋದ್ರೆ ಈ ರೀತಿ ಇದೆ ಅಂತ ಹೇಳಿದ್ರೆ ಅವ್ರು ಕೇಳೋ ಸ್ಟೇಜಲ್ಲಿಲ್ಲ. ಅಂದ್ರೆ ಅವರು ಆಲ್ರೆಡಿ ಕೇಳೋ ಪರಿಸ್ಥಿತಿಲಿ ಇಲ್ಲ ಅಂತ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ ಮೀಟ್ ಮಾಡಿ ಹೇಳಿದ್ರು. ಆಯಮ್ಮನ ಕರಿಸ್ಬೇಡಿ ಅನ್ನೋ ಮೂಮೆಂಟ್ ಅಲ್ಲಿ ಇದ್ರು ಲಾಯರ್ಗಳು. ಓಕೆ. ಆಯಮ್ಮನ ಕರಿಸ್ಬೇಡಿ, ಆಯಮ್ಮ ತುಂಬಾ ಕ್ವಶನ್ ಮಾಡ್ತಾಳೆ. ಅಂದ್ರೆ ಇದೆಲ್ಲದ್ರ ಹಿಂದೆ ಪೀಟರ್ ಕೈವಾಡ ಇದೆ ಅಂತ ನೀವು ಹೇಳೋದು? ಹೌದು. ಇದೊಂದು ಪಕ್ಕಾ ಗೇಮ್ ಪ್ಲಾನ್ ಇದೆ. ಸೊ ಆತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಏನೂ ಐಡಿಯಾ ಇಲ್ಲ. ನಿಮಗಿರೋದು ಒಂದು ಅಂದಾಜು, ಅವರಿಬ್ರು ಜೊತೆಲಿದ್ದಾರೆ. ಜೊತೆಲಿದ್ದಾರೋ ಎಲ್ಲಿಗೋ ಕಳಿಸಿದಾನೋ, ಅವಳನ್ನ ಎಂಡ್ ಮಾಡಿದಾನೋ. ಬಟ್ ಇಲ್ಲಿಂದ ಹೊರಗಡೆ ಕಳಿಸುವಂತ ಅವಶ್ಯಕತೆ ಏನಿತ್ತು? ಅವ್ರು ಚೆನ್ನಾಗಿದ್ರಲ್ಲ ಶ್ರೀವತ್ಸ ಜೊತೆ ಈ ಮನೆಯಲ್ಲಿ ಚೆನ್ನಾಗಿದ್ರು ಅಂತ ಹೇಳಕ್ಕೂ ನನಗೆ ಗೊತ್ತಿಲ್ಲ ಮೇಡಮ್. ಅಲ್ಲ, 3 ತಿಂಗಳಾಗಿದೆ ಮದುವೆ ಆಗಿ. ಮದುವೆ ಆಗಿ 3 ತಿಂಗಳಾಗಿದೆ. ಇಷ್ಟಪಟ್ಟು ಮದುವೆ ಆಗಿದೆ. 3 ತಿಂಗಳು ಇದು ಮಾಡ್ತಾ ಇದ್ರು. ತಂದೆ ಮನೆಯಲ್ಲಿ ಇರ್ತಿರ್ಲಿಲ್ಲ. ತಂದೆ ಪಾಡಿಗೆ ತಂದೆ ಅಡಿಗೆ ಮಾಡ್ಕೊಳ್ಬೇಕು. ಅವರು ನಾನ್ ವೆಜ್ ತಿಂತಿದ್ರು, ಅವ್ರೇನೋ ಇದು ಮಾಡ್ತಾ ಇದ್ರು. ಅವ್ರ ಪಾಡಿಗೆ ಅವ್ರು ಇದು ಮಾಡ್ಕೊಳ್ತಾ ಇದ್ರು. ಆಯಪ್ಪನಿಗೆ ವಯಸ್ಸಾಗಿದೆ. ನಾನು ಆ ಟೈಮಲ್ಲಿ ನಾನು ಇರಲಿಲ್ಲ. ಅವರು ರಾತ್ರಿ ನನ್ನ ಮನೆ ಬಾಗಿಲಿಗೆ ಬಂದರು. ಆಮೇಲೆ ನಾನು ನನ್ನನ್ನು ಕರ್ಕೊಂಡು ಹೋದು. ನಮ್ಗೆ ಯಾರು ಮಾಡಿ ಹಾಕೋರಿಲ್ಲ ಅಂತ. ಇಬ್ಬರೇ ಇರೋದು, ತಂದೆ ಮಗ ಅಂತ ಹೇಳ್ಕೊಂಡು. ಇವಳು ತುಂಬಿದ ಗರ್ಭಿಣಿ ಇದ್ಲು ಆ ಟೈಮಲ್ಲಿ. ಇವ್ರ ಮಗಳು ರಂಗಪ್ರಸಾದ್ ಮಗಳು ಆ ಟೈಮಲ್ಲಿ ತುಂಬಿದ ಗರ್ಭಿಣಿ ಇದ್ಲು. ಅವಳ ಬಾಣಂತನೂ ಮನೆಯಲ್ಲಿ ಮಾಡೋಕ್ಕಾಗ್ಲಿಲ್ಲ. ಅವ್ರ ದೊಡ್ಡಪ್ಪನ ಮನೆಯಲ್ಲಿ ಮಾಡಿಸಿದ್ರು. ಅವ್ರಿಗೆ ನೀವು ಪರಿಚಯ ಇದ್ದೀರಾ? ರಂಗಪ್ರಸಾದ್ ಅವ್ರ ಮಗಳಿಗೆ ಪರಿಚಯ ಇದ್ದೀನಿ. ಓಕೆ. ಅವ್ರು ನಿಮ್ಮ ಜೊತೆ ಚೆನ್ನಾಗಿದ್ರಾ? ನಾನು ಯಾರ ಹತ್ರನೂ, ನಾನು ಹೇಳಿದ್ನಲ್ಲ, ನಾನು ಅವ್ರ ಹತ್ರ ಯಾರ ಹತ್ರನೂ ನಾನು ಅಷ್ಟೊಂದು ನಾನು ಬೆರಿತಿರ್ಲಿಲ್ಲ. ಅವ್ರಿಗೆ ನನ್ನ ಮೇಲೆ ತುಂಬ ಕೋಪ ಇತ್ತು. ಯಾವ ವಿಷಯಕ್ಕೆ? ಅದೇ ನಾನು ಬಂದು ಸೇರ್ಕೊಂಡಿದ್ದೀನಿ, ನನ್ನಿಂದ ಎಲ್ಲ ಹಾಳಾಯಿತು ಅನ್ನೋಂಥದ್ದು ಇವಾಗಲೂ ಹೇಳ್ತಾನೆ ಬಂದರು. ಜಗಳ ಮಾಡ್ತಾ ಇದ್ಲು ಅಂತ. ನಾನು ಯಾಕೆ ಜಗಳ ಮಾಡಲಿ? ನನಗೇನು ಸಂಬಂಧ ಇದೆ? ರಂಗಪ್ರಸಾದ್ ಅವ್ರ ವಿಷಯ ದುಡ್ಡು ತಗೊಂಡಿದ್ದೀನಿ ಅಂತ, ಮನೆ ಮಾರಾಟ ಮಾಡಿ ದುಡ್ಡು ತಗೊಂಡಿದ್ದೀನಿ ಅಂತಾಳೆ. ನಾನು ಬರೆದು ಕೊಟ್ಟಿದ್ದೀನಿ, ನನಗೂ ಈ ಮನೆಗೆ ಯಾವುದೇ ಸಂಬಂಧ ಇಲ್ಲ ಅಂತ. ಅಲ್ಲ, ಈಗ ರಂಗಪ್ರಸಾದ್ ಅವ್ರ ಮಗಳೇ ಹೇಳ್ತಾ ಇದ್ದಿದ್ದು, ಸುಜಾತಾ ಭಟ್ಟಿಂದ ನಮ್ಮ ಇಡೀ ಕುಟುಂಬ ಬೀದಿಗೆ ಬಂತು, ಮನೆ ಮಾರಿದ್ರು, ಇಡೀ ಕುಟುಂಬ ಛಿದ್ರ ಆಯ್ತು, ಅಣ್ಣ ಹೋದ್ರು, ಅವ್ರ ಕುಟುಂಬ ಹೋದ್ರು. ಸೊ ಸಾಲ್ ಆರೋಪ ಮಾಡ್ತಾರೆ. ಹೌದು, ಮಾಡ್ತಾರೆ. ಅವರು ಮಾಡದೆ ಇನ್ನೇನ್ ಮಾಡ್ತಾರೆ? ನನ್ನಿಂದ ಏನು ಮನೆ ಮಾರಾಟ ಮಾಡಕ್ಕೆ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಲ್ಲಿ 3.5 ಲಕ್ಷ ಇದೆ ಮಗನಿಗೆ ಶ್ರೀವತ್ಸನಿಗೆ ಬ್ಯಾಂಕಲ್ಲಿ ಲೋನ್ ಕೊಡ್ತಿದ್ದಾರೆ. ಯಾರು? ಇದೇ ರಂಗಪ್ರಸಾದ್. ಓಕೆ. ಅವನ ಬಿಸ್ನೆಸ್ಸಿಗೆ. ಅಲ್ಲ, ಅವ್ರ ಹತ್ರ ದುಡ್ಡಿತ್ತು, ಕೆಲಸ ಮಾಡಿ. ಯಾವುದು ಹೇಳ್ತೀನಿ ಮೇಡಮ್, ಹೇಳಬೇಕಾಗಿದ್ರೆ ಯೋಚನೆ ಮಾಡಬೇಕು. ಯಾವುದನ್ನಾದ್ರೂ ನಾನು ಸತ್ಯ ಹೇಳ್ತಾ ಇದ್ದೀನಿ. ಆ ಅಪ್ಪನ ಕೈಯಲ್ಲಿ ಕೋರ್ಟ್ ಕಚೇರಿಗೆ ಹೋಗ್ಬೇಕಾಗಿದ್ರೆ ನನ್ನ ಕತ್ತಲಿದ್ದ ಒಂದು ಚೈನನ್ನು ನಾನು ಕೊಟ್ಟಿದ್ದೀನಿ. ಇದು ಗೊತ್ತಿರ್ಲಿಲ್ವಾ ರಂಗಪ್ರಸಾದ್ ಅವ್ರ ಮಗಳಿಗೆ? ಇಲ್ಲ, ಅವ್ರು ಏನೋ ಹೇಳ್ತಿರ್ಲಿಲ್ಲ. ಶ್ರೀವತ್ಸ ಹೆಸರಲ್ಲಿ 3.5 ಲಕ್ಷ ಸಾಲ ಮಾಡಿದ್ದಾರೆ, ಗೊತ್ತಿಲ್ಲ? ಅವಳಿಗೆ ಗೊತ್ತು. ಹೌದು, ಅವಳಿಗೆ ಗೊತ್ತು. ಮನೆ ಹರಾಜಿಗೆ ಬಂದಿತ್ತು. ಓಕೆ. ರಂಗಪ್ರಸಾದ್ ಮನೆ ನೀವು ಮಾರಿಲ್ಲ ಅಂತ? ನಾನು ಮಾರ್ಲಿಲ್ಲ. ನಾನು ಯಾಕೆ ಮಾರ್ಲಿ? ಓಕೆ. ದುಡ್ಡು ತಗೊಂಡು ರಂಗಪ್ರಸಾದ್ ಅವರ ಮಗ ತೀರ್ಕೊಳ್ಳುವಾಗ ಅವ್ರು ಮಲಗಿದ್ದ ಮಂಚ ಬಿಟ್ಟು ಬೇರೆ ಎಲ್ಲ ಸಾಮಾನುಗಳನ್ನ ಅಲ್ಲಿ ಮಾರಿಯಾಗಿತ್ತು ಅಂತ? ನಾವು ಯಾವುದನ್ನು ಮಾರ್ಲಿಲ್ಲ. ಓಕೆ. ನಾವು ಯಾವುದನ್ನು ಮಾರ್ಲಿಲ್ಲ. ನಿಮ್ಮ ಮೇಲಿರೋ ಈ ಎಲ್ಲ ಆರೋಪ ಸುಳ್ಳು ಅಂತ ನೀವು ಹೇಳ್ತಾ ಇರೋದು? ಸುಳ್ಳು. ಓಕೆ. ಬಟ್ ರಂಗಪ್ರಸಾದ್ ಮಗಳಿಗೂ ನಿಮಗೂ ಅಷ್ಟಾಗ ಆಗ್ತಿರ್ಲಿಲ್ಲ. ಓಕೆ. ಅವಳೇ ಹೇಳಿದ್ಲು. ಈಗ ಅವ್ರ ಮಗಳು ಹೇಳೋದು, ನನ್ನ ತಂದೆ ರಿಟೈರ್ಮೆಂಟ್ ನಂತರ ಅವ್ರ ಕೊನೆ ದಿನಗಳೇ ಚೆನ್ನಾಗಿರ್ಲಿಲ್ಲ, ಬಹಳ ಅನುಭವಿಸಿದ್ದಾರೆ. ಅದು ಯಾರು ಅನುಭವಿಸಕ್ಕೆ ಮಾಡಿರೋದು? ಇವರೇ ತಾನೇ. ಏನಾಯ್ತು? ಮಗನಿಗೆ ಕಾಯಿಲೆಗೆ ತಿಂಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಏನಾಗಿತ್ತು ಶ್ರೀವತ್ಸಗೆ? ಏನ್ ಹೇಳ್ತೀವಿ? ಅವನಿಗೊಂದು ಕಾಯಿಲೆ ಇತ್ತು, ಅದು ತುಂಬಾ ದೊಡ್ಡ ಕಾಯಿಲೆ ಅದು. ಅವನಿಗೆ ತಿಂಗಳ ಮೆಡಿಸಿನ್ಗೆ ದುಡ್ಡು ಕೊಡಬೇಕು. ಈ ಅಪ್ಪನಿಗೆ ಮೆಡಿಸಿನ್ಗೆ ದುಡ್ಡು ಬೇಕು. ಈ ಕಡೆ ಸಾಲ ಮಾಡಿದ್ರೆ ಸಾಲ ತೀರಿಸಬೇಕು. ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ದಾರೆ ಮಗನಿಗೆ ಬಿಸ್ನೆಸ್ಗೆ ಅಂತ. ಅವನು ಬಿಸ್ನೆಸ್ ಮಾಡಿದ್ದು 1 ರೂಪಾಯಿನೂ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕಟ್ಟಲಿಲ್ಲ. ಈ ಕಡೆ ಬಡ್ಡಿ ಕಟ್ಟಬೇಕು. ಆ ಸಾಲ ಮನೆ ಹರಾಜಿಗೆ, ಇವನ್ ಖರ್ಚು ವೆಚ್ಚ ಮನೆ ಹರಾಜಿಗೆ ಬಂದಿತ್ತು. ಅದ್ ನಿಭಾಯಿಸಿದಿರಿ ನೀವು? ನಾವು ದುಡ್ಡು ಕಟ್ಕೊಂಡು ಏನೇನೋ ಮಾಡ್ಕೊಂಡು ದುಡ್ಡು ಕಟ್ಕೊಂಡು ನಾವು ಇದು ಮಾಡಿದೀವಿ. ಆಮೇಲೆ ಇವರಿಗೆ ಮನೆ ಮಾರಾಟ ಮಾಡಿದ್ಮೇಲೆ ಇದಕ್ಕೋಸ್ಕರ ಮನೆ ಅದು ಒಂದೇ ಅಲ್ಲ, ಅವ್ರು ಯಾವುದೋ ಒಂದು 10 ಕೋಟಿ ಆಸೆಗೆ ಹೋಗಿದ್ರು ರಂಗಪ್ರಸಾದ್. ಯಾವುದೋ ಒಂದು 10 ಕೋಟಿ ಬರುತ್ತೆ ಅಂತ. ಅದಕ್ಕೆ ಯಾವುದೋ ಒಂದು ಮೊಬೈಲ್ ಅಲ್ಲಿ ಬಂದು ಅದಕ್ಕೆ ಅಬ್ದುಲ್ ವಹಾಬ್ ಯಾವುದೋ ಒಂದು ಸೈಬರ್ ಇದು, ಅದರಿಂದ ದುಡ್ಡು ಈ ಮನೆ ಮಾರಾಟ ಮಾಡಿ ಮನೆ ಮಾರಿದ ದುಡ್ಡನ್ನ ಅದಕ್ಕೆ ಹಾಕಿದ್ದಾರೆ. ಎಷ್ಟು? 20 ಲಕ್ಷ ಏನೋ? 20 ಲಕ್ಷ, 1,25 ಲಕ್ಷಕ್ಕೆ ಮಾರಿದ್ದು ಮನೆನ. ಇವರಿಗೆ 32.5 ಲಕ್ಷ 2 ಜನಕ್ಕೆ ಕೊಟ್ಟಿದ್ದಾರೆ. ಓಕೆ. ಅಲ್ಲಿ ಮುಳುಗ್ತು ಅದು? ಅಲ್ಲಿ ಮುಳುಗ್ತು.
ಓಕೆ, ಇದು ಇದು ಮಗಳಿಗೆ ಸತ್ಯ. ಗೊತ್ತಿದೆ, ಇದು ಮಗಳಿಗೆ ಗೊತ್ತಿದೆ ರಂಗಪ್ರಸಾದ್. ಇದು ಮಗಳಿಗೆ ಗೊತ್ತು, ಇಂಥದ್ದಕ್ಕೆ ಕಟ್ಟಬೇಡ. ಅವಳು ಹೇಳಿದಾಳೆ, ಓಕೆ, ನೋಡ್ಕೊಂಡು ಕಟ್ಟಪ್ಪ, ಬೇಡ ಇದು ಅಂತ. ನಾನು ಹೇಳಿದ್ದೀನಿ ಬೇಡ ಅಂತ. ಆದ್ರೆ ಅವ್ರು ಕೇಳಲಿಲ್ಲ. ದುಡ್ಡು ಬರುತ್ತೆ ಅನ್ನುವ ಆಸೆಗೆ ಹೋಗಿ ಕಟ್ಟಿ, ಅದ್ರದ್ದು ನನ್ನ ಹತ್ರ ಇದೆ. ಓಕೆ, ಬ್ಯಾಂಕಲ್ಲಿ ಕಟ್ಟಿರೋ ಸ್ಲಿಪ್ ನನ್ನ ಹತ್ರ ಇದೆ, ನಾನು ಇಟ್ಕೊಂಡಿದ್ದೀನಿ, ನಾನು ಕಟ್ಟಿದ್ದಲ್ಲ. ಸೊ ರಂಗಪ್ರಸಾದ್ ಅವರ ವಿಷಯಕ್ಕೆ ನಿಮ್ಮ ಮೇಲೆ ಬಂದಿರೋ ಆರೋಪದ ಬಗ್ಗೆ ನೀವು ಕ್ಲಾರಿಟಿ ಕೊಟ್ರಿ. ಹೌದು, ಅದು ಎಲ್ಲಿ ಹೋಯ್ತು ಆ ದುಡ್ಡು, ಏನು ಮಾಡಿದ್ರು ಅಂತ. ಹೌದು. ನಾ ಮಾತಾಡ್ತೀನಮ್ಮ. ಜಗತ್ತಿನ ಕಣ್ಣಿಗೆ ಈ ಬುರುಡೆ ಗ್ಯಾಂಗ್ನಲ್ಲಿ ಸುಜಾತಾ ಭಟ್ ಕೂಡ ಒಬ್ರು. ಆದರೆ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ, ಈ ಗ್ಯಾಂಗಿನ ಸದಸ್ಯೆ ನಾನಲ್ಲ, ನನ್ನ ಹೋರಾಟವೇ ಬೇರೆ, ಇವರ ಹೋರಾಟವೇ ಬೇರೆ, ಅದರ ಅರಿವೇ ನನಗಿರಲಿಲ್ಲ, ನನಗದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ. ಆಸ್ತಿ ಸಲುವಾಗಿ ನನ್ನ ಹೋರಾಟ ಇತ್ತು, ಆದರೆ ಇವರ ಹೋರಾಟ ಇದ್ದಿದ್ದು ಆಸ್ತಿ ಸಲುವಾಗಿ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಬುರುಡೆ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಸುಜಾತಾ ಭಟ್ ಹೇಳ್ತಾ ಇರೋದು. ಸುಜಾತಾ ಭಟ್ ಅನ್ನೋ ಕ್ಯಾರೆಕ್ಟರ್ ನಿಮ್ಮ ಕಣ್ಣು ಮುಂದೆ ಬಂದ ತಕ್ಷಣ ಸಾಲು ಸಾಲು ಪ್ರಶ್ನೆಗಳು ಬಂತು, ಒಂದಷ್ಟು ಅವರ ಹಿನ್ನೆಲೆಗಳು ಬರ್ತಾ ಹೋಯಿತು. ಅದ್ರ ಬಗ್ಗೆ ಅವರು ಉತ್ತರ ಕೊಡ್ತಾ ಇದ್ರು. ಅದ್ರ ಜೊತೆಗೆ ಈಗ ನಾನು ಸಮೀರ್ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಹತ್ರ ಕೇಳಬೇಕು. ಸಮೀರ್ ನಿಮಗೆ ಹೇಗೆ ಪರಿಚಯ ಅಮ್ಮ? ನನಗೆ ಪರಿಚಯ ಇಲ್ಲ. ಸಮೀರ್ ಪರಿಚಯನೇ ಇಲ್ಲ. ನೀವು ಯಾವಾಗ ಅವ್ರನ್ನ ಫೇಸ್ ಟು ಫೇಸ್ ಸಿಕ್ಕಿದ್ದು? ನಾನು ಯಾವತ್ತೂ ಭೇಟಿನೇ ಇದುವರೆಗೂ ನೋಡೇ ಇಲ್ಲ. ಇಲ್ಲ ಇಲ್ಲ. ಓಕೆ, ನಿಮ್ಮ ಹತ್ರ ಮಾತಾಡಿದಾರಾ? ಇಲ್ಲ ಇಲ್ಲ. ಈ ಇಡೀ ಕೇಸಲ್ಲಿ ಸಮೀರ್ ಹೇಗೆ ಇನ್ವಾಲ್ವ್ ಇದ್ದಾರೆ, ಎಲ್ಲಿ ಏನೇನಾಯ್ತು ನಿಮಗೆ ಗೊತ್ತಿದೆ ಅಲ್ಲ? ಸಮೀರ್ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸಮೀರ್ ಬಗ್ಗೆ ಏನು ಒಪಿನಿಯನ್ ಇದೆ ನಿಮಗೆ? ಅವನು ಒಳ್ಳೆ ಹುಡುಗ, ಓಕೆ, ಅಷ್ಟೊಂದು ಹೇಳ್ಬೋದು. ನೋಡಿದ ಒಂದು ಯಾವತ್ತೋ ಒಂದು ದಿನ ಅಲ್ಲಿ ತಿಮ್ಮರೋಡಿ ಮನೆಯಲ್ಲಿ ನೋಡಿದವಾಗ ಒಳ್ಳೆ ಹುಡುಗ. ತಿಮ್ಮರೋಡಿ ಮನೆಯಲ್ಲಿ ಸಮೀರ್ನ ನೀವು ನೋಡಿದ್ರಿ? ನೋಡಿದ್ದೀನಿ. ಓಕೆ, ಬಟ್ ಒಳ್ಳೆ ಹುಡುಗ. ಅವನನ್ನು ಇದರಲ್ಲಿ ಇದು ಮಾಡಿದ್ದಾರೆ ಪಾಪ. ಅವನು ಇವಾಗ ಬೀದಿ ಪಾಲಾಗಿದ್ದಾನೆ. ಯಾರು? ಸಮೀರು. ಅಂದ್ರೆ ನಿಮ್ಮ ಪ್ರಕಾರ ಆತ ಕೂಡ ದಳ ಆಗ್ಬಿಟ್ಟ ಅಂತ ಹೇಳ್ತಾರೆ? ದಳ ಆಗ್ಬಿಟ್ಟಿದೆ, ನಿಮ್ಮ ತರಾನೇ? ನನ್ನ ತರಾನೇ. ಓಕೆ, ಅಂದ್ರೆ ನೀವು ಏನು ಗೊತ್ತಿಲ್ಲ ಅಂತೀರಲ್ಲ, ಮತ್ತೆ ಹೆಂಗೆ ನೀವು ಅಂತೀರಾ ಆತನ ಅಂದ್ರೆ ನಾನೀಗ ಬಲಿಪಶು ಆದ ಅಂತ? ಬಲಿಪಶು ಆದ ಅಂದ್ರೆ ಈ ಮಾಧ್ಯಮದಲ್ಲಿ ನೋಡಿದೆ, ಅವನು ನನ್ನ ಮನೆಯನ್ನ ಖಾಲಿ ಮಾಡ್ಸಕ್ಕೆ ಇದು ಮಾಡಿದ್ದಾರೆ, ನಮ್ಗೆ ನಾವು ಬೀದಿಯಲ್ಲಿ ಇದ್ದೀವಿ ಅಂತ. ಸಮೀರ್ದು AI ವಿಡಿಯೋ ನೋಡಿದ್ರಾ ನೀವು? ನಾನು ಯಾವ ವಿಡಿಯೋನು ನಾನು ನನ್ನ ಇದರಲ್ಲಿ ನನ್ನ ಮೊಬೈಲ್ ಅಲ್ಲಿ ಬರ್ತಿರ್ಲಿಲ್ಲ. ನಿಮ್ಮ ಮಗಳ ಬಗ್ಗೆ ನೀವು ಏನು ಕಂಪ್ಲೇಂಟ್ ಕೊಟ್ರಿ, ಅದನ್ನ ಕಣ್ಣಿಗೆ ಕಟ್ಟೋ ಹಾಗೆ AI ವಿಡಿಯೋವನ್ನ ಆತ ಕ್ರಿಯೇಟ್ ಮಾಡಿದ. ಅದ್ರ ಬಗ್ಗೆ ಒಂದು ವಿಡಿಯೋ ಕ್ರಿಯೇಟ್ ಮಾಡುವಾಗ ನಿಮ್ ಜೊತೆ ಮಾತಾಡಿದ್ರ? ಇಲ್ಲ ಇಲ್ಲ. ನಿಮ್ಮ ಮಗಳ ಬಗ್ಗೆ ಅವ್ರು ವಿಡಿಯೋ ಮಾಡುವಾಗ ಅದ್ರ ಡೀಟೇಲ್ಸ್ ವಿಚಾರನೇ ಮಾತಾಡಿಲ್ಲ. ಏನು ಮಾತಾಡಿಲ್ಲ. ಸುಮ್ಮನೆ ಯಾಕೆ ಹೇಳ್ಬೇಕು? ನನಗೆ AI ವಿಡಿಯೋದ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಮಠಣ್ಣನವರ್, ತಿಮ್ಮರೋಡಿ ಅವ್ರು ಯಾರು ನಿಮ್ಗೆ ಸಮೀರ್ ಬಗ್ಗೆ ಏನು ಮಾತಾಡಿಲ್ಲ? ಇಲ್ಲ. ಓಕೆ, ಈ ಇಡೀ ಗ್ಯಾಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಜಾಸ್ತಿ ಪರಿಚಯ ಇರೋದು ಯಾರ್ದು? ನಂಗೆ ಇಡೀ ಗ್ಯಾಂಗ್ ಅಲ್ಲಿ ಜಾಸ್ತಿ ಪರಿಚಯ ಇರೋದು ಅಂತ ಹೇಳಿದ್ರೆ ಗಿರೀಶ್ ಮಠಣ್ಣನೇ ಜಾಸ್ತಿ. ಗಿರೀಶ್ ಮಠಣ್ಣನವರೇ ನಿಮಗೆ ಕಾಂಟ್ಯಾಕ್ಟ್ ಜಯಂತಿ ಅಷ್ಟೇ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಆಮೇಲೆ ಪರಿಚಯ ಆಗಿದ್ದು. ಅವ್ರ ಮನೆಗೆ ಹೋದವಾಗ ಒಂದು 4-5 ದಿನ ಇದ್ದೆ. 4-5 ದಿನ ಮಧ್ಯ ಹೋಗಿ ಬಂದು ಮಾಡಿದ್ದೀನಿ. ಪಾಪ ಅವ್ರು ಊಟ ಹಾಕಿದ್ದಾರೆ, ಅದಕ್ಕಾದ್ರೂ ನಾನು ಕೃತಜ್ಞತೆಯಲ್ಲಿ ಇರಬೇಕಾಗುತ್ತೆ. ಒಂದು ಟೈಮ್ ನನಗೆ ಜಯಂತಿ ಟೀನು ಗಿರೀಶ್ ಮಠಣ್ಣನೇ ನನಗೆ ಜಾಸ್ತಿ ಇದ್ದಿದ್ದು. ಮಹೇಶ್ ಶೆಟ್ಟಿ ಅವರು ನನಗೆ ಅಭಿಷೇಕ್ ಅವನು ಲಾಸ್ಟಿಗೆ ನನಗೆ ನಾನು ಫೋನ್ ಮಾಡ್ತಾ ಇದ್ದೆ. ಈ ಚಾನಲ್ಗಳು ಎಲ್ಲ ಮನೆ ಹತ್ರ ಬಂದು ಇದು ಮಾಡಿದವಾಗ ತುಂಬಾ ದಾಂಧಲೆ ಆಯ್ತು. ಆವಾಗ ಫೋನ್ ಮಾಡಿದ್ದಕ್ಕೆ ಅವನು ಬಂದಿದ್ದ ಅಷ್ಟೇ, ಹೆಲ್ಪ್ ಮಾಡಕ್ಕೆ ಬಂದಿದ್ದ. ಅವನ ಹತ್ರ ನಾನು ಅವಾಗ ಫೋನ್ ಮಾಡ್ತಾ ಇದ್ದೆ ಅಷ್ಟೇ. ಈಗ ಈ ಪ್ರೆಸೆಂಟ್ ತನಕ ನಿಮ್ ಜೊತೆ ಟಚ್ ಅಲ್ಲಿ ಇರೋದು ಈ ಗ್ಯಾಂಗ್ ಅಲ್ಲಿ ಯಾರು ಇಲ್ಲ? ಒಬ್ರು ಇಲ್ಲ. ಯಾರಂದ್ರೆ ಯಾರು ಇಲ್ಲ. ಈಗ ನಿಮ್ಗೆ ಏನೋ ತೊಂದರೆ ಆಯ್ತು ಅಂದಾಗ ಈ ಗ್ಯಾಂಗ್ ಅಲ್ಲಿ ಇದ್ದವರ ಒಬ್ರಿಗೆ ನಾನು ಕಾಲ್ ಮಾಡ್ಬೇಕು ಅಂದ್ರೆ ಯಾರಿಗೆ ಮಾಡ್ತೀರಿ? ಯಾರಿಗೂ ಕಾಲ್ ಮಾಡಲ್ಲ. ಇಲ್ಲ ಅಂದ್ರೆ ಇಡೀ ಗ್ಯಾಂಗ್ ನಿಮ್ಮನ್ನ ಕೈ ಬಿಡ್ತು ಅಂತ? ಕೈ ಬಿಟ್ಟಿದೆ. ನಿಮ್ಮನ್ನ ಬಳಸ್ಕೊಂಡ್ರು ಅಂತ ಅನಿಸ್ತಿದೆ? ಬಲಿಪಶು ಆಗಿದ್ದೀನಿ ಇವಾಗ. ನಿಮ್ಮ ಹೋರಾಟದ ದಿಕ್ಕೇ ಬೇರೆ. ಏನೋ ದುಡ್ಡು ತಗೊಂಡು ಇದಾಗಿದ್ದಾರೆ ಅಂತ ಆ ಮಾತನ್ನು ಹೇಳಿದ್ದಾರೆ. ನಾನು ಯಾವ ದುಡ್ಡೂ ಇಲ್ಲ, ನನಗೆ ಯಾವ ದುಡ್ಡು ಕೊಡ್ಲಿಲ್ಲ, ನಾನು ಯಾವ ಹಣದ ಆಮಿಷಕ್ಕೂ ನಾನು ಹೋಗ್ಲಿಲ್ಲ. ನನ್ನ ಪಾಡಿಗೆ ನಾನು ದುಡ್ಕೊಂಡು ತಿಂತಿದ್ದೆ, ನನ್ನ ಪಾಡಿಗೆ ನಾನು ದುಡ್ಡು ಪಾರ್ಕಲ್ಲಿ ಜ್ಯೂಸ್ ಮಾರ್ತಿದ್ದೆ, ಸೂಪ್ ಮಾರ್ತಿದ್ದೆ. ಹೌದು, ಅದಕ್ಕೂ ಕಲ್ಲು ಹಾಕಿ. ಈಗ ನಿಮ್ಗೆ ಅನ್ನಿಸ್ತಿದ್ಯಾ ಅವ್ರ ಸಾವಸಕ್ಕೆ ನಾನು ಹೋಗಿಲ್ಲ ಅಂದಿದ್ರೇನೆ ಒಳ್ಳೆ ನನ್ನ ಪಾಡಿಗೆ ನಾನು ಇದ್ದಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ಓಕೆ, ನಿಮಗೆ ಭರವಸೆ ಕೊಟ್ಟಿದ್ದು ಧರ್ಮಸ್ಥಳದಿಂದ ನಿಮಗೆ ಬರಬೇಕಾದ ಆಸ್ತಿ ನಾವು ಕೊಡಿಸ್ಬಿಡ್ತೀವಿ ಅಂತ. ಅಂದ್ರೆ ನಿಮ್ಮ ಆಸ್ತಿ, ನಿಮ್ಮ ಪೂರ್ವಿಕರ ಆಸ್ತಿ ದಾನವಾಗಿ ಧರ್ಮಸ್ಥಳಕ್ಕೆ ಕೊಟ್ಟಿದ್ದು, ಆ ಆಸ್ತಿ ನಿಮಗೆ ಮತ್ತೆ ಸಿಗೋ ಹಂಗ್ ಮಾಡ್ತೀವಿ ಅಂತ. ಅದು ಆ ಆಂಗಲ್ ಅಲ್ಲಿ ಅವ್ರ ಪ್ರಯತ್ನ ಇತ್ತು ಅಂತ ನಿಮ್ಗೆ ಅನ್ನಿಸ್ತಿಲ್ಲ? ಯಾವುದು ಪ್ರಯತ್ನನೂ ಇಲ್ಲ, ಎಲ್ಲ ಸುಮ್ಮನೆ. ಅಂದಾಜ್ ಸಿಕ್ಕಿಲ್ವಾ? ನಂಗೆ ಯಾವುದು ಏನೂ ಇದಿಲ್ಲ, ಯಾವ ಪ್ರಯತ್ನನೂ ಇಲ್ಲ. ಬುರುಡೆ ಹಿಡ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ? ಬುರುಡೆ ಹಿಡ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ ಬಿಟ್ಟು ನನಗೆ ಈ ಬುರುಡೆ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ. ನಿಮಗೆ ಈಗ ಅನ್ನಿಸ್ತಿದ್ಯಾ ಇವ್ರು ಷಡ್ಯಂತ್ರ ಮಾಡಿದ್ರು? ನಿಮ್ಮ ಹೋರಾಟ ಬೇರೆ, ಧರ್ಮಸ್ಥಳದ ಜೊತೆಗಿನ ನಿಮ್ಮ ಹೋರಾಟ ಬೇರೆನೆ. ಓಕೆ, ಈ ಗ್ಯಾಂಗ್ ಸೇರ್ಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತು ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ನಾನು ಏನಂತ ಹೇಳಬೇಕು? ಷಡ್ಯಂತ್ರ ಮಾಡ್ತಾ ಇದ್ದಾರೋ ಅಥವಾ ಸತ್ಯ ಇದೆಯೋ? ಇಷ್ಟು ದಿನದ
ಇಷ್ಟು ದಿನದಲ್ಲಿ ಇಷ್ಟು ದಿನದ ಮಾತುಕತೆ- ಅಯೋಮಯವಾಗಿದ್ದೀನಿ ನಾನು. ಓಕೆ, ಅವರು ತಿಮ್ಮರೋಡಿ ನನಗೆ ಮನೆಯಲ್ಲಿ ಇನ್ನು ಕ್ಲಿಯರ್ ಆಗಿ ನನಗೇನು ಇದು ಇಲ್ಲ. ಓಕೆ, ಅಲ್ಲ ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ಮಾಡೋ ಪ್ಲಾನು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಾನು ಹೇಳ್ತೀನಿ ಈಸ್ ವೆರಿ ಜೆಂಟಲ್ ಮ್ಯಾನ್, ವೆರಿ ಜೆಂಟಲ್ ಮ್ಯಾನ್. ಅವರನ್ನು ಸಮೇತ ಇದರಲ್ಲಿ ಬಲಿಪಶು ಮಾಡಿ. ಯಾರನ್ನ? ತಿಮ್ಮರೋಡಿನ? ಹೌದು. ಯಾರು ಮಾಡಿದ್ರು ಬಲಿಪಶು? ಯಾರು ಮಾಡಿದ್ದಾರೆ ಈಗ ಅದನ್ನ ನಾನು ಇವಾಗ ಹೇಳಕ್ಕೆ ಇದು ಬೇಡ. ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಟಂಗಾಗತ್ತಮ್ಮ. ಗಿರೀಶ್ ಮಟ್ಟಣ್ಣನೇ ಮಾಡಿದ್ದಾರೆ ಅಂತ ನನಗೆ ಅವರು ಬಲಿಪಶು ಅಂತ ಹೇಳ್ತೀರಾ? ಗಿರೀಶ್ ಮಟ್ಟಣ್ಣವ್ರು ಈಗ ಆರಾಮಾಗಿದ್ದಾರೆ ಅಂತ ಅನ್ನಿಸ್ತಿದ್ಯಾ? ಹೌದು, ಅವ್ರು ಆರಾಮಾಗಿದ್ದಾರಲ್ಲ ಓಡಾಡ್ಕೊಂಡು. ಅವ್ರಿಗೆ ಇದರಿಂದ ಏನು ಹೊಡ್ತಾ ಬಿದ್ದಿಲ್ಲ? ಯಾವುದೋ ಗುಹೆಯಲ್ಲಿ ಯಾವುದೋ ಎಲ್ಲ ಹೋಗಿ ಕೂತ್ಕೊಂಡು ಅವ್ರು ಅವಿತ್ಕೊಂಡು ಅವ್ರು ಏನು ತಪ್ಪು ಮಾಡಿದ್ದಾರೆ? ಯಾರನ್ನಾದ್ರೂ ಕೊಲೆ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ, ಅಥವಾ ಏನು ಮಾಡಿದ್ದಾರೆ? ಅಲ್ಲಮ್ಮ, ಈಗ ನಿಮಗಾದ್ರೆ ನೀವು ಮುಗ್ಧರಿದ್ದೀರಿ, ನಾನು ಅಷ್ಟೊಂದು ಓದಿಲ್ಲ, ನನಗೆ ನೀವು ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗಿ ಕೂರಿಸಿದ್ರಿ, ಅಲ್ಲಿ ಏನು ಮಾಡಿದ್ರಿ ನನಗೆ ಗೊತ್ತಾಗ್ಲಿಲ್ಲ, ನೀವು ನನ್ನ ಮುಂದೆ ಏನೇನೋ ಪ್ಲಾನ್ ಮಾಡ್ಕೊಂಡ್ರಿ ನನಗೆ ಗೊತ್ತಾಗ್ಲಿಲ್ಲ, ಈ AI ವಿಡಿಯೋ ನನಗೆ ಗೊತ್ತಿಲ್ಲ. ಬಟ್ ತಿಮ್ಮರೋಡಿ ಅವ್ರು ಹಾಗಲ್ಲ. ತಿಮ್ಮರೋಡಿ ಅವರಿಗೆ ಅಷ್ಟಂತೂ ಅಂದಾಜಿದೆ, ಏನು ಮಾಡಿದ್ರೆ ಏನಾಗತ್ತೆ ಅಂದಾಜು ಇರ್ಬೋದು, ಆದ್ರೂ ಮಾಡಿದ್ದಾರೆ ಅಂತ. ಆದ್ರೂ ಕೆಲವು ವಿಚಾರದಲ್ಲಿ ಮಾಡಿದ್ದಾರೆ. ಅದು ಯಾರದು ಒತ್ತಾಯದ ಮೇರೆಗೆ ಮಾಡಿರಬೇಕು ಅಂತ ಅನ್ನಿಸ್ತದೆ. ಅವರಾಗಿ ಅವರು ಮಾಡೋಕ್ಕೂ ಅವರು ಅಷ್ಟೊಂದು ಬುದ್ಧಿವಂತರು ಇರಬಹುದು, ಬಟ್ ಅಷ್ಟೊಂದು ಇದು ಮಾಡುವಷ್ಟು ಅವರಿಗೆ ಈ ವಿಚಾರ ಅಷ್ಟೊಂದು ಇದಿಲ್ಲ ಅಂತ ಅನ್ನಿಸ್ತದೆ. ಅವರಿಗೆ ಮನಸ್ಸಿಗೆ ನೋವಾಗಿರುತ್ತೆ. ಇವಾಗ ತಿಮ್ಮರೋಡಿ ಅವರಿಗೆ ನಾನೊಂದು ಇದರಲ್ಲಿ ಇದು ಮಾಡಿಬಿಟ್ಟೆ ಅನ್ನುವಂಥದ್ದು ಅವರಿಗೆ ನೋವಿದೆ ಅಂತ ಅನ್ನಿಸ್ತದೆ. ನಿಮ್ಮ ಹೋರಾಟ ಆಸ್ತಿ ವಿಷಯದಲ್ಲಾಗಿತ್ತು, ಆ ಹೋರಾಟದ ದಿಕ್ಕು ಬದಲಾಯಿಸಿ ಅಲ್ವಾ? ತಿಮ್ಮರೋಡಿ ಅವರು ಸೌಜನ್ಯ ಪರ ಹೋರಾಟದಲ್ಲಿ ಭಾಗಿಯಾಗಿದ್ರು, ಒಂದ್ ಕಡೆ ಆ ದಿಕ್ಕು ಬದಲಾಯಿತು ಅಂತ ಅನ್ನಿಸ್ತಿದ್ಯಾ? ಈಗ ಈ ಷಡ್ಯಂತ್ರದಿಂದ ಆ ದಿಕ್ಕು ಬದಲಾಯಿಸಿದೆ. ಈಗ ಅವ್ರ ಮೇಲೆ ಇರುವಂತ ಒಂದು ನಂಬಿಕೆನೂ ಹೊರಟೋಗಿದೆ ಅನ್ನುವಂತ ಒಂದು ಅಲ್ಲಿ ಸ್ಥಳೀಯರೇ ಹೇಳ್ತಾ ಇದ್ರು, ಸೌಜನ್ಯ ಪರ ಹೋರಾಟದಲ್ಲಿ ನಾವು ಸಾಥ್ ಕೊಟ್ವಿ, ಈಗ ನೋಡಿದ್ರೆ ನೀವು ಏನ್ ಮಾಡೋದಕ್ಕೆ ಹೊರಟಿದ್ದೀರಿ, ಈಗ ನಾವು ಹೋರಾಟ ಮಾಡಿದ್ರು ಅದಕ್ಕೆ ಎಷ್ಟು ಮಟ್ಟಿಗೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅನ್ನೋ ಮಟ್ಟಕ್ಕೆ, ಸಕ್ಸಸ್ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಅದು ಗ್ಯಾರಂಟಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಗೆ ಸೌಜನ್ಯ ಹೋರಾಟ ಅದನ್ನು ಮುಗ್ದ ಅಧ್ಯಾಯ ಅನ್ಸುತ್ತೆ. ಅವರು ಹೇಳ್ತಾರೆ ನಾವು ಮುಗಿಸಲ್ಲ, ನಾವು ಹಾಗೆ ಅಂತ. ಮೊನ್ನೆ ಒಂದು ಸಮಾವೇಶದಲ್ಲಿ, ನ್ಯಾಯ ಸಮಾವೇಶದಲ್ಲಿ ಎಲ್ಲರೂ ಹೇಳಿದ್ದಾರೆ. ಅದು ಏನು ಅಂತ ನನಗಿನ್ನೂ ಗೊತ್ತಿಲ್ಲ. ನನಗೆ ಅಂದರೆ ನಾನು ಆ ವಿಚಾರಕ್ಕೆ ನಾನು ಅಷ್ಟು ಹೋಗ್ತಾ ಇಲ್ಲ. ಸೌಜನ್ಯನ ವಿಚಾರಕ್ಕೆ ನಾನು ಹೋಗಿದ್ದಾಳೆ, ಅನ್ಯಾಯ ಆಗಿದೆ, ಹೋಗಿದ್ದಾಳೆ. ಓಕೆ, ಅದಿಷ್ಟು ವರ್ಷದಿಂದನೂ ಮುನ್ನೆಲೆಗೆ ತರ್ತಾನೇ ಇದ್ದಾರೆ, ಯಾವುದೋ ಒಂದು ರೂಪದಲ್ಲಿ ತರ್ತಾನೆ ಇದ್ದಾರೆ. ಓಕೆ, ಆ ಹೋರಾಟದ ದಿಕ್ಕನ್ನು ಬದಲಾಯಿಸಿದ್ರು ಒಟ್ನಲ್ಲಿ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೋಗಿ. ಈಗ ನೀವು ಹೋರಾಟ ಮಾಡ್ತಿದ್ದು ಆಸ್ತಿ ವಿಷಯಕ್ಕಾಗಿ. ಆಸ್ತಿ ಬಗ್ಗೆ ನಿಮ್ಮ ಹತ್ರ ಏನ್ ಡೀಟೇಲ್ಸ್ ತಗೊಂಡಿದ್ರು ಗಿರೀಶ್ ಮಟ್ಟಣ್ಣವರು? ನಾನು ಯಾವ ಡೀಟೇಲ್ಸ್ ನಾನು ಕೊಟ್ಟಿರಲಿಲ್ಲ. ಡಾಕ್ಯುಮೆಂಟ್ ತರಕ್ಕೆ ಹೇಳಿದ್ರು, ಡೀಟೇಲ್ಸ್ ಏನು ತಗೊಂಡಿಲ್ಲ. ನಾನು ಏನು ಡೀಟೇಲ್ಸ್ ನಾನು ತಗೊಂಡು ಇಲ್ಲ. ಹಾಗಾದ್ರೆ ಆಸ್ತಿನ ನಿಮಗೆ ನನಗೆ ಬೇಜಾರಾಗಿದ್ದು ಹೋಗಿದೆ, ಧರ್ಮಸ್ಥಳದವರ ಕಡೆಗೆ ಹೋಗಿದೆ. ಇವಾಗ ಆಸ್ತಿ, ದೇವರು ಎಲ್ಲಾನು ಹೋಗಿದೆ. ಆ ದೇವರನ್ನ ಮಾರಿದಾರೋ ದಾನ ಮಾಡಿದಾರೋ ಅದು ನನಗೆ ಒಂದು ಬೇಜಾರು ಅಂತ ಹೇಳಿದ್ರೆ, ಸುತ್ತಮುತ್ತಲಿನ ನಮ್ಮದೇ ಒಂದು ಇದರದ್ದು ದೇವಸ್ಥಾನಗಳಿದ್ವು, ನಮ್ಮ ಒಂದು ಇದಕ್ಕೆ ಸೇರಿದಂತ ದೇವಸ್ಥಾನಗಳಿದ್ವು ಹತ್ರದಲ್ಲಿ ಅಲ್ವಾ. ಆ ದೇವಸ್ಥಾನಕ್ಕೆ ಒಂದು ಕೊಡ್ಬೋದಾಗಿತ್ತು, ದೇವರನ್ನ ಪೂಜೆ ಮಾಡಿಸ್ಕೊಂಡು ಇದನ್ನ ನೋಡ್ಕೊಂಡಿರಿ ಅಂತ. ಬಟ್ ನಿಮ್ಗೆ ಅದು ಐಡಿಯಾ ಇದೆ ಅಲ್ಲ, ನಿಮ್ ಚಿಕ್ಕಪ್ಪ ಅದನ್ನ ಕೊಟ್ಟಿದ್ದು ಅಂತ. ಓಕೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ, ನನ್ನ ತಾತ ಮಾಡ್ತಾ ಇದ್ದಂತ ದೇವಸ್ಥಾನ, ಅಂದ್ರೆ ಆ ಭಾಗದ ಅರಸು ವಂಶಸ್ಥರು ಆ ದೇವಸ್ಥಾನದ ಪೂಜೆ ಮಾಡೋದಕ್ಕೆ ಅಂತ ಅನ್ಬಿಟ್ಟು ನೇಮಕ ಮಾಡಿದ್ದು ಯಾರು? ನಿಮ್ ತಾತ ಮಾಡ್ತಾ ಇದ್ರು, ಆಮೇಲೆ ನಿಮ್ ತಂದೆಯವ್ರು ಮಾಡ್ತಾ ಇದ್ರು. ಅದಾದ ನಂತರ ಮುಂದುವರ್ಸೋದು ಯಾರು ಅನ್ನೋದು ಪ್ರಶ್ನೆ ಬರುತ್ತೆ. ನಿಮ್ ಚಿಕ್ಕಪ್ಪ ಬಂದು ಅದರ ಜೀರ್ಣೋದ್ಧಾರ ಮಾಡ್ತಾರೆ, ಬಟ್ ಐ ಥಿಂಕ್ ಯಾರು ಅದಕ್ಕೆ ರೆಡಿ ಇರಲಿಲ್ಲ. ಅವರೆಲ್ಲ ನಮ್ಮ ತಂದೆಯನ್ನ ತುಂಬಾ ಇದು ಮಾಡಿ ಕಳಿಸಿದ್ದಾರೆ. ಓಕೆ, ಬಟ್ ನಿಮ್ ತಂದೆಗೂ ಇದರಲ್ಲಿ ದುಡ್ಡು ಸಿಕ್ಕಿದೆ ಅನ್ನೋದು ಸಿಕ್ಕಿದೆ. ಒಂದು ಅದು ದೇವಸ್ಥಾನದಿಂದ ದುಡ್ಡು ಸಿಕ್ಕಿದೆ ಅಂತ ನಾನು ಹೇಳ್ತಾ ಇಲ್ಲ. ಅದರ ಪಕ್ಕದಲ್ಲಿ ಒಂದು ಗುಡ್ಡ ಇತ್ತು, ಗೇರು ಬೀಜದ ತೋಟ ಅಂತ ಇತ್ತು. ಆ ಜಾಗದ ದುಡ್ಡನ್ನ ತಗೊಂಡು ಕೊಟ್ಟಿದ್ದಾರೆ ಅನ್ನೋದು ಡಾಕ್ಯುಮೆಂಟ್. ನಿಮ್ ಚಿಕ್ಕಪ್ಪ ಈ ಜಮೀನು, ಈ ದೇವಸ್ಥಾನ ಎಷ್ಟು 1.5 ಎಕರೆ ಜಮೀನಿತ್ತು, ಮಧ್ಯದಲ್ಲಿ ದೇವಸ್ಥಾನ ಇತ್ತು, ಅದನ್ನ ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ರು. ಅವರು ಅದಕ್ಕೆ ಪ್ರತಿಯಾಗಿ ಒಂದ್ ಸ್ವಲ್ಪ ದುಡ್ಡು ಕೊಟ್ರು. 1 ಲಕ್ಷ ಸಮಥಿಂಗ್ ಏನೋ ನಿಮ್ ತಂದೆಗೆ ಸೇರಿತ್ತು. ಅದಾದ್ಮೇಲೆ ಇನ್ನು ಕೆಲವರಿಗೆ ಹಂಚಿದ್ದಾರೆ. ಅದನ್ನ ನೀವು ಹೇಳ್ತಾ ಇರೋದು ನಮಗೆ ಯಾರ್ದು ನಮ್ಮ ಪರ್ಮಿಷನ್ ತಗೊಂಡಿಲ್ಲ, ನಮ್ಮ ಅನುಮತಿ ಇಲ್ಲ, ನಮಗೆ ಅದರ ಭಾಗ ಕೂಡ ಸಿಕ್ಕಿಲ್ಲ, ಸಿಗಬೇಕು ಅನ್ನೋದು ನಿಮ್ಮ ಹೋರಾಟ. ನನಗೆ ಅದು ಸಿಗಬೇಕು ಅಂತ ನಾನು ಹೋರಾಟ ಮಾಡಲಿಲ್ಲ. ಆದರೆ ನಮ್ಮ ಗಮನಕ್ಕೆ ಬರಬೇಕಾಗಿತ್ತು, ಇನ್ನೊಂದು ನಮ್ಮ ಸೈನ್ ಬೇಕಾಗಿತ್ತು. ಮೊಮ್ಮಕ್ಕಳಿಗೂ ಒಂದು ಅಧಿಕಾರ ಇದೆಯಲ್ವಾ. ಇದನ್ನ ನೀವು ಹೇಳ್ತಿದ್ದೀರಿ. ನಿಮ್ಗೆ ಎಷ್ಟು ಒಂದು ಇಬ್ರು ತಮ್ಮ ಏನೋ ಇದ್ದಾರೆ? ಇಬ್ರು ತಮ್ಮಂದಿರಿದ್ದಾರೆ. ಅಕ್ಕಂದ್ರಿದ್ದಾರೆ? ಅಕ್ಕಂದ್ರು 3 ಜನ ಇದ್ದಾರೆ. ಓಕೆ, ಅವ್ರ ಹತ್ರ ನೀವು ಯಾವತ್ತಾದ್ರೂ ಮಾತಾಡಿದ್ರೆ? ಮಾತಾಡಿದ್ರೆ ಅದನ್ನು ಬಿಟ್ಟು ಮಾರೈತೆ, ಅದಕ್ಕೆಲ್ಲ ನೀನು ಹೋಗ್ಬೇಡ ಅಂತ. ಅವ್ರಿಗೆ ಯಾರಿಗೂ ಇದರಿಂದ ನಮಗ್ ಭಾಗ ಬರಬೇಕು, ದುಡ್ಡು ಬರ್ಬೇಕು ಅನ್ನೋದಿಲ್ಲ ಅವರಿಗೆ ಇನ್ನೊಂದು ಕಡೆ ಇನ್ನೊಂದು ಅಗ್ರಹಾರ ಅಂತ ಒಂದು ಜಾಗ ಇದೆ, ಅಲ್ಲಿ ಒಂದು ದೇವಸ್ಥಾನದ ಪಕ್ಕದಲ್ಲಿ ಒಂದು ತಾತಂದು
ತಮ್ಮಂದು ಜಾಗ ಇದೆ. ಅದರಲ್ಲೂ ಅವರು 3 ಜನರದ್ದು ಸೈನ್ ತಗೊಳ್ತಾರೆ ಬಿಟ್ಟು ನನ್ನ ಸೈನ್ ಇಲ್ಲ. ಅಲ್ಲಿನೂ ಮೋಸ ಆಗಿದೆ. ನೀವು ಕಣ್ಣೀರು ಹಾಕಿದಾಗ ಅದೆಷ್ಟು ತಾಯಂದ್ರ ಕಣ್ಣೀರು ಹಾಕಿದ್ರು? ಬಲವಾದ ದಾಖಲೆ ಅಂದ್ರೆ ಆಸ್ತಿದು ಬಲವಾದ ದಾಖಲೆನೇ ಅದು. ಹೌದು ಹೌದು. ಅಲ್ಲ ನೀವು ಅದು ಕಣ್ಣೀರು ನನಗೆ ಹಾಕಿದಾಗ ಕಣ್ಣೀರು ಆ ಅನನ್ಯ ಟೈಮಲ್ಲಿ ಭಟ್ ಅನನ್ಯ ಬಗ್ಗೆ ಭಟ್ ಕ್ರಿಯೇಟ್ ಆಗಿದೆ. ಅದನ್ನು ನಾನು ಜನರ ಮುಂದೆ ಅವರ ಜನಕ್ಕೆ ಗೊತ್ತಿರ್ಲಿಲ್ಲ. ನೀವು ಅದು ಅನನ್ಯ ಭಟ್ ಗೊತ್ತಿರ್ಲಿಲ್ಲ. ಬಗ್ಗೆ ಹೇಳಿದಾಗ ಅದು ಕ್ರಿಯೇಟ್ ಆಗಿದೆ. ಎಷ್ಟು ತಾಯಂದ್ರ ಕಣ್ಣೀರು ಹಾಕಿದ್ರು? ನಿಮ್ಮ ಕಣ್ಣೀರು ನೋಡಿ. ಹೌದು, ತುಂಬಾ ಜನ ಕಣ್ಣೀರು ಅದಕ್ಕೂ ಒಂದು ಹಾಕಿದ್ದಾರೆ. ಧೈರ್ಯ ಬೇಕು. ಹೌದು, ಅದಕ್ಕೊಂದು ಧೈರ್ಯ ಬೇಕು. ಆದ್ರೆ ನಾನು ಕಣ್ಣೀರು ಹಾಕಿದ್ದು ಅಲ್ಲಿ ಅನನ್ಯ ಭಟ್ಟಿದ್ದು ಮಾತ್ರ ಅಂತ ಅಲ್ಲ, ನನ್ನ ಆಸ್ತಿಯ ಬಗ್ಗೆ ನನಗೆ ಕಣ್ಣೀರು ಬಂದಿದೆ. ಆಸ್ತಿ ಬಗ್ಗೆ ನನಗೆ ತುಂಬಾ ಕಣ್ಣೀರು ಬಂದಿದ್ದು ನನ್ನ ಆಸ್ತಿಯ ಬಗ್ಗೆ. ಯಾಕೆಂದ್ರೆ ನಾನು ಇವತ್ತು ಪ್ರೀತಿ ಇದೆ, ಪ್ರೀತಿ ಇದೆ, ಬಟ್ ಪ್ರೀತಿ ಅಂತ ಹೇಳಿ ನನಗೆ ದುಡ್ಡು ಬೇಡ. ಅದೇ ದುಡ್ಡು ಬೇಡ. ಆ ಆಸ್ತಿಯಲ್ಲಿ ಇರುವಂತ ದೇವಸ್ಥಾನದ ಬಗ್ಗೆ ನಿಮಗೆ ಕಾಳಜಿ ಇದೆ ಅಂತ ಕಾಳಜಿ ಇದೆ. ಅದು ತಾತನ ಕಾಲದಿಂದ ಬಂದಿರುವಂತದ್ದು. ಅಲ್ಲಿ ಒಂದು ನಮ್ಮ ತಂದೆ ತಾತ ಇರುವಾಗ ನಾವು ಸಣ್ಣವರಿದ್ವಿ, ಆವಾಗ ಹೇಳ್ಬೋದು ಅಲ್ಲಿ ಒಂದು ಕಲ್ಲಿತ್ತು. ಅಲ್ಲಿ ಆ ಮನೆ ದೇವರ ಮುಂದೆನೆ ಒಂದು ಕಲ್ಲಿತ್ತು. ಆ ಕಲ್ಲಿಗೆ ಮನೆ ಎದುರುಗಡೆ ಒಂದು ಕೆರೆ ಇತ್ತು, ಸರೋವರ ಇತ್ತು. ಆ ಸರೋವರದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವಾಗ ಕೋರ್ಟು ಕಚೇರಿ ಅಂತ ಇರ್ತಿರ್ಲಿಲ್ಲ, ಜಾಸ್ತಿ ಹೋಗ್ತಿರ್ಲಿಲ್ಲ. ಆವಾಗ ತಲೆಗೆ ಮೈಗೆ ಸ್ನಾನ ಮಾಡಿಕೊಂಡು ನದಿ ಆಕೆ ಸರೋವರದಲ್ಲಿ ಸ್ನಾನ ಮಾಡಿ ಬಂದು ಒದ್ದೆ ಬಟ್ಟೆಯಲ್ಲಿ ನಿಂತ್ಕೊಂಡು ಅಲ್ಲಿ ಆ ಕಲ್ಲಲ್ಲಿ ಪ್ರಮಾಣ ಮಾಡ್ತಿದ್ರು. ಅದು ಇವತ್ತು ನೆನಪಿದೆ. ನಿಮ್ಗೀಗ ಆ ಕಲ್ಲಿನ ಮೇಲೆ ನಿಂತು ಪ್ರಮಾಣ ಮಾಡುವಷ್ಟು ಧೈರ್ಯ ಇದೆ ಅನಿಸ್ತಿದ್ಯಾ? ನನಗೆ ಧೈರ್ಯ ಇದೆ. ಆ ಕಲ್ಲಿನ ಮೇಲೆ ಕಲ್ಲು ಇಲ್ವಲ್ಲ ಇವಾಗ. ಅಲ್ಲ, ಈ ಎಲ್ಲ ಷಡ್ಯಂತ್ರದ್ದು, ಈ ಎಲ್ಲ ಅಲಿಗೇಷನ್ ಆದ್ಮೇಲೆ ನಾನು ಇವಾಗ್ಲೂ ಹೋಗಿ ನಾನು ಇದು ಮಾಡ್ಬೇಕು ಅಂತ ಅಲ್ಲಿ ಹೋಗೋಕೆ ಈಗ ನನಗೆ, ಯಾಕಂದ್ರೆ ನನ್ನ ಮನಸ್ಸು ಮುರಿದು ಹೋಗ್ಬಿಟ್ಟಿದೆ. ನನಗೆ ಮನಸ್ಸು ಮುರಿದು ಹೋಗ್ಬಿಟ್ಟಿದೆ. ಓಕೆ. ಅಲ್ಲ, ಈ ಎಲ್ಲ ಷಡ್ಯಂತ್ರ ನನಗೆ ಗೊತ್ತಿದ್ದು ನಾನು ನುಗ್ಗಿದ್ದಲ್ಲ, ನನ್ನ ಹೋರಾಟ ಆಸ್ತಿ ಕಡೆ ಆಗಿತ್ತು. ಈ ಹೋರಾಟದಲ್ಲಿ ಬುರುಡೆ ಗ್ಯಾಂಗಲ್ಲಿ ನಾನಿಲ್ಲ. ಆ ಧೈರ್ಯದಲ್ಲಿ ಆ ಕಲ್ ಮೇಲೆ ನಿಂತು ಬೇಕಾದ್ರೂ ನಾನು ಪ್ರಮಾಣ ಮಾಡ್ತೀನಿ. ಎಸ್, ನಾ ಇದ್ರ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಬಾಲ್ಯ ಎಲ್ಲಿಂದ ಶುರುವಾಗಿತ್ತು? ನನ್ನ ಬಾಲ್ಯ, ನಾನು ಹುಟ್ಟಿದ್ದು ಮಣಿಪಾಲ್ ಹತ್ರ ಕೊಳಲ್ಗಿರಿ ಅನ್ನುವಂಥ ಊರಲ್ಲಿ. ಕೊಳಲ್ಗಿರಿ ಅಂತ ಅದು ಒಂದು ಹಳ್ಳಿ. ಅಲ್ಲಿ ಹುಟ್ಟಿದ್ದು. ನಾನು 3rd ಸ್ಟ್ಯಾಂಡರ್ಡ್ ತನಕ ಅಲ್ಲಿ ನಾನು ಓದಿದ್ದೀನಿ. ನನ್ನ ತಾತನೇ ನನ್ನನ್ನು ನೋಡ್ಕೊಳ್ತಾ ಇದ್ದಿದ್ದು, ತಾತನೂ ಅಜ್ಜಿನೂ. ಆವಾಗ ನನ್ನ ಒತ್ತಿನ 3rd ಸಿಸ್ಟರ್ ಇದ್ಲು. ಆಮೇಲೆ ಮತ್ತೊಬ್ಬ ಬ್ರದರ್ ಹುಟ್ಟಿದ. ಆಮೇಲೆ ಅವರೆಲ್ಲ ಸ್ಕೂಲಿಗೆ ಹೋಗುವಾಗ ನಾವು 6 ಜನ ಟೋಟಲು. ಅದರಲ್ಲಿ ನಾನು 4ನೇ ಅವಳು ಹೆಣ್ಣು ಮಕ್ಕಳಲ್ಲಿ. 3rd ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡಿಂದ ನಾನು ನನ್ನ ಊರಿಗೆ ನಮ್ಮ ತಂದೆಯ ಮನೆಗೆ ಬಂದೆ. ತಂದೆಯ ಮನೆಯಿಂದ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. SSLC ತನಕನೂ ನಾನು ಓದ್ಕೊಂಡು ಬಂದೆ. ಇವ್ರು ಯಾರೋ ಮಧ್ಯಸ್ಥ ಹೇಳಿದ್ರು SSLC ಫೈಲ್ ಆಗಿದ್ದಾಳೆ ಹಾಗೆ ಹೀಗೆ ಅಂತ. ನಾನು ಕಟ್ಟಿಕೊಂಡಿದ್ದೀನಿ SSLCಯನ್ನು ಇದು ಮಾಡಿ ನಾನು ಕಟ್ಕೊಂಡಿದ್ದೀನಿ. ನಾನು ಬೇರೆ ಕಡೆ ಕೆಲಸ ಮಾಡಿಕೊಂಡು ನಾನು ಕಟ್ಟಿಕೊಂಡೆ. ನಾನು ಡಿಗ್ರಿ ತನಕನೂ ನಾನು ಕೆಲಸ ಮಾಡಿಕೊಂಡೆ, ನಾನು ಕಟ್ಕೊಂಡೆ. ಡಿಗ್ರಿ ಮುಗಿಸಿದ್ದೀನಿ ನಾನು. ಅದು ಇವರಿಗೆ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನು ನೀವು ಮನೆಯಿಂದ ಹೊರಗಡೆ ಬಂದಿದ್ದು ನಾನು 21 ಅಲ್ಲ, ನನಗೆ 21 ಇಯರ್ಸ್ ಆಗಿರಬೇಕು. ಆ ಟೈಮಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದೆ. ನೀವು ಮದುವೆ ಆದಾಗ ಎಷ್ಟು ವರ್ಷ ನಿಮಗೆ? ನಾನು SSLC ಮುಗಿಸ್ಕೊಂಡಿದ್ದೀನಿ. SSLC ಮುಗಿದ ಮೇಲೆ ಮದುವೆ ಆಗಿದ್ದೀನಿ. SSLC ಇರುವಾಗಲೇ ಅವರಲ್ಲಿ ಒಂದು ಇದರಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು. ಅವರನ್ನು ಮದುವೆ ಆಗಿದ್ದೆ. ಅವರಿಗೆ ಒಂದು 10ನೇ ಕ್ಲಾಸಲ್ಲಿ ಇರುವಾಗಲೇ ಮಂಗಳಾದೇವಿ ಒಂದು ಟೆಂಪಲ್ ಅಲ್ಲಿ ಹೋಗಿ ಮನೆಯಲ್ಲಿ ಗೊತ್ತಿಲ್ಲ. ಅನಿಲ್ ಭಟ್ ಹೇಗೆ ಪರಿಚಯ? ಅವರು ಇಂಜಿನಿಯರ್ ಆಗಿದ್ರು. ಒಂದು ಬಿಲ್ಡಿಂಗ್ ಇದಕ್ಕೆ ಬರ್ತಾ ಇದ್ರಲ್ಲಿ ಊರಲ್ಲಿ. ಅವಾಗ ಪರಿಚಯ ಆಗಿ ನನಗೆ ಅವರಿಗೆ ಲವ್ ಆಗಿ ನಾನು ಮದುವೆ ಆಗಿದ್ದೆ. ಅದು ಮನೆಯಲ್ಲಿ ಗೊತ್ತಿರಲಿಲ್ಲ ನಾನು ಮದುವೆ ಆಗಿರೋದು. ಅವರಿಗೆ ಅಂತ ಒಂದು ಮಗು ಹುಟ್ಟಿತ್ತು. ಆ ಮಗುವನ್ನು ನದಿಯಲ್ಲಿ ತಗೊಂಡು ಹೋಗಿ ಬಿಟ್ಟಿದ್ದಾರೆ. ನಿಮ್ಮ ಮತ್ತು ಅನಿಲ್ ಮದುವೆ ಆಗತ್ತೆ ಅನಿಲ್ ಭಟ್ ಅವ್ರ ಜೊತೆ. ಅದಾದ ಮೇಲೆ ನಿಮಗೆ ಹುಟ್ಟಿದ ಮಗುವನ್ನ ನಿಮ್ಮ ಕುಟುಂಬದವರು ತಗೊಂಡೋಗಿ ನದಿಗೆ ಬಿಟ್ರು. ಸೊ ವಾಟ್ ನೆಕ್ಸ್ಟ್? ಅದಾದ್ಮೇಲೆ ಏನಾಯ್ತು? ನೀವು ಶಿವಮೊಗ್ಗಕ್ಕೆ ಬರ್ತೀರಾ? ಆಮೇಲೆ ನಾನು ಬರ್ತೀನಿ. ನಾನು ಶಿವಮೊಗ್ಗಕ್ಕೆ ಅದಾದ್ಮೇಲೆ ನಾನು ಬರೋದು ಮಂಗಳೂರಿಗೆ ಬರ್ತೀನಿ. ಮಂಗಳೂರಿಂದ ಮತ್ತೆ ನಾನು ಯಾವುದೋ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಲ್ಲಿಂದ ಬಂದವಳು ನಾನು ನೆಕ್ಸ್ಟು ಒಂದು ರೂಮ್ ಮಾಡ್ಕೊಂಡು ಒಂದು 3-4 ಮನೆ ಕೆಲಸ ಮಾಡ್ಕೊಂಡು ಮಂಗಳೂರಲ್ಲೇ. ಅನಿಲ್ ಭಟ್ ಅವ್ರು ಎಲ್ಲಿ ಹೋಗ್ತಾರೆ? ಅನಿಲ್ ಭಟ್ ಆಮೇಲೆ ಬಿಟ್ಟು ಹೋಗ್ತಾರೆ. ನಿಮ್ಮನ್ನು ಬಿಟ್ಟು ಹೋದ್ರು? ನನ್ನನ್ನು ಬಿಟ್ಟು ಹೋಗ್ತಾರೆ. ನಿಮ್ಗೇನು ಅನಿಸ್ತಿಲ್ಲ? ನಾನು ತಪ್ಪು ಮಾಡಿದೆ ಅಂತ ಅನಿಸ್ಲಿಲ್ಲ. ಯಾಕೆ ಆಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಮನೆಯ ವಾತಾವರಣ ಸರಿಗಿರ್ಲಿಲ್ಲ. ಈಗ ನಿಮ್ಮ ಕುಟುಂಬ ನನ್ನ ತಾಯಿಯ ಹೆಣವನ್ನು ನೋಡಕ್ಕೆ ಇರ್ಲಿಲ್ಲ. ನನ್ನ ತಾಯಿಯ ಹೆಣವನ್ನು ನಾನು ನೋಡ್ಲಿಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳೋದು, ಈಗ ನೀವು ಹೇಳ್ತೀರಿ ಫ್ಯಾಮಿಲಿಯವ್ರ ವರ್ತನೆ ಸರಿ ಇರ್ಲಿಲ್ಲ ಅಂತ. ಅವ್ರು ಹೇಳ್ತಾರೆ ಸುಜಾತಾ ಭಟ್ ವರ್ತನೆ ಸರಿ ಇರ್ಲಿಲ್ಲ ಅಂತ. ಫ್ಯಾಮಿಲಿಯವರ ವರ್ತನೆ ಸರಿಗಿರ್ಲಿಲ್ಲ. ಸತ್ಯ ಹೇಳಕ್ಕೋದೆ. ನಾನು ಭಟ್ ಆಗಿದ್ದ ಅನಿಲ್ ಭಟ್ ಮದುವೆ ಆದ ನಂತರ ಸುಜಾತಾ
ವರ್ತನೆ ಚೆನ್ನಾಗಿಯೇ ಇತ್ತು. ಸುಜಾತ ವರ್ತನೆಯನ್ನ ಹಾಳು ಮಾಡಿದವರು, ಸತ್ಯ ಹೇಳಕ್ ಹೋದ್ರೆ ಅದನ್ನೆಲ್ಲ ಹೇಳಬಾರ್ದು ಅಂತ ಹೇಳಿ ನನ್ನ ಕೈ ಕಟ್ಟು ಮಾಡಿಬಿಟ್ಟು, ನನ್ನನ್ನ ಒಂದು ಇದು ಮಾಡಿಬಿಟ್ಟು, ಬಂಧನ ಮಾಡಿಬಿಟ್ಟು, ಒಂದು ಕಡೆಗೆ ಇದನ್ನ ತಗೊಂಡು ಹೋಗಿ ಹೆಬ್ರಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂರ್ಸಿಟ್ಬಿಟ್ಟು ಅಲ್ಲಿಂದ ನನ್ನನ್ನ ರಿಮಾಂಡ್ ಹೋಮಿಗೆ ಹೋಗಿ ಹಾಕಿದ್ರು. ಪ್ರಭಾಕರ್ ಬಾಳಿಗ ನಿಮಗೆ ಉಡುಪಿಯಿಂದ ಪರಿಚಯ, ಅದಾದ್ಮೇಲೆ ಅವ್ರ ತಾಯಿ ಕ್ಯಾನ್ಸರ್ ಇರುತ್ತೆ, ನಿಮ್ಮನ್ನ ತಾಯಿ ನೋಡ್ಕೊಳ್ಳೋಕೆ ಅಂತ ಕರ್ಕೊಂಡು ಹೋಗ್ತಾರೆ. 1 ತಿಂಗಳು 15 ದಿವಸದಲ್ಲಿ ತಾಯಿ ಏನೋ ತೀರ್ಕೋತಾರೆ ಅಂತ. ಸೊ ನೀವು ಆಮೇಲೆ ಅಲ್ಲೇ ಉಳ್ಕೋತೀರಿ? ಅಲ್ಲೇ ಉಳ್ಕೊಂಡೆ. ಅವನಿಗೂ ಅಂಗಡಿ ಮಾಡಿ ಕೊಟ್ಟೆ. ಯಾರಿಗೆ? ಪ್ರಭಾಕರ್ ಬಾಳಿಗೆ. ಅವ್ರೇನು ಕೆಲಸ ಏನು ಕೆಲಸ ಏನು ಮಧ್ಯೆ ಅವರ ಗಂಡ ಹೆಂಡತಿ ಮಧ್ಯೆ ಏನ್ ಪ್ರಾಬ್ಲಮ್ ಇತ್ತೋ ಗೊತ್ತಿಲ್ಲ. ಗಂಡ ಕೆಲಸ ಮಾಡ್ತಿರ್ಲಿಲ್ಲ. ಆ ಅಮ್ಮನಿಗೆ ಕೆಲಸ ಇತ್ತು. ಆ ಅಮ್ಮನೆ ಬೀದಿಯಲ್ಲೇ ಹಾಕ್ಬಿಟ್ಟು ಒಂದು ಸೂಟ್ ಕೇಸನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಗೊತ್ತಿಲ್ಲದ ಹಾಗೆ ಮನೆ ಲಾಕ್ ಮಾಡ್ಕೊಂಡು ಹೋಗಿರೋದು. ಒಬ್ಳು ಮಗಳಿದ್ದಾಳೆ. ನನ್ಗೆ ಅದೆಲ್ಲ ಅವರದ್ದು ನಂಗೆ ಅಟ್ಯಾಚ್ಮೆಂಟ್ ಇಲ್ಲ, ಟಚ್ ಇರ್ಲಿಲ್ಲ. ಅಲ್ಲಿನೂ ಸುಳ್ಳು ಹೇಳಿದ್ದಾರೆ. ಏನಂತ? ಅಲ್ಲಿನೂ ಅವ್ರ ಆಸ್ತಿಯನ್ನ ನಾನು ಮಾರಾಟ ಮಾಡಿದ್ದೀನಿ ಅಂತ. ಎಸ್, ನನಗೆಲ್ಲ ಗೊತ್ತಾಗಿದೆ. ನಾನು ಯಾಕೆ ಮಾರಾಟ ಮಾಡಲಿ? ನನಗೆ ಯಾಕೆ ಬೇಕು? ಕೋಲ್ಕತ್ತಾ ಯಾವಾಗ ಹೋಗಿದ್ದು? ಕೋಲ್ಕತ್ತಾ ಮಧ್ಯದಲ್ಲಿ ಹೋಗಿದ್ದೆ ಸ್ವಲ್ಪ ದಿನ. ಕೋಲ್ಕತ್ತಾ ನಾನು ಗುತ್ತಿಗೆ ಆಧಾರದ ಮೇಲೆ ಒಂದು ಸಿಬಿಐಯಲ್ಲಿ ಕೆಲಸ ಮಾಡಿ ಗುತ್ತಿಗೆ ಆಧಾರದ ಮೇಲೆ ಮಾಡಿದ್ದೀನಿ. ಒಟ್ನಲ್ಲಿ ಸಿಬಿಐಯಲ್ಲಿ ಮಾಡಿದ್ದೀನಿ, ಗುತ್ತಿಗೆ ಆಧಾರದ ಮೇಲೆ. ಹೊರ ಗುತ್ತಿಗೆ ಅಂತ ಒಟ್ನಲ್ಲಿ ಶಾರ್ಟ್ ಹ್ಯಾಂಡ್ ಆಗಿ ನಾನು ಮಾಡಿದ್ದು. ಶಾರ್ಟ್ ಹ್ಯಾಂಡ್ ಕಲ್ತ್ಕೊಂಡಿದ್ದೆ. ಶಾರ್ಟ್ ಹ್ಯಾಂಡ್ ಕಲ್ತಿದ್ರಾ ನೀವು? ಹೌದು, ಶಾರ್ಟ್ ಹ್ಯಾಂಡ್ ನಂದು ಮೈನ್ ಶಾರ್ಟ್ ಹ್ಯಾಂಡೇ ನಾನು. ಓಕೆ, ಎಷ್ಟು ಟೈಮ್ ಇದ್ರಿ ಕೋಲ್ಕತ್ತಾದಲ್ಲಿ? ಸಾಧಾರಣ ಇದ್ದೆ, ನನಗೆ ಅದು ಇವಾಗ ನೆನಪಿಲ್ಲ ಅಷ್ಟು. ಇದ್ದೆ, ಸ್ವಲ್ಪ ಸಮಯ ಇದ್ದೆ ನಾನು. ಅದೇ ಇಲ್ಲಿ ನಾನು ಕೆಲಸ ಮಾಡ್ಕೊಂಡೇ ಇದ್ದವಳು. ಹೊಟ್ಟೆಗೆ ಏನ್ ಬೇಕೋ ಆ ಕೆಲಸ ಯಾಕೆ ಕಂಟಿನ್ಯೂ ಮಾಡಿಲ್ಲ? ಶಾರ್ಟ್ ಹ್ಯಾಂಡ್ ಅದು ಹೊರಗುತ್ತಿಗೆ, ಅದು ಆಮೇಲೆ ಕಾಂಟ್ರಾಕ್ಟ್ ಮುಗಿಯಿತು. ಬೇರೆ ಕಡೆ ನೀವು ಶಾರ್ಟ್ ಹ್ಯಾಂಡ್ ರಿಲೇಟೆಡ್ ಇಲ್ಲ, ಆಮೇಲೆ ರಿಲೇಟೆಡ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಬೇರೆ ಕಂಪ್ಯೂಟರ್ಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಇದ್ರ ಬಗ್ಗೆ ಅಷ್ಟು ಇದಿರ್ಲಿಲ್ಲ. ಓಕೆ, ಅದಾದ್ಮೇಲೆ ನಿಮಗೆ ರಂಗಪ್ರಸಾದ್ ಪರಿಚಯ? ಹೌದು. ನನ್ನ ಮೇಲೆ ಬರ್ತಾ ಇರೋ ಆರೋಪ ಅದು ಪ್ರಭಾಕರ್ ಬಾಳಿಗ ಲೈಫಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದಾಗ್ಲಿ, ರಂಗಪ್ರಸಾದ್ ಅವರ ಲೈಫಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದಾಗ್ಲಿ, ಎಲ್ಲೇ ಹೋದ್ರೂ ಸುಜಾತಾ ಭಟ್ ಆ ಇಡೀ ಕುಟುಂಬ ಹಾಳು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆಯಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ, ನಾನು ದುಡಿದು ಅವ್ರನ್ನ ಸಾಕಿದ್ದೀನಿ ಹೊರತು ಅವರ ದುಡ್ಡನ್ನ ನಾನ್ ತಿಂದಿಲ್ಲ, ಅವರ ಆಸ್ತಿಯನ್ನ ನಾನ್ ಲೂಟಿ ಹೊಡೆದಿಲ್ಲ ಅಂತ ನೀವು ಹೇಳ್ತಿದ್ರೆ ನಾ ಮಾತಾಡ್ತೀನಿ. ಈಗ ನೀವು ಅಲಿಗೇಷನ್ ಮಾಡಿದಾಗ SIT ಅನ್ನೋದು ರಚನೆ ಆಗುತ್ತೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಹೈಪ್ ಆಗುತ್ತೆ. ನಾನು ಹೋಗಿ ವಿಚಾರಣೆ ಕೂರಬೇಕು, ನನ್ನ ಮುಂದೆ ಒಂದು 100 ಪ್ರಶ್ನೆಗಳು ಬೀಳುತ್ತೆ, ಅದಕ್ಕೆ ಉತ್ತರ ಕೊಡಬೇಕು. ಐಡಿಯಾ ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ? ನಾನು ನ್ಯಾಚುರಲ್ ಆಗಿ ಏನಿದೆ SIT ವಿಚಾರ ತುಂಬಾ ಚೆನ್ನಾಗಿ ಆಗಿದೆ. ಓಕೆ, ಯಾರು ಅವರು ನನ್ನನ್ನು ಯಾರು ಬೆದರಿಸಲಿಲ್ಲ, ಏನೂ ಇಲ್ಲ. ಈಗ ನೀವು ಹೇಗೆ ಇಲ್ಲಿ ಮಾತಾಡ್ತಾ ಇದ್ದೀನಿ ಅದೇ ರೀತಿ ಒಂದು ಫ್ಯಾಮಿಲಿ ಥರನೇ ಅವರು ನನ್ನನ್ನು ಒಂದು ಇದು ಮಾಡಿ ಟ್ರೀಟ್ ಮಾಡಿ, ಒಂದು ವಯಸ್ಸಿಗೆ ಒಂದು ಬೆಲೆ ಕೊಟ್ಕೊಂಡು, ಆಮೇಲೆ ಲೋ ಶುಗರ್ ಆದ್ರೂ ನನಗೆ ಚಾಕ್ಲೇಟ್ ತಂದು ಕೊಡುವವರು. ಆಮೇಲೆ ಎಲ್ಲಾನು ಊಟದಿಂದ ಹಿಡಿದು ಪ್ರತಿಯೊಂದು ನನ್ನನ್ನು ಒಂದು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಷ್ಟು ಪ್ರಶ್ನೆ ಕೇಳಿದ್ರು ನಿಮ್ಗೆ? ತುಂಬಾ ಪ್ರಶ್ನೆ ಕೇಳಿದ್ದಾರೆ. ನನ್ನ ಹಿನ್ನೆಲೆ ಎಲ್ಲ ಈಗ ನೀವು ಏನ್ ಕೇಳಿದ್ದೀರಾ ಅದೇ ಎಲ್ಲಾನು ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಅದಕ್ಕೆ ನಾನು ಈಗ ನಿಮ್ಮ ಹತ್ರ ಹೇಗೆ ಇದು ಮಾಡಿದ್ದೀನಿ ಆನ್ಸರ್ ಕೊಟ್ಟಿದ್ದೀನಿ, ಅದೇ ರೀತಿನೇ ನಾನು ಆನ್ಸರ್ ಕೊಟ್ಟಿದ್ದೀನಿ. ಅವರೊಂದು ಡೇಟ್ ಕೊಡ್ತಾರೆ, 28th ಕೊಡ್ತಾರೆ. ನೀವು 26th ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ 5 ಗಂಟೆಗೆ SIT ಕಚೇರಿಯಲ್ಲಿ ಇರ್ತೀರಿ. ಅವ್ರಿಗೆ ಇನ್ಫಾರ್ಮೇಶನ್ ಇರಲ್ಲ ಅದ್ರದ್ದು ಅನ್ಸುತ್ತೆ. ಇಲ್ಲ, ನಾನು ಹೋಗ್ತಾ ನಾನು ಫೋನ್ ಮಾಡಿ ಹೇಳಿದ್ರಿ. ಹೌದು. ಯಾಕೆ 2 days ಬಿಫೋರ್ ಹೋದ್ರಿ? ನನಗೆ ಈ ಮಾಧ್ಯಮದವ್ರದ್ದು ಕಿರಿಕಿರಿ ತಡ್ಕೊಳಕ್ಕಾಗಲಿಲ್ಲ ಅಂತ ಹೇಳ್ಕೊಂಡು, ಇನ್ನು ಇದನ್ನ ಇದು ಮಾಡೋದು ಬೇಡ ಅಂತ ಹೇಳ್ಕೊಂಡು ಕಾಂಪೌಂಡ್ ಹಾರ್ಕೊಂಡು ಪೊಲೀಸ್ನವರು ಒಂದು ಕ್ಯಾಬ್ ಮಾಡಿ. ನೀವು ಯಾರ ಕಣ್ಣಿಗೂ ಬೀಳಲಿಲ್ಲ? ನಿಮ್ಗೆ ಯಾರದು ಐಡಿಯಾ ಹೇಳಿದ್ದು ಹಂಗಿಂದ ಹೋಗಿ ಅಂತ? ಪೊಲೀಸ್ ಇದ್ರವ್ರ ಈ ರೀತಿ ಮಾಡ್ಕೊಂಡು ಆ ಕಡೆಯಿಂದ ಬನ್ನಿ ಅಂತ ಹೇಳಿದ್ರು. ಕೊನೆಗೆ ಕ್ಯಾಬಲ್ಲಿ ಹತ್ಕೊಂಡು ಹಾಗೆ ಕರ್ಕೊಂಡು ಹೋಗಿ ಬಸ್ಸಿಗೆ ಬಿಟ್ರು. ಅವರೇ ಪೊಲೀಸ್ ಇದ್ರು, ಅವರೇ ಬಿಟ್ರು. ಅಲ್ಲಿಂದ ಹೋಗಿ ಸೀದಾ SITಗೆ ಹೋದೆ. ಬೆಳಿಗ್ಗೆ 4:15 ಗಂಟೆಗೆ ನಾನು SIT ಇದ್ರ ಹತ್ರ ಇದ್ದೀನಿ. ಆಮೇಲೆ ಕರೆದು ಒಳಗಡೆ ಕೂರಿಸಿಟ್ರು. ಬೆಳಗಿನ ಜಾವನೇ ಹೋಗಿರಿ? ಈಗ ವಿಚಾರಣೆ ನಿಮ್ಮನ್ನು ಕರೆದಾಗ ಈ ಗ್ಯಾಂಗ್ನವ್ರು ಯಾರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ? ಗಿರೀಶ್ ಮಠಣ್ಣವ್ರು ಮಾಡಿದ್ರು, ಒಂದು ಫೋನ್ ಬಂತು, ನಾನು ಫೋನ್ ರಿಸೀವ್ ಮಾಡಲಿಲ್ಲ. ಇಲ್ಲ ಅಂದ್ರೆ ನಿಮ್ಮನ್ನು ವಿಚಾರಣೆ ಕರೀತಿದ್ದಾರೆ, ನೀವು ಹಿಂಗೆ ನಾನು ಅವರಿಗೆ ಗೊತ್ತಿಲ್ಲ, ನಾನು ವಿಚಾರಣೆಗೆ ಹೋಗ್ತಿದ್ದೀನಿ, ಈ ಟೈಮಿಗೆ ಬರ್ತೀನಿ ಅನ್ನೋದು ಅವರಿಗೆ ಗೊತ್ತಿಲ್ಲ. ನಾನು ಫೋನ್ ಮಾಡಿದ್ದೀನಿ ಅಷ್ಟು ಬಿಟ್ರೆ ಇವರಿಗೆ ಫೋನ್ ಮಾಡಲಿಲ್ಲ. ನಮ್ಮ ಲಾಯರ್ಗೆ ಫೋನ್ ಮಾಡಿದ್ದೀನಿ, ಅಲ್ಲಿ ಒಂದು ಲಾಯರನ್ನು ನಾನು ಕೊಡ್ತೀನಿ, ಲಾಯರ್ ಬಂದು ನಿಮ್ಮನ್ನು ಪಿಕಪ್ ಮಾಡ್ತಾರೆ ಅಂತ ಹೇಳಿದ್ರು ಬಿಟ್ರೆ ನನಗೆ ಇವ್ರು ಯಾರದು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ. ಅಲ್ಲಿಂದ ಲಾಯರ್ ಯಾರು ಕೊಟ್ಟಿದ್ದು? ಈ ಗ್ಯಾಂಗ್ನವರೇ? ಈ ಗ್ಯಾಂಗ್ನವ್ರು ಲಾಯರ್ ಕೊಟ್ಟಿಲ್ಲ ನನಗೆ. ಮಂಜುನಾಥ್ ಅಂತ ಲಾಯರ್ ಇದ್ರು, ಅವರು ಒಬ್ರು ಲಾಯರ್ ಅನ್ನ ಅಲ್ಲಿಗೆ ನಿಮ್ಮ ಕಾರಲ್ಲಿ ಕಳಿಸಿ ಕನೆಕ್ಟ್ ಆಗಿದ್ದು. ಮಂಜುನಾಥ್ ಅದು ನನಗೆ ಒಬ್ರು ಫ್ರೆಂಡ್ ಇಂದ. ನಿಮ್ಮ ಫ್ರೆಂಡ್? ನನ್ನ ಫ್ರೆಂಡ್ ಇಂದ. ಅಂದ್ರೆ ಇದೆಲ್ಲದರಿಂದ ಹೊರಗಡೆನಾ ಅಥವಾ ಹೊರಗಡೆ?
ಇವರು ಇದಕ್ಕೂ ಅವರಿಗೂ ಸಂಬಂಧನೇ ಇಲ್ಲ. ಮಂಜುನಾಥ್ ಸರ್ ಈಗ ಲಾಯರ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರ ನಿಮ್ಗೆ ಮಂಜುನಾಥ್? ಇವಾಗಲೂ ಟುಡೇ ತನಕನೂ ಇದ್ದಾರೆ. ಅವರನ್ನು ನಾನು ಬಿಟ್ಕೊಡ್ತಾ ಇಲ್ಲ. ಅವರು ಈ ಚಿನ್ನಯ್ಯ ಗುರುತು ಮಾಡಿದ ಜಾಗದಲ್ಲಿ ಕಾರ್ಯಾಚರಣೆ ನಡೆಯುವಾಗ ಅವರು ಒಂದಷ್ಟು ಹೇಳಿದ್ದಾರೆ, ಪತ್ರಿಕಾ ಪ್ರಕಟಣೆ ಅಂತ ಕೊಟ್ಬಿಟ್ಟು ಅಲ್ಲ ಸಿಕ್ತು ಇದು ಸಿಕ್ತು ಅಂತ. ಗಿಲ್ಟ್ ಇದೆಯಾ ಅವ್ರಿಗೆ ಅದ್ರ ಬಗ್ಗೆ? ಕೇಸ್ ಆಗಿದೆ ಈಗಲ್ಲ? ಕೇಸ್ ಆಗಿದೆ. ಅವರಿಗೆ ಬೇಜಾರಿದೆಯಾ ಅದ್ರ ಬಗ್ಗೆ? ನಾನು ಹಂಗೆ ಬೇಜಾರಿದ್ರು ಅವ್ರು ಅದನ್ನ ಇದು ಮಾಡ್ಕೊಂತಾರೆ. ನಿಮ್ಮ ಹತ್ರ ಹೇಳಿದಾರೆ ಈಗ ನಿಮಗೆ ಹೆಂಗೆ ಈ ಪ್ರಕರಣದಲ್ಲಿ ನಾನು ತಿಳ್ಕೊಂಡಿದ್ದಕ್ಕೆ ನನಗೆ ಬೇಜಾರಿದೆ ಅಂತಿರೋ ಹಂಗೆ ಅವರಿಗೂ ಬೇಜಾರಿದೆ. ಓಕೆ, ಹಿಂಗ್ ಮಾಡಬಾರ್ದಿತ್ತು ಅಂತ. ಹೌದು, ಅವರಿಗೂ ಬೇಜಾರಿದೆ. ಹೇಳ್ಕೊಳಕ್ಕಾಗುತ್ತಾ? ಹೌದು, ಯಾರ ಹತ್ರನೂ ಹೇಳ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಲ್ವಾ. ನಾವೇ ಸೊಲ್ಯೂಷನ್ ಹುಡುಕಿಕೊಳ್ಬೇಕು ಅಷ್ಟೇ. ಓಕೆ, ನಿಮ್ಮನ್ನ ತಳ್ಳೋದಕ್ಕೆ ರೆಡಿ ಇರ್ತಾರೆ. ಬಿದ್ದ ಮೇಲೆ ಎದ್ದೇಳೋದು ನಮ್ದೇ ಪ್ರಯತ್ನ. ಈಗ ನೀವು ಎಲ್ಲಿ ಬಿದ್ನೋ ಅಲ್ಲೇ ಎದ್ದು ನಿಲ್ಬೇಕು ಅಂತ ಹೊರಟಿದ್ದೀರಿ. ಹೌದು. ಓಕೆ, SIT ತನಿಖೆಯಲ್ಲಿ ಏನಾಯ್ತು ಅಂದ್ರೆ ಈ ಷಡ್ಯಂತ್ರದ ಒಂದು ಭಾಗ ಆದೆ ನಾನು ಅಂತ ಅವರೆಲ್ಲ ಹೇಳಿದ್ರು. ಏನೇನು ಹೇಳಬೇಕು ಎಲ್ಲಾನು ಕೂಲಂಕುಷವಾಗಿ ಹೇಳಿದ್ದೀನಿ. ಅವ್ರಿಗೆ ಏನೇನು ಇದು ದಾಖಲಾತಿ, ನನ್ನ ಕಡೆ ಏನು ದಾಖಲಾತಿ ಕೊಡಬೇಕು ಎಲ್ಲಾನು ಕೊಟ್ಟಿದ್ದೀನಿ. ಅದನ್ನೆಲ್ಲರೂ ಅವ್ರು ಹೇಳಿದ್ರು, ಇಲ್ಲಿಂದ ನೀವು ಇದನ್ನು ಮುಕ್ತಿಗೊಳಿಸಿ ಹೋಗ್ಬಿಡಿ, ಇನ್ನು ಯಾವುದಕ್ಕೂ ಇದಾಗಬೇಡಿ. ಆಮೇಲೆ ನೀವು ದುಡ್ಡು ಒಂದು ದಿನದಲ್ಲಿ ಇಲ್ಲ, 2 ದಿನ ಆಗಿದೆ, 3 ದಿನ ಆಗಿದೆ. ಒಂದು ದಿನ ಸ್ವಲ್ಪ ಟೈಮ್ ಇದಾಯ್ತು. ಅಂದ್ರೆ ನಾನು ಸ್ವಲ್ಪ ಇದಾಗಿದ್ದೆ. ಮತ್ತೆ 2 ದಿನದಲ್ಲಿ ನಾನು ಕರೆಕ್ಟಾಗಿ ಅವ್ರಿಗೆ ಏನು ಇದು ಮಾಡಬೇಕು ಎಲ್ಲಾನು ಕೊಟ್ಟಿದ್ದೀನಿ. ಭಯ ಆಗಿತ್ತಾ? ನನಗೆ ಯಾವ ಭಯನೂ ಇಲ್ಲ. ಅವರು ನನಗೆ ಭಯ ಇರಲಿಲ್ಲ. ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಕಾಲ್ಪನಿಕ ಅನ್ನೋದನ್ನ ನೀವು ಅನೌನ್ಸ್ ಮಾಡಿ ಆಗಿತ್ತು, ಹೊರಗಡೆ ಬಂದುಬಿಟ್ಟಿತ್ತು ಆ ವಿಷಯ. ನೀವು SIT ತನಿಖೆಗೆ ಹಾಜರಾಗೋದಕ್ಕೂ ಮುಂಚೆನೆ ಈ ಕ್ಯಾರೆಕ್ಟರ್ ಕಾಲ್ಪನಿಕ ಅನ್ನೋದು ಹೊರಗಡೆ ಬಂದ್ಬಿಟ್ಟಿತ್ತು. ಅದೇನಾದ್ರೂ ಪ್ರಾಬ್ಲಮ್ ಆಯ್ತಾ? ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ನಾನು ಅನೌನ್ಸ್ ಮಾಡಿದ್ದೀನಿ. ಆಮೇಲೆ ನಾನು ಸತ್ಯ ಹೇಳಿದ್ದೀನಿ. ಅಲ್ಲ, ನೀವು ಹೇಳಿದ್ರಿ SIT ತನಿಖೆ ಆದ್ಮೇಲೆ ಹಾಕೊಳ್ಳಿ ಅಂತ. ಬಟ್ ಯಾರ ಕೈಗೆ ಸಿಕ್ಕಿತ್ತೋ ಅವ್ರು ಅದನ್ನ ಅನೌನ್ಸ್ ಮಾಡಿ ಹಾಕಿದ್ರು. ಅವ್ರು ಮಾಡಿದ್ದಾರೆ. ಅವರಿಗೆ ಬೇಕಾಗಿರ್ಲಿಲ್ಲ, ಅವ್ರು ಮಾಡಿದ್ದಾರೆ. ಅವರು ನನ್ನನ್ನು ತುಂಬಾ ತೇಜೋವಧೆ ಮಾಡಿದ್ದಾರೆ. ಅಲ್ಲ, ನಿಮ್ಗೆ ಯಾಕೆ ಹೇಳಬೇಕು ಅನ್ನಿಸ್ತು ಅನನ್ಯ ಭಟ್ ಬಗ್ಗೆ ಸತ್ಯ ಹೇಳಬೇಕು ಅಂತ ಅನಿಸ್ತು, ಹೇಳಿದ್ದೀನಿ ಅಷ್ಟೇ. SIT ನೀವು ಕಾಲಿಡಕ್ಕೂ ಮುಂಚೆ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಕಾಲ್ಪನಿಕ ಅನ್ನೋದು ನೀವು ಅನೌನ್ಸ್ ಮಾಡ್ಬಿಟ್ಟಿದ್ರಿ. ಆ ಕ್ಷಣಕ್ಕೆ ನಾನು ಮಾಡ್ಲಿಲ್ಲ. ಅಲ್ಲ, ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ ನನಗೆ ಇಲ್ಲ ಅಂತ ಹೇಳಿದ್ರಿ. ಅದು ಹೊರಗಡೆ ಬಂತು. ನೀವು ಬರಬಾರ್ದು ಅಂದಿದ್ರಿ, ಬಂತು. ಬಂದ ಕ್ಷಣ ಈ ಗ್ಯಾಂಗ್ ಇಂದ ನಿಮಗೆ ಕಾಲ್ ಬಂತ? ಯಾರು ಬೇಡ, ಮಟ್ಟಣ್ಣ ಅವರು ಕಾಲ್ ಮಾಡಿದ್ರು. ಯಾರು ಕಾಲ್ ಮಾಡಲಿಲ್ಲ. ನಿಮಗೆ ಯಾರು ಪ್ರಶ್ನೆ ಮಾಡಿಲ್ಲ? ಅಂದ್ರೆ ನಿಮ್ ಪ್ರಕಾರ ಅನನ್ಯ ಭಟ್ ಅನ್ನೋ ಮಗಳು ಸುಜಾತಾ ಭಟ್ ಇಲ್ಲ ಅನ್ನೋದು ಅವರಿಗೂ ಆವಾಗಲೇ ಗೊತ್ತಾಗಿದೆ. ಅವರಿಗೆ ಮುಂಚೆನೆ ಗೊತ್ತಿತ್ತ ಏನೋ ಗೊತ್ತಿಲ್ಲ. ಸುಜಾತಾ ಸುಳ್ಳು ಹೇಳಿದ್ದಾರೆ, ಸುಜಾತಾ ನಮಗೆ ಗೊತ್ತೇ ಇಲ್ಲ ಈ ರೀತಿ ಹೇಳ್ತಾರೆ ಅಂತ. ಇವ್ರು ನನ್ನನ್ನು ಬಲಿಪಶು ಮಾಡಿದ್ರಲ್ಲ, ಇವ್ರು ಮಾಡಿದ್ದು ಸರಿಗಿದ್ಯಾ? ಓಕೆ, ಅಲ್ಲ, ನನಗೆ ಹೇಳ್ಬೇಕಾಗಿತ್ತಲ್ಲ. ಹೌದು, ಅಲ್ಲ, ಅವರು ಅನ್ಕೊಂಡ್ರ ಸುಜಾತಾ ಭಟ್ ಇಂದ ನಾವು ಹೋಗ್ತಾ ಇದ್ದಾರಿಗೆ ನಮಗ್ ಹಿನ್ನಡೆ ಆಯ್ತು, ಸುಜಾತಾ ಭಟ್ ಸುಳ್ಳು ಹೊರಗಡೆ ಬಂದ ತಕ್ಷಣ ನಮ್ಮ ಮೇಲೆ ನಂಬಿಕೆನೂ ಹೋಯ್ತು ಜನಕ್ಕೆ ಅಂತ. ಹೌದು, ಅವ್ರ ಮೇಲೆ ನಂಬಿಕೆ ಹೋಗ್ಲಿ ಅಂತಾನೆ ನಾನು ಮಾಡಿರೋದು. ಓಕೆ, ನಿಮಗೆ ಅದ್ರದ್ದು ಪಕ್ಕ ಕ್ಲಾರಿಟಿ ಇತ್ತು? ನಾನು ಹಿಂಗೆ ಹೇಳಿದ್ರೆ ಇದು ಹಿಂಗಾಗುತ್ತೆ ಅನ್ನೋದು ಗೊತ್ತಿತ್ತು. ನನಗೆ ಗೊತ್ತಿತ್ತು. ನಾನು ಹೇಳ್ತೀನಲ್ಲ, ನನ್ನನ್ನು ಈ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಲಿಸಿದ್ರು. ಯಾವಾಗ ಈ ಬುರ್ಡೆ ಇದಕ್ಕೆ ಕರ್ಕೊಂಡು ಹೋಗಿ ಡೆಲ್ಲಿಗೆ ಕರ್ಕೊಂಡು ಹೋದ್ರು, ಅಲ್ಲಿ ನನ್ನನ್ನು ಇದು ಮಾಡಿದ್ರು. ನಿಮ್ಗೆ ಯಾವಾಗ ಗೊತ್ತಾಯ್ತು ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಈ ತರ ಎಲ್ಲ ಆಗಿದೆ ಅನ್ನೋದು? ನನಗೆ ಗೊತ್ತಿರ್ಲಿಲ್ಲ. ನನಗೆ ಆಮೇಲೆ ಇವಾಗ ಇತ್ತೀಚೆಗೆ ಈ ಬುರ್ಡೆ ಬಂದಿರೋದು. ಒಂದು ನಿಮಿಷ, ನನ್ನ ಮನೆಯಲ್ಲಿ ಬಂದು ಒಂದು ದಿನ ಅವನು ಡೆಲ್ಲಿಗೆ ಹೋಗಿ ಬಂದ ದಿನ ರಾತ್ರಿ ನನ್ನ ಮನೆಯಲ್ಲಿ ಒಂದು ರಾತ್ರಿ ಮಲ್ಕೊಂಡಿದ್ದಾನೆ ಚಿನ್ನಯ್ಯ. ಹೌದು, ಅವನು ಆವಾಗ್ಲೂ ನನಗೆ ಹೇಳಿಲ್ಲ ಹೀಗೆ ಬುರ್ಡೆ ಅಂತಾನು. ಯಾವ್ದ್ರ ಬಗ್ಗೆ ಏನು ಮಾತಾಡಿಲ್ಲ ಚಿನ್ನಯ್ಯ ನಿಮ್ಮ ಹತ್ರ? ನನ್ನ ಹತ್ರ ಒಂದು ವಿಚಾರ ಬಿಟ್ಟು ಕೊಡ್ಲಿಲ್ಲ. ಚಿನ್ನಯ್ಯನು ಇದ್ರಲ್ಲಿ ಬಲಿಪಶು ಅಂತ ಅನ್ಸುತ್ತಾ, ಅಥವಾ ಚಿನ್ನಯ್ಯನು ಗೇಮ್ ಪ್ಲೇ ಮಾಡದ ಅಂತ ಅನ್ಸುತ್ತೆ? ಚಿನ್ನಯ್ಯನು ಗೇಮ್ ಪ್ಲೇ ಮಾಡಿರ್ತಾನೆ. ಬಟ್ ಈಗ ಅವನು ಅನ್ಭವಿಸ್ಲಿ, ಅವ್ನು ಮಾಡಿದಕ್ಕೆ ಅವನು ಅನ್ಭವಿಸ್ಲಿ. ಅಲ್ಲ, ಒಂದ್ ಹಂತದ ತನಕ ಅವನನ್ನು ಕೈ ಬಿಟ್ಟಿದಾರಲ್ವಾ, ಈಗ ಅವನು ಇಲ್ಲ. ಈಗ ಅವನಿಗೆ ಯಾರಿದ್ದಾರೆ? ಈಗ ಜೈಲಲ್ಲಿ ಕುಳಿಬೇಕಲ್ವಾ? ಓಕೆ, ಅವನಿಗೆ ಅದು ಗೊತ್ತಿರ್ಲಿಲ್ವಾ? ಚಿನ್ನಯ್ಯ ಮಾಡಬಾರದು ಮಾಡಿದ್ರು ಜೈಲಿಗೆ ಹೋದ್ರು ಅಂತೀರಿ. ನಾನು ಸೇಫ್ ಆದ ಈಗ ಅಂತ ಅನ್ಸ್ತಿದ್ಯಾ ನಿಮ್ಗೆ? ಹೌದು, ನಾನು ಸೇಫ್ ಆದೆ. ನಾನು ಸತ್ಯ ದುಡ್ಡು ತಗೊಂಡಿದ್ದಾಗಿದ್ರೆ ನಾನು ಸೇಫ್ ಆಗ್ತಿರ್ಲಿಲ್ಲ. ನೀವು ದುಡ್ಡು ತಗೊಂಡಿಲ್ಲ? ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಚಿನ್ನಯ್ಯ ದುಡ್ಡು ತಗೊಂಡಿದ್ದಾರೆ. ಚಿನ್ನಯ್ಯ ದುಡ್ಡು ತಗೊಂಡಿದ್ದಾರೆ. ಎಷ್ಟು ತಗೊಂಡಿರ್ಬೋದು? ಎಷ್ಟು ತಗೊಂಡಿರ್ಬೋದು ಗೊತ್ತಿಲ್ಲ. ನಿಮ್ಗೆ ಅಂದಾಜಿದೆ ಚಿನ್ನಯ್ಯ ದುಡ್ಡು ತಗೊಂಡಿದ್ದಾನೆ? ದುಡ್ಡು ತಗೊಂಡಿದ್ದಾನೆ ಅವನು. ಅವ್ನು ದುಡ್ಡಿಗೆ ಬಿದ್ದಿದ್ದಾನೆ. ನನಗೆ ದುಡ್ಡು ಬೇಕು. ನನಗೆ ಈ ಉಳಿದವರೆಲ್ಲ ಯಾಕೆ ಜಾಯ್ನ್ ಆಗಿದ್ದು? ದುಡ್ಡುಗೋಸ್ಕರನಾ? ಬೇರೆ ಏನಾದ್ರೂ ಇಂಟೆನ್ಷನ್ ಇದೆಯಾ ನನಗೆ ಗೊತ್ತಿಲ್ಲ. ಸಾಲಿದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಬಾಯಲ್ಲಿ ಕೆಟ್ಟ ಮಾತುಗಳು ಬರುತ್ತೆ ನನಗೆ. ಈ ವೇದಿಕೆಯಲ್ಲಿ ನಾನು ಕೆಟ್ಟ ಮಾತು ನನ್ನ ಅರ್ಹತೆ ಅಲ್ಲ, ನನ್ನ ಯೋಗ್ಯತೆ ಅಲ್ಲ. ಸುಮ್ಮನೆ ಜನರಲ್ ನಾಲೆಜ್ ಕೇಳ್ತೀನಿ. ಸಮೀರ್ ಯಾಕೆ ಜಾಯ್ನ್ ಆಗಿದ್ದು ಹಂಗಾದ್ರೆ? ಎಲ್ಲಿಗೆ? ಈ ಗ್ಯಾಂಗ್ ಅಲ್ಲಿ? ಗೊತ್ತಿಲ್ಲ.
ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅಲ್ಲಿ ದುಡ್ಡಿನ ವ್ಯವಹಾರ ನಡೆದಿದ್ಯಾ, ಬೇರೆ ಏನು ವ್ಯವಹಾರ ಇದೆಯಾ ನಿಮಗೆ ಗೊತ್ತಿಲ್ಲ? ಅದು ಏನು ಇತ್ತ ಅಂತ ನನಗೆ ಒಂದು ಚೂರು ಗೊತ್ತಿಲ್ಲ. ಜಯಂತದು ಗೊತ್ತಿಲ್ಲ ನಿಮಗೆ? ಜಯಂತಿದು ಗೊತ್ತಿಲ್ಲ. ಜಯಂತದು ಉದ್ದೇಶ ಏನಿತ್ತು? ಧರ್ಮಸ್ಥಳದ ವಿರುದ್ಧ ಅವ್ರಿಗೆ ಯಾಕೆ ಸಿಟ್ಟಿತ್ತು ಅಂತದೇನು ಗೊತ್ತಿಲ್ವಾ? ಅಂಥದ್ದು ಏನು ನನಗೂ ಗೊತ್ತಿಲ್ಲ ಮೇಡಮ್. ತಿಮ್ಮರೋಡಿಗೆ ಏನು ಸಿಟ್ಟಿತ್ತು ಅಂತ ಗೊತ್ತಾ? ತಿಮ್ಮರೋಡಿಗೆ ಅದೇ ಸೌಜನ್ಯ ಅನ್ನೋದು ಒಂದು ಇದರಿಂದ ಸಿಟ್ಟಿತ್ತು ಅನ್ನೋದು ಒಂದು ಗೊತ್ತು ಬಿಟ್ರೆ, ಈಗ ಇದರಲ್ಲೂ ಅವರನ್ನು ಬಲಿಪಶು ಮಾಡಿದ್ದಾರೆ, ಅದು ನಾನು ಹೇಳಕ್ ಹೋಗಲ್ಲ. ಆಕ್ಚುಲಿ ಆ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಅಂತ ನಾನು ಒಂದು ಮಾತನ್ನ ಹೇಳ್ಬೋದು. ಯಾಕಂದ್ರೆ ಅವ್ರ ಮನೆಯಲ್ಲಿ ಊಟ ಮಾಡಿದ್ದೀನಿ ತಿಂದಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಆ ಮನುಷ್ಯನ ಒಂದು ಹೋರಾಟಕ್ಕೆ ಒಂದು ಒಂದು ಒಳ್ಳೆ ಇದಿತ್ತು. ಇವಾಗ ಇದನ್ನು ಅವ್ರು ಕಳ್ಕೊಂಡ್ರು ಅನ್ನುವ ಮಟ್ಟಕ್ಕೆ ಇವರೆಲ್ಲರನ್ನೂ ಒಂದು ಹಳ್ಳ ತೋಡಿ ಅದಕ್ಕೆ ತಳ್ಳಿದ್ರು ಅಂತ ಹೇಳ್ತೀರಿ, ಇನ್ಕ್ಲೂಡಿಂಗ್ ನೀವು, ಚಿನ್ನಯ್ಯ. ನಾನ್ ತಳ್ಳಿಲ್ಲ. ನೀವಲ್ಲ, ನೀವು ಆ ಹಳ್ಳಕ್ಕೆ ಬಿದ್ದಿದ್ದೀರಿ, ತಿಮ್ಮರೋಡಿನೂ ಬಿದ್ದಿದ್ದಾರೆ. ಈಗ ಹೊರಗಡೆ ಪ್ರಪಂಚಕ್ಕೆ ಏನಿದೆ ಅಂದ್ರೆ ತಿಮ್ಮರೋಡಿ ನೇತೃತ್ವದಲ್ಲಿ ಷಡ್ಯಂತ್ರ ಗ್ಯಾಂಗ್ ಅಂತ. ಬಟ್ ಈಗ ನೀವು ಹೇಳೋದು ಯಾರು ತಳ್ಳಿದ್ರು ಎಲ್ಲಾರನ್ನು ಒಂದು ಹೊಂಡಕ್ಕೆ? ದನ ತಳಿದು ನಾನು ಈಗ ಹೇಳಬಾರ್ದು, ಅದನ್ನ ನೆಕ್ಸ್ಟ್ ಇದರಲ್ಲಿ ನಾನು ಹೇಳಿ. ಈ ಕೇಸ್ ಒಂದು ಪೀಕಿಗೆ ಹೋಗ್ಬಿಟ್ಟಿದೆ. ಈಗ ಇದೆಲ್ಲ ಗೊತ್ತಿದ್ದು ಗಿರೀಶ್ ಮಠಣ್ಣ ಯಾಕೆ ಮಾಡಬೇಕಾಗಿತ್ತು ಅನ್ನೋದು. ಗಿರೀಶ್ ಮಠಣ್ಣ ಯಾಕೆ ಮಾಡಿದ್ರು ಅಂತೀರಿ? ಗೊತ್ತಿಲ್ಲ ನನಗೆ. ನೀವು ತಿಮ್ಮರೋಡಿ ಮನೇಲಿ ಒಂದು ವಾರ ಇದ್ರಿ ಅಲ್ವಾ? ಮನೆ ಅದು, ನಾಟ್ ಹೋಟೆಲ್, ಮನೆ ಅದು. ಬರ್ತಾರೆ ಹೋಗ್ತಾರೆ, ಯಾರ್ಯಾರಿದ್ರು ಮನೆಯಲ್ಲಿ? ಯಾರ್ಯಾರು ಬಂದು ಹೋಗಿ ಮಾಡ್ತಿದ್ರು? ಯಾರ್ಯಾರೋ ಬಂದು. ಮನೆ ಅಂದ್ಮೇಲೆ ರೂಮಲ್ಲಂತೂ ಕೂಡ ಹಾಕಲ್ಲ, ಓಡಾಡ್ತಾರಂತ ಹೇಳಿದ್ರೆ ಅಲ್ಲಿ ಬಂದು ಹೋಗಿ ಅವರ ಪರಿಚಯಸ್ಥರು ಬಂದು ಹೋಗಿ ಮಾಡ್ತಾ ಇದ್ರು ಅಷ್ಟೇ. ಅವರ ರಿಲೇಷನ್ ಸ್ಟೇ ಆಗಿದ್ದು ಚಿನ್ನಯ್ಯ, ನಾನು ಮತ್ತೆ ನೀವು. ಬೇರೆ ಯಾರಿದ್ರು? ಬೇರೆ ಅವ್ರ ಫ್ಯಾಮಿಲಿ ಎಲ್ಲ ಇದ್ರ? ಅವ್ರ ಫ್ಯಾಮಿಲಿ ಅಲ್ಲೇ ಇರೋದು. ಅವರೆಲ್ಲ ಮಾತಾಡ್ತಿದ್ರ ನಿಮ್ಮ ಹತ್ರ? ಮಹೇಶ್ ಶೆಟ್ಟಿ ತಿಮ್ಮರ ಅವರೆಲ್ಲೂ ಒಂದು ಫ್ಯಾಮಿಲಿ ತರ ಇದ್ವಿ. ಮಾತಾಡ್ತಾರೆ? ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ರಿ? ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಓಕೆ. ಕಾರ್ಯಾಚರಣೆ ನಡೀತಲ್ಲ ಸುತ್ತಮುತ್ತ, ಅವ್ನು ಹೇಳಿದ ಜಾಗದಲ್ಲೆಲ್ಲ ಹೊಂಡ ಆಗಿದ್ರು. ಅದಾದ್ಮೇಲೆ ಸೀದಾ ಆತ ತಿಮ್ಮರೋಡಿ ಮನೆಗೆ ಬರ್ತಾ? ಆ ಟೈಮಲ್ಲಿ ನಾನು ಇರ್ಲಿಲ್ಲ. ಆ ಟೈಮಲ್ಲಿ ನೀವು ಇರ್ಲಿಲ್ಲ? ನಾನು ಆ ಟೈಮಲ್ಲಿ ನಾನು ಮನೆಗೆ ಬಂದ್ಬಿಟ್ಟಿದ್ದೆ. ನಾನು ಅಲ್ಲಿ ಇರ್ಲಿಲ್ಲ. ಓಕೆ. ಆತನ ಬೇರೆ ಯಾರು ಮೀಟ್ ಮಾಡೋದಕ್ಕಲ್ಲಿ ಚಾನ್ಸ್ ಇರ್ಲಿಲ್ಲಂತೆ, ಹೌದಾ? ಹೌದು, ಯಾರು ಮೀಟ್ ಮಾಡೋಕ್ಕೆ ಚಾನ್ಸ್. ಆ ಗ್ಯಾಂಗ್ನವ್ರು ಮಾತ್ರ ಬರೋದು ಮೀಟ್ ಅಲ್ಲಿ ಒಂದು ಸ್ವಲ್ಪ ದಿನ ಇರ್ತಿದ್ದ, ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಅವನನ್ನ. ರಾತ್ರಿ ಬೇರೆ ಕಡೆ ಕರ್ಕೊಂಡು ಹೋಗೋದು, ಅಲ್ಲೆಲ್ಲೋ ಸ್ಟೇ ಮಾಡಿಸೋದು. ಚಿನ್ನಯ್ಯ ಯಾವತ್ತು ನಿಮ್ಮ ಹತ್ರ ಮಾತಾಡಿಲ್ವಾ? ಇಲ್ಲಿ ಏನ್ ನಡೀತಿದೆ? ಅಲ್ಲಿ ಏನಾದ್ರೂ ಮಾತಾಡಕ್ ಹೋಗಿದ್ರೆ ಬೇಗ ಕರೆದು ಬಿಡ್ತಿದ್ರು ಒಳಗಡೆ. ಚಿನ್ನಯ್ಯನ ಅಸ್ಲಿ ಮುಖ ನಿಮಗೆ ಗೊತ್ತಿತ್ತಲ್ಲ ಮುಂಚೆನೆ? ನಂಗೆ ಇವನು ಬುಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತಿಲ್ಲ. ಅಸ್ಲಿ ಮುಖ ಅಲ್ಲ, ಮಾಸ್ಕ್ ಹಿಂದಿನ ಮುಖ ನನ್ಗೆ ಇವನೇ ಅಂತ ಗೊತ್ತಿರ್ಲಿಲ್ಲ. ಅಲ್ಲ, ನಿಮ್ಗೆ ಮನೇಲಿ ಏನ್ ಮಾಸ್ಕ್ ಹಾಕೊಂಡು ಓಡಾಡ್ತಿರ್ಲಿಲ್ಲ? ಮನೇಲಿ ಆಮೇಲೆ ಗೊತ್ತಾಗಿದೆ. ಇವನು ಅಲ್ಲಿ ಕೋರ್ಟ್ಗೆ ಹೋದವಾಗ ನನಗೆ ಒಂದು ಅನುಮಾನ ಕಾಡ್ತಾ ಇತ್ತು, ಇವನೇನೇನು ಅವನು ನಮ್ಮನ್ನ ಚಿನ್ನಯ್ಯ ಅಂತ ಹೇಳ್ತಿರ್ಲಿಲ್ಲ. ಮನೆಯಲ್ಲಿ ನಿಮಗೆ ಕಾಣಿಸಿದ ವ್ಯಕ್ತಿ ಇವನೇನಾ ಅನ್ನೋ ಡೌಟ್ ಬಂತ ನನಗೆ? ಮನೆಯಲ್ಲಿ ನಾನು ಕುತ್ಕೊಂಡು ಇದು ಟಿವಿ ನೋಡ್ತಿರ್ಬೇಕಾಗಿದ್ರೆ ಇವನೇ ಇರ್ಬೇಕೇನೋ, ನನ್ನ ಮನೆಗೆ ಬಂದು ಮಲ್ಕೊಂಡಿದ್ನಲ್ಲ, ಇವನೇ ಇರಬೇಕು, ಇವನ ದೇಹ ಇದನ್ನೆಲ್ಲ ನೋಡಿದ್ರೆ ಇದೇ ಅನ್ನಿಸ್ತದೆ. ಒಂದು ದಿನ ಫೋನ್ ಮಾಡಿದವಾಗ ಅವನಿಗೆ ಫೋನ್ ಮಾಡಿದೆ, ಚಿನ್ನಯ್ಯನಿಗೆ. ಅಂದ್ರೆ ದೆಹಲಿಯಿಂದ ವಾಪಸ್ ಬಂದಾಗ ನಿಮ್ಮ ಮನೇಲಿ ಉಳ್ಕೊಂಡಿದ್ದಲ್ಲ? ಹೌದು. ಒಂದಿನ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದವಾಗ ಫೋನು ಹೇಗಿದ್ದೀರ ತಮ್ಮಣ್ಣ ಅಂತ, ಅವ್ರು ತಮ್ಮಣ್ಣ ಅಂತ ಅವನಿಗೆ ಹೇಳಿದರು. ಹೇಗಿದ್ದೀರ ತಮ್ಮಣ್ಣ ಅಂತ ಕೇಳಿದ್ದಕ್ಕೆ ನಾನು ಚೆನ್ನಾಗಿದ್ದೀನಿ ಮೇಡಮ್ ಅಂತ. ಅಷ್ಟೊತ್ತಿಗೆ ಗಿರೀಶ್ ಮಠಣ್ಣ ಫೋನ್ ತಗೊಂಡ್ರು. ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಸ್ಕೊಂಡ್ಬಿಟ್ಟು. ಅಂದ್ರೆ ಮಾತಾಡಕ್ ಕೊಟ್ಟಿಲ್ಲ. ಒಂದು ಆಶ್ಚರ್ಯ ಆಗಿದ್ದು, ನಿಮ್ಮ ಮನೇಲಿ ಬಂದು ಅದೇ ಬೆಳಗಿನ ಜಾವ ಬಂದು ರೆಸ್ಟ್ ಮಾಡಿದ್ರು, ಮತ್ತೆ ಬೆಳಿಗ್ಗೆ ಎದ್ದು ಹೊರಟ್ವಿ ಅಂತ. ಸ್ಟಿಲ್ ಏನು ಮಾತಾಡಿಲ್ವಾ ಚಿನ್ನಯ್ಯ ನಿಮ್ಮ ಹತ್ರ? ನಾನೇ ಅವನಿಗೆ 2 ಇನ್ನರ್ ವೇರ್ಸ್. ನಿಮ್ ಪ್ರಕಾರ ಚಿನ್ನಯ್ಯ ಬುದ್ಧಿವಂತ ಇದಾನ ಅಥವಾ? ಅವನು ಬುದ್ಧಿವಂತ ಇದ್ದಾನೆ. ಬುದ್ಧಿವಂತ ಇದ್ದಾನೆ, ತುಂಬಾ ಇದ್ದಾನೆ ಅವನು. ಅವನನ್ನ ನೋಡಿದಷ್ಟು ನಾವು ಹೇಳಿದಷ್ಟು ಸುಲಭ ಅಲ್ಲ. ಅವನು ಇವಾಗ ತಿರುಗ್ತಾನೆ, ಈ ರೀತಿ ಇದಾಗ್ತದೆ ಅಂದ ಅವಾಗ ತಿರುಗಿದಾನೆ. ಅವಾಗ ಈಗ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ. ಆ ವಿಡಿಯೋಗಳೆಲ್ಲ ಹೆದರಿಸಿ ಬೆದರಿಸಿ ಒಂದು ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದಾರೆ, ಅದನ್ನ ಈಗ ಒಂದೊಂದಾಗಿ ಬಿಡ್ತಾ ಇರೋದು ಅಂತ ನಿಮ್ಗೆ ಅನ್ಸುತ್ತಾ? ಹೆದರಿಸಿ ಬೆದರಿಸಿ ಮಾಡ್ಲಿಲ್ಲ. ಇಲ್ಲ ಅಂತ ಇಲ್ಲ, ಅವನು ಕ್ಲೀನ್ ಆಗಿ ಮಾತಾಡ್ತಾ ಇದ್ದ. ಅಥವಾ ಆತ ಸತ್ಯ ಹೇಳೋವಾಗ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ನೀವು ಹೇಳೋದು? ಹೌದು. ಓಕೆ. ಅದು ಹೆದರಿಸಿ ಬೆದರಿಸಿ ಮಾಡ್ಲಿಲ್ಲ, ಅದು ಸುಳ್ಳು. ಈಗ ಹೊರಗಡೆ ಅವರು ಹೆದರಿಸುವಷ್ಟು ಮನುಷ್ಯ ಅಂತ, ಒಂದು ಹೆದರಿಸಿ ಬೆದರಿಸಿ ಮಾಡುವಷ್ಟು ಮನುಷ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಲ್ಲ. ಅವರು ಹೆದರಿಸುವಂತ ಮನುಷ್ಯ ಅಲ್ಲ, ಈತ ಹೆದರುವಂತ ಮನುಷ್ಯನೂ ಅಲ್ಲ. ಓಕೆ. ಈಗ ಹೊರಗಡೆ ಪ್ರಪಂಚ ಕೂಲಂಕುಷವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಅವನ ಮುಖದಲ್ಲಿ ಆಗ್ಲಿ ಅವನ ಮಾತಿನಲ್ಲಾಗ್ಲಿ ಭಯ ಇತ್ತಾ? ಭಯ ಕಾಣ್ತಾ ಇಲ್ಲ. ಯಾರಾದ್ರೂ ಪರೀಕ್ಷೆ ಮಾಡಿದ್ರೆ ಅವನ ಮುಖದಲ್ಲಿ ಭಯ ಕಾಣ್ತಾ ಇಲ್ಲ ಅಲ್ಲ. ಈಗ ಆತ ಇಷ್ಟು ದಿನ ನೋಡಿದ್ ಒಂದು ವರ್ಷನೇ, ಈಗ ಚಿನ್ನಯ್ಯಂದು ಬೇರೆನೇ ವರ್ಷನ್ ಇದೆ. ಈಗ ಹೊರಗಡೆ ಪ್ರಪಂಚಕ್ಕೆ ತಿಮ್ಮರೋಡಿ ನೇತೃತ್ವದಲ್ಲಿ ಷಡ್ಯಂತ್ರ ಮಾಡಿದ್ರು ಅಂತ ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ತಿಮ್ಮರೋಡಿ ಬಾಸ್ ಅಂತ. ನಿಮ್ ಪ್ರಕಾರ ತಿಮ್ಮರೋಡಿ ಮನೆಯಲ್ಲಿ ಯಾರು ಬಾಸು? ಗಿರೀಶ್ ಮಠಣ್ಣ ಅವರ ಬಾಸ? ತಿಮ್ಮರೋಡಿ ಬಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತೀರಾ? ಇಲ್ಲ.
ಮತ್ತೆ ಯಾರು ಬಾಸ್? ಅವರು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದೊಂದು ಬಿಟ್ಟರೆ, ಯಾಕೆ ಮುಂದಕ್ಕೆ ಇವನು ಈ ರೀತಿ ಎಲ್ಲ ಹೇಳಿದ್ದು ಅನ್ನೋ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಮುಂದೆ ತಪ್ಪಿದ್ರೆ ಎಲ್ಲಿಯಾದರೂ ಸೇಫರ್ ಸೈಡ್ ಅಂತ ಇರಲಿ ಅನ್ಕೊಂಡು ರೆಕಾರ್ಡ್ ಮಾಡ್ಕೊಂಡ್ರು ಅಂತ ನೀವು ಹೇಳೋದು. ನಾನು ಹೇಳೋದು ಎಂಥದ್ದೇ ಸಿಚುವೇಶನ್ ಇರಲಿ ತಿಮರೋಡಿದು ಇದರಲ್ಲಿ ಮಿಸ್ಟೇಕ್ ಇಲ್ಲ ಅಂತ ಹೇಳ್ತೀರಿ, ಅವರು ಬಲಿಪಶು ಅಂತ. ಅವ್ರು ಬಲಿಪಶುನೇ. ಓಕೆ, ಬಟ್ ನೀವು ಹೇಳ್ತೀರಿ ನನಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ, ನಾನು ಬಲಿಪಶು ಆದೆ ಅಂತ. ಜನ ಅನ್ಕೊಳ್ಳಲ್ಲ ತಿಮರೋಡಿಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲದೆ ಹೋಗಿ ಗೊತ್ತಿರಬಹುದು, ಹಳ್ಳಕ್ಕೆ ಅವರಿಗೆ ಮನಸ್ಸಲ್ಲಿ ಇತ್ತು, ಎದುರುಗಡೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತದೆ. ವಿಚಾರದಲ್ಲಿ ಆಗಲ್ಲ, ಕಾಮನ್ ಅಂತ ಹೇಳಿದ್ರು, ಅವರಿಗೆ ಮನಸ್ಸಿನಲ್ಲಿ ತುಂಬಾ ಜಂಜಾಟ. ಯಾರಿಗೆ ಆಗಿಲ್ಲ, ಒಂದು ಸ್ಟೇಜಲ್ಲಿ ಪ್ಲಾನ್ ಎಕ್ಸಿಕ್ಯೂಟ್ ಆಗಿದ್ದೆ ಅಲ್ಲಿ ತಿಮರೋಡಿ ಮನೆಯಲ್ಲಿ ಅವ್ರ ಕಣ್ಣು ಮುಂದೆ ಆಗಿದೆ. ಈ ಇಡೀ ಪ್ರಕರಣಕ್ಕೆ ಸೂತ್ರಧಾರ ಯಾರು ಅಂದ್ರೆ ತಟ್ಟಂತ ಹೇಳೋದು ಎಲ್ರು ತಿಮರೋಡಿ ಅಂತ. ಬಟ್ ನೀವು ಹೇಳೋದು ಇಲ್ಲ, ಬಾಸ್ ಬೇರೆನೆ, ಬಾಸ್ ತಿಮರೋಡಿ ಅಲ್ಲ ಅಂತ ನೀವು ಹೇಳೋದು. ಬಾಸ್ ಬೇರೆನೆ ಇರ್ತಾರೆ, ಅವರಲ್ಲ. ಯಾರು? ತಿಮರೋಡಿ ಅಂತೂ ಅಲ್ಲ ಅಂತ ಯಾರು ಹಾಗಾದ್ರೆ? ನನಗೆ ಯಾರು ಅಂತ ಹೇಳಿದ್ರೆ ನಾನು ಇವಾಗ ಹೇಳಿದ್ನಲ್ಲ, ಇದೆಲ್ಲ ಬುರ್ಡೆಯನ್ನು ತಗೊಂಡೋಗಿ ನಮಗೆ ಹೇಳ್ಬೋದಾಗಿತ್ತಲ್ಲ, ಬುರ್ಡೆ ಇದೆ ಬ್ಯಾಗಲ್ಲಿ ಇಂಥದ್ದು, ನಾನು ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಿದ್ದೀನಿ ಅಂತ ಡೈರೆಕ್ಟ್ ಇವ್ರು ಯಾಕೆ ನಮ್ಮ ಹತ್ರ ಮುಚ್ಚಿಮರೆ ಮಾಡಿ ಇಟ್ರು? ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಿಲ್ಲ? ನಿಮ್ ಜೊತೆಲಿದ್ದವ್ರು ಯಾರು ನಿಮ್ಗೆ ಹೇಳಿಲ್ವಾ? ಯಾಕೆ ಹೇಳಿಲ್ಲ? ಹಾಗಾದ್ರೆ ಹೋಗ್ತಿದ್ರಾ ನೀವು? ಗೊತ್ತಿದ್ರೆ? ನಾನು ಗೊತ್ತಿದ್ರೆ ನಾನು ಹೋಗ್ತಿರ್ಲಿಲ್ಲ. ಓಕೆ, ನನಗೆ ಗೊತ್ತಿದ್ರೆ ನಾನು ನೀವು ಬರಲ್ಲ ಅಂತಾನೆ ನಿಮ್ಗೆ ಹೇಳಿಲ್ಲ ಅನ್ಸುತ್ತವ್ರು. ನನಗೆ ಏನಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಹೊರಟು 2 ಬ್ಯಾಗ್ 2 ಬಟ್ಟೆ ತಗೊಳ್ಳಿ, ಆಧಾರ್ ಕಾರ್ಡ್ ತಗೊಳ್ಳಿ ಅಂತ ಅಷ್ಟೇ ಹೇಳಿದ್ದು. ನನಗೆ ಸತ್ಯ ಏನು ಅಂತ ಹೇಳಿದ್ರೆ ತಾನೇ ನಾನು ಹೋಗ್ತಿದ್ನ ಬಿಡ್ತಿದ್ನ ನನಗೆ ಗೊತ್ತಾಗ್ತಿತ್ತಲ್ವಾ, ನಾನು ಹೋಗ್ಬೇಕಾ ಬಿಡ್ಬೇಕಾ ಅಂತ. ನನ್ನ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ಸುಮ್ಮನೆ ಕಾರ್ ಒಳಗಡೆ ಕುತ್ಕೊಂಡಿದ್ದು, ಲಾಯರ್ ಆಫೀಸಲ್ಲಿ ಹೋಗಿ ಒಳಗಡೆ ಸುಮ್ಮನೆ ಕುತ್ಕೊಂಡಿರೋದು, ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಹತ್ರ ಒಂದು ಇದ್ರ ಮೇಲೆ ಹೊರಗಡೆ ಸುಮ್ಮನೆ ಕುತ್ಕೊಂಡು ಕೈಯಲ್ಲಿ ಇತ್ತಲ್ವಾ ಅದು? ಆ ಬ್ಯಾಗ್ ಇತ್ತು. ನಿಮ್ಗೆ ಯಾವಾಗ್ಲೂ ಏನು ಅನ್ಸಿಲ್ಲ ಅದ್ರೊಳಗೆ ಏನಿದೆ? ಏನಿದೆ ನನಗೆ ಗೊತ್ತಿಲ್ಲ. ನಿಮಗೆ ಬುರುಡೆ ಕಂಡ್ರೆ ಭಯ, ಅವ್ರಿಗೆ ಅದೇ ಬಂಡವಾಳ. ಅವ್ರಿಗೆ ಅದು ಬಂಡವಾಳ, ನನಗೆ ಬುರುಡೆ ಕಂಡ್ರೆ ಭಯ ಅಂತ ಅಲ್ಲ, ನನಗೆ ಸತ್ಯ ಹೇಳ್ಬೋದಾಗಿತ್ತಲ್ವಾ. ಏನ್ ಮಾಡ್ತಿದ್ರು? ಒಂದ್ ವೇಳೆ ನಿಮ್ಗೆ ಅವ್ರು ಸತ್ಯ ಹೇಳಿದ್ರೆ ಇದನ್ನ ಯಾಕೆ ನೀವು ಇದು ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಿದ್ದೆ. ನಾನು ಓಕೆ, ಅವಾಗ್ಲೇ ನೀವು ದೂರ ಉಳಿತಿದ್ರಿ. ಹಾಗಾದ್ರೆ ನನ್ನ ಹೋರಾಟ ನಾನು ನೋಡ್ಕೋತೀನಿ, ನಿಮ್ಮ ಸವಾಸ ಬೇಡ ಅಂತ ನೀವು ಕೈ ಮುಗಿತಿದ್ದೆ. ಓಕೆ, ಇವ್ರು ನಂಗೆ ಯಾವ್ದನ್ನು ಕೂಲಂಕಷವಾಗಿ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಇದನ್ನ ಕೇಳಿದ್ರಾ ನೀವು ಮಟ್ಟಣ್ಣವ್ರಿಗೆ? ನನ್ಗೆ ಯಾಕೆ ಹೇಳಿಲ್ಲ? ನಾನು ಕೇಳಕ್ಕೆ ನನ್ಗೆ ಎಲ್ಲಿದೆ ಅವಕಾಶ? ಅವ್ರು ಸಿಗ್ತಾನೆ ಇಲ್ಲ. ಯಾವಾಗ ನೋಡಿದ್ರು ಫೋನಲ್ಲಿ. ಬೇರೆ ಗ್ಯಾಂಗಿನ ಯಾರಿಗೂ ನೀವು ಹೇಳಿಲ್ವಾ? ಯಾರಿಗೆ ಹೇಳೋಣ? ತಿಮರೋಡಿ ಮನೇಲಿದ್ದಾಗ ನೀವು ಹೇಳಿಲ್ಲ ಇದನ್ನ ಯಾರಿಗೂ? ಚಿನ್ನಯ್ಯ ನಿಮ್ಮ ಮನೇಲಿ ಬಂದು ಉಳ್ಕೊಂಡಾಗ್ಲೂ ನೀವು ಇದ್ರ ಬಗ್ಗೆ ಹೇಳಿಲ್ಲ? ಯಾಕಪ್ಪ ಹೀಗೆ ಇದು ಮಾಡಿದಂತ ಕೇಳಕ್ಕೆ ಅಲ್ಲಿ ಮಾತಾಡಕ್ಕೆ ಬಿಡ್ತಿರ್ಲಿಲ್ವಲ್ಲ. ಏನ್ ಮಾಡೋಣ? ಮಾತಾಡಕ್ಕೆ ಬಿಟ್ರೆ ತಾನೇ ಎಲ್ಲಾನು. ಈಗ ಆದ್ರೆ ಹಿಂದಿನ ಸಲನೇ ನನಗೆ ಇದೆಲ್ಲ ಗೊತ್ತಾಗಿದ್ರೆ ನಾನು ಇದರಿಂದ ನಾನು ದೂರನೇ ಸರಿತಿದ್ದೆ. ನನಗೆ ಬೇಡ. ನಿಮ್ಮನ್ನ ಕತ್ಲಲ್ಲಿಟ್ರು, ಆದ್ರೆ ನಿಮ್ಮ ಹತ್ರ ಒಂದ್ ಅಸ್ತ್ರ ಇತ್ತಲ್ವಾ, ಆ ಅಸ್ತ್ರನ ಅವ್ರು ಬಳಸ್ಕೊಂಡು ನಾವ್ ಇನ್ನೊಂದ್ ಸ್ವಲ್ಪ ದೂರ ಹೋಗೋಣ ಅಂತ ನೋಡಿದ್ರು ಅಲ್ವಾ? ಜನರ ಮನಸ್ಸನ್ನ ಒಂದ್ ಇದ್ ಮಾಡೋಣ ಅನ್ನೋ ಮಟ್ಟಕ್ಕೆ ಅವರಿದ್ರು. ಓಕೆ, SIT ಇದೆಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಏನ್ ದಾಖಲೆ ಕೇಳಿತು? ನನ್ನ ಹತ್ರ ಯಾವ ದಾಖಲೆನೂ, ನಾನು ಏನಿದೆಯೋ ದಾಖಲೆ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಎಲ್ಲದೂ ನಿಮ್ಮನ್ನ ಪ್ರಶ್ನೆ ಮಾಡಿದ್ರ? ಸುಪ್ರೀಂ ಕೋರ್ಟ್ ಇಂದ ಯಾವ್ದು ಪ್ರಶ್ನೆ ಮಾಡಿಲ್ಲ. ನೀವು ಸುಪ್ರೀಂ ಕೋರ್ಟ್ ಹೋಗಿದ್ರ ಬಗ್ಗೆ SIT ಪ್ರಶ್ನೆ ಡೆಲ್ಲಿಗೆ ಹೋಗಿದ್ದು ಕೇಳಿದ್ರ? ಹೌದು, ಡೆಲ್ಲಿಗೆ ಹೋಗಿದ್ ಕೇಳಿರ್ತಾರೆ. ಸುಪ್ರೀಂ ಕೋರ್ಟ್ ಇದು ನನ್ಗೇನು ಕೇಳಿಲ್ಲ. ಏನು ಕೇಳಿಲ್ಲ? ಇಲ್ಲ. ಓಕೆ, ನಿಮ್ಮಿಂದ ಬೇರೆ ಏನ್ ದಾಖಲೆ ತಗೊಂಡ್ರು? ನನ್ನಿಂದ ಯಾವ ದಾಖಲೆ ಏನೇನು ಕೊಡ್ಬೇಕು ಎಲ್ಲಾನು ಕೊಟ್ಟಿದ್ದೀನಿ. ಫೋಟೋಸ್ ಕೊಟ್ಟಿದ್ದೀನಿ. ಆಮೇಲೆ ಅದೇ ವಸಂತಿದು ಫೋಟೋ ಅಂತ ಹೇಳಿದ್ರಲ್ವಾ, ಅದು ನಾನು ಯಾಕೆ ಹೀಗೆ ಇದು ಮಾಡಿದ್ರೆ, ಹೌದು ನಾನು ಮಾಧ್ಯಮದವರದ್ದು ಇದು ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೋಸ್ಕರ ನಾನು ಈ ಫೋಟೋವನ್ನು ನಾನು ಇದು ಮಾಡಿದೆ ಅಂತ ಸತ್ಯ ಒಪ್ಕೊಂಡಿದ್ದೀನಿ. ಅದಕ್ಕೆ ಅವ್ರು ಏನು ಹೇಳಿಲ್ಲ? ಓಕೆ, ನಿಮ್ಮ ಎಲ್ಲ ಹೇಳಿಕೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನನಗೆ ಯಾವ ಟಾರ್ಚರ್ ಫೋಟೋ ಕೊಟ್ರಿ, ಆಮೇಲೆ ಬೇರೆ ಏನ್ ಕೊಟ್ರಿ? ನಾನು ಆಕ್ಸಿಡೆಂಟ್ ಆಗಿದ್ದು ಒಂದು ಇದು ಕೊಟ್ಟಿದ್ದೀನಿ, ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನಾನು ಕೆಲವೆಲ್ಲ ಪೇಪರ್ಸ್ಗಳು ಅವ್ರು ಯಾರೋ ಒಂದು ಬರ್ದು ಕೊಟ್ಟಿರೋ ಪೇಪರ್ ಅನ್ನು ಕೊಟ್ಟಿದ್ದೀನಿ. ಅರವಿಂದ್ ವಿಮಲಾ ಅಂತ ಬರ್ದು ಕೊಟ್ಟಿರೋ ಪೇಪರ್ ಅನ್ನು. ಯೂಶಲಿ ಇಂತ ಪ್ರಕರಣದ ಮೊಬೈಲ್ ಇಸ್ಕೋತಾರೆ. ನನ್ನ ಮೊಬೈಲ್ ತಗೊಂಡಿದ್ದಾರೆ. ಅದು ಇದಕ್ಕೆ ತಗೊಂಡಿದ್ದಾರೆ. ಇನ್ನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಕೋರ್ಟಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ, ಲಾಯರ್ಗೆ ನೋಟಿಸ್ ಬರುತ್ತೆ, ಅದು ಕೋರ್ಟಿಗೆ ಹಾಕಬೇಕಾಗಿದ್ರೆ ನೋಟಿಸ್ ಬಂದ್ರೆ ಅದನ್ನ ವಾಪಸ್ ತಗೊಳ್ತೀನಿ. ಆ ಮೊಬೈಲ್ ಬಗ್ಗೆ ನಿಮ್ದೇನೋ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಇದೆ ಅಂತ ಕೇಳಿದ್ದೆ. ತುಂಬಾ ಅಟ್ಯಾಚ್ಮೆಂಟ್ ಇದೆ. ನಾನು ತುಂಬಾ ಕಷ್ಟದಲ್ಲಿ ತಗೊಂಡಿರುವ ಮೊಬೈಲ್ ಅದು. ನೀವು ತುಂಬಾ ಕಷ್ಟದ ಜೀವನನೇ ನಡೆಸಿದ್ದೀರಾ ಅಲ್ಲಿಂದ ಇಲ್ಲಿ ತನಕ. ಅಂದ್ರೆ ನಂಗೆ ನಾನು ಪರಿಸ್ಥಿತಿಯಲ್ಲಿ ಒಬ್ರು ಡಾಕ್ಟರ್ ಹತ್ರ ಕೆಲಸ ಮಾಡ್ತಾ ಇದ್ದೆ. ಆ ಡಾಕ್ಟರ್ ಹತ್ರ ಕೆಲಸ ಮಾಡುವಾಗ ಸಾಲದ ರೂಪದಲ್ಲಿ ತಗೊಂಡೆ ನಾನು. ನನ್ನ ಹತ್ರ ಒಂದು ಸಣ್ಣ ಮೊಬೈಲ್ ಇತ್ತು, ಸರಿಯಾಗಿ ಇರಲಿಲ್ಲ ಅಂತ ಹೇಳಿದಕ್ಕೆ, ತಗೊಳ್ಳಿ ಸುಜಾತ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ತಿಂಗಳಿಗೆ ಇಷ್ಟಕ್ಕೆ ಸಂಬಳದಲ್ಲಿ ಕಟ್ ಮಾಡ್ತೀನಿ ಅಂದ್ರು. ಹಾಗಾಗಿ ನಾನು ಮೊಬೈಲ್ ತಗೊಂಡೆ. ಒಂದು 4,000 ರೂಪಾಯಿ. 9,000 ರೂಪಾಯಿಗೆ ತಗೊಂಡೆ. ಹಣ ಹೊಂದಿಸಿದ್ರಿ?
ಅದೇ ನನ್ನ ಹತ್ರ ಒಂದು ಸ್ವಲ್ಪ ತಿಂಗಳ ದುಡ್ಡಿತ್ತು, ಸಂಬಳದಲ್ಲಿ? ತಿಂಗಳ ಸಂಬಳದಲ್ಲಿ 500,000 ಆ ರೂಪಾಯಿ ಕಾರಣಕ್ಕೆ ಅದೊಂದು ಅಟ್ಯಾಚ್ಮೆಂಟ್. ಅದೊಂದು ಅಟ್ಯಾಚ್ಮೆಂಟ್ ಇದೆ ನನಗೆ, ತುಂಬ ಅಟ್ಯಾಚ್ಮೆಂಟ್ ಇದೆ. ಯಾಕಂದರೆ ನನಗೆ ಯಾರು ಕೊಡಿಸ್ಲಿಲ್ಲ ಮೊಬೈಲ್. ನಾನು ಆವತ್ತಿಂದ ಇವತ್ತಿನ ತನಕ ಒಂದು ಬಟ್ಟೆನಾಗಿರಲಿ, ಒಂದು ಚಪ್ಪಲಾಗಿರಲಿ ಯಾರು ಕೊಡಿಸ್ಲಿಲ್ಲ. ಹೊರಗಡೆ ಪ್ರಪಂಚಕ್ಕೆ ಸುಜಾತಾ ಭಟ್ ಕಾಣ್ತಾ ಇರೋದೇ ಬೇರೆ, ಸುಜಾತಾ ಭಟ್ ತನ್ನ ಬಗ್ಗೆ ಈಗ ಹೇಳ್ತಾ ಇರೋದೇ ಬೇರೆ ಅಂತ ಅನಿಸ್ತಿದೆ ಅಲ್ವಾ? ಹೌದು. ಸುಜಾತಾ ಭಟ್ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಈ ಬುರುಡೆ ಗ್ಯಾಂಗ್ ಜೊತೆ ಸೇರ್ಕೊಂಡು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ, ಅವ್ರಿಗೆ ಏನ್ ಕಮ್ಮಿ ಅಲ್ವಾ? ಹೌದು, ಹೇಳಿರ್ತಾರೆ ನಿಮ್ಗೆ ಎಷ್ಟು ದುಡ್ಡು ಸಿಕ್ತು, ಎಷ್ಟು ಮಾಡ್ಕೊಂಡ್ರಿ. ಹೌದು, ಬಟ್ ಪರಿಸ್ಥಿತಿ ಬೇರೆನೇ ಇದೆ. ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ನಂಗೆ ಯಾರಾದ್ರೂ ಕೊಟ್ಟಿದ್ರೆ ಒಂದು 4-5 ಸಾವಿರ ರೂಪಾಯಿ, ಹೀಗೆ ಯಾರಾದ್ರೂ ಒಂದು 3,000 ರೂಪಾಯಿ 2,000 ನೇರವಾಗಿ ಒಂದು ಪ್ರಶ್ನೆ ಕೇಳಿ, ಸುಜಾತಾ ಭಟ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಈಗ? 5,000 ರೂಪಾಯಿ ಇದೆ. ಓಕೆ, ಅದನ್ನ ತೆಗಿಯಂಗಿಲ್ಲ ಈಗ, ಸೀಸ್ ಆಗಿದೆಯಾ? ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ತೆಗಿಯೋ ATM ಕಾರ್ಡ್ ಇದೆ, ತಗೊಳ್ಬಹುದು. ಅಲ್ಲ, ಅದನ್ನೇನು ಸೀಸ್ ಏನ್ ಮಾಡಿಲ್ಲ, ಅದನ್ನೇ ಅದ್ರದ್ದೇನು ಡೀಟೇಲ್ಸ್ ತಗೊಂಡಿಲ್ಲ, ಏನು ತಗೊಂಡಿಲ್ಲ. ಚೆಕ್ ಮಾಡಿದಾರ SIT ಅಧಿಕಾರಿಗಳು? ನಾನು ತೋರಿಸಿದ್ದೀನಿ, ಎಷ್ಟಿದೆ ನೋಡಿ ಸರ್ ಅಂತಾನೆ ತೋರಿಸಿದ್ದೀನಿ. ಅವರಿಗೆ ಆಶ್ಚರ್ಯ ಆಯಿತು, ಸುಜಾತಾ ಭಟ್ ದುಡ್ಡು ತಗೊಂಡಿಲ್ಲ ಅಂತ. ಓಕೆ, ಸುಜಾತಾ ಭಟ್ ಹತ್ರ ದುಡ್ಡು ಇಲ್ಲ ಅಂತಲೂ ಗೊತ್ತು. ಅದೇ 20 ಲಕ್ಷ ಹೇಳಿದ್ರಲ್ಲ, ಅವಳು ಹೇಳಿದ್ರಲ್ಲ 20 ಲಕ್ಷ ತಗೊಂಡಿದ್ದಾಳೆ, 30 ಲಕ್ಷ ತಗೊಂಡಿದ್ದಾಳೆ ಅಂತ. 20 ಲಕ್ಷ ತಗೊಂಡಿಲ್ಲ, 30 ಲಕ್ಷನೂ ತಗೊಂಡಿಲ್ಲ. ನನ್ನ ಕತ್ತಲ್ಲಿ ಒಂದು ಬೆಳ್ಳಿದು ಒಂದು ತುಳಸಿ ಮಣಿ ಸರ ಇದೆ, ಅದಷ್ಟು ಬಿಟ್ಟರೆ ನನ್ನ ಹತ್ರ ಯಾವುದೇ ಇಲ್ಲ. ಬ್ಯಾಂಕ್ ಬ್ಯಾಲೆನ್ಸು 3-4. ನಾನಿವಾಗ ದುಡ್ದು ಜೀವನ ಮಾಡಬೇಕು ನನ್ನ ಹೊಟ್ಟೆಗೆ. ಈ 5,000 ರೂಪಾಯಿ ಖಾಲಿ ಆದ್ಮೇಲೆ ಮುಂದೇನು? ಮುಗ್ದು ಹೋಯ್ತು, ಗೊತ್ತಿಲ್ಲ, ಜೀವನ ಸಾಯ್ಬೇಕು. ಏನ್ ಬೇಕು ಸುಜಾತಾ ಭಟ್ಗೆ? ಸಹಾಯ ಬೇಕು. ಏನು ಸಹಾಯ ಬೇಕು? ಏನಾದರೂ ಒಂದು ಅಂಗಡಿನೋ ಏನಾದರೂ ಮಾಡಿಬೇಕು ಅಂತ. ಯಾರಿಂದ ನಿರೀಕ್ಷೆ ಮಾಡ್ತಿದ್ದೀರಿ? ಗೊತ್ತಿಲ್ಲ, ಯಾರು ದಾನಿಗಳಿದ್ದಾರೋ ಅವರಿಂದ. ನಿಮಗೆ ಅನ್ನಿಸ್ತಿದ್ಯಾ ನಿಮ್ಮ ಜೊತೆ ಯಾರಾದರೂ ನಿಲ್ತಾರೆ ಈಗ ಅಂತ? ಗೊತ್ತಿಲ್ಲ ನನಗೆ. ತಪ್ಪು ಮಾಡಿದೆ ಅನ್ನಿಸ್ತಿದ್ಯಾ? ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನನಗೆ ತಪ್ಪಿಗೆ ನಾನು ಸರಿಯಾದ ಶಿಕ್ಷೆನ ಅನುಭವಿಸಿದ್ದೀನಿ. ಇದು ದೊಡ್ಡ ಶಿಕ್ಷೆ ನನಗೆ. ಈ ಟೈಮಲ್ಲಿ, ಈ ಸ್ಟೇಜಲ್ಲಿ ಒಂಟಿ ಆಗ್ಬಿಟ್ಟೆ? ಯಾವಾಗಲೂ ಒಂಟಿನೇ ಬಿಡಿ ಮೇಡಮ್. ಈ ಸ್ಟೇಜಲ್ಲಿ ಈಗ ನನ್ನನ್ನು ಒಂಟಿ ಮಾಡಿ ಬಿಟ್ಟಿದ್ದಾರೆ. ಜೀವನ ನಿರ್ವಹಣೆನೇ ಕಷ್ಟ ಆಗಿದೆ ನನಗೆ. ಜೀವನ ಅನ್ನೋದು ತುಂಬ ಕಷ್ಟ ಆಗಿದೆ. ಅವಳು ಹೇಳಿದ್ಲಲ್ಲ 20 ಲಕ್ಷ. ಇನ್ನೊಂದು ಹೇಳ್ತೀನಿ, ಶುದ್ಧವಾಗಿ ಹೇಳ್ತೀನಿ. ಅವಳು ನನ್ನನ್ನು ಕೇರ್ಟೇಕರ್ ಆಗಿ, ನಮ್ಮ ತಂದೆಯನ್ನು ಕೇರ್ಟೇಕರ್ ಅಂತ ಹೇಳ್ಕೊಂಡು ಬಂದಳು. ನಾನು ಕೇರ್ಟೇಕರ್ ಆಗಿದ್ದರೆ ಇವತ್ತು ನಾನು ಹೇಳ್ತೀನಿ, ಒಂದು ತಿಂಗಳಿಗೆ 20,000 ರೂಪಾಯಿ ಅಂತ. ಕೇರ್ಟೇಕರ್ ಅಲ್ವಾ ನಾನು? ಅವಳ ತಂದೆನ ನೋಡಲಿಕ್ಕೆ ಇವಳು ಇಟ್ಟಿದ್ದಾಳಲ್ಲ ಕೇರ್ಟೇಕರು. 20,000 ರೂಪಾಯಿ ಅಂತ 15 ವರ್ಷಕ್ಕೆ ಎಷ್ಟಾಗುತ್ತೆ ಲೆಕ್ಕ ಮಾಡಿ ಕೊಡ್ಲಿಕ್ಕೆ ಹೇಳಿ. ಕೊಟ್ಟಿಲ್ಲ. ದುಡ್ಡು ಸಾಕುವಂಥ ಕೇರ್ಟೇಕರ್ ಎಲ್ಲಿಯಾದರೂ ಇದ್ದಾರಾ? ಹೇಳಿ ಮೇಡಮ್. ಪಾರ್ಕಲ್ಲಿ ಪ್ರತಿಯೊಬ್ಬರು ನೋಡ್ತಾರೆ. ಆ ಯಪ್ಪನನ್ನು ಕರ್ಕೊಂಡು ಅಲ್ಲಿ ಬಂದು ಚಳಿಯಲ್ಲಿ ಕೂರಿಸಿಟ್ಕೊಳ್ಳೋದು, ಮಳೆ ಬಂದ್ರೆ ಅಲ್ಲಿ ಕೂರಿಸಿಟ್ಕೊಂಡು ಈ ಅಮ್ಮ ದುಡಿತಾ ಇದೆ, ಈ ಅಪ್ಪ ನೋಡಿ ನಿರ್ವಹಣೆ ಮಾಡ್ತಾ ಇದೆ. ಪ್ರತಿಯೊಬ್ಬರಿಗೂ ಗೊತ್ತು ನಾನೇನು ಕಷ್ಟಪಡ್ತಾ ಇದ್ದೀನಿ ಅಂತ. ಕೇರ್ಟೇಕರ್ ಆಗಿದ್ರೆ ನನಗೆ ಹಾಗಾದರೆ 20,000 ರೂಪಾಯಿ ಕೊಡಲಿ ಮೇಡಮ್. ದುಡ್ದು ಯಾರಾದರೂ ಒಬ್ಬ ವಯಸ್ಸಾದವನನ್ನು ದುಡ್ದು ಸಾಕ್ತಾರ ಯಾರಾದರೂ ಕೇರ್ಟೇಕರ್ಗಳು? ಎಲ್ಲಾದರೂ ನೋಡಿದ್ದೀರಾ? ಅಲ್ಲಮ್ಮ, ನೀವು ಮಾತು ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಿದೆ, ಒಂದು ಸ್ವಾಭಿಮಾನಿಯಾಗಿ ಬದುಕಿದ್ದೀರಿ ನೀವು. ಮುಂದೆ ಹೆಂಗೆ ಗೊತ್ತಿಲ್ಲ ಮೇಡಮ್ ನನಗೆ. ಹೆಂಗೆ ನೀವು ಹೇಳ್ತಿರಲ್ಲ, ನಾನು ಯಾರ ಮುಂದೆನೂ ಕೈ ಒಡ್ಡಲ್ಲ, ನಾನು ದುಡಿದು ನಾನು ಸಾಕಿದ್ದೀನಿ. ಹೌದು, ಯಾರ್ಯಾರ ಜೊತೆ ಇವ್ರು ಕಟ್ಟಿದ್ರು ಅವ್ರನ್ನ ನಾನು ದುಡಿದು ಸಾಕಿದ್ದೀನಿ. ಹೌದು, ಮುಳುಗಿಸಿಲ್ಲ ನಾನು. ಯಾರ ಆಸ್ತಿಯನ್ನು ನಾನು ಮುಳುಗಿಸ್ಲಿಲ್ಲ ಮೇಡಮ್, ಇದು ಸತ್ಯ. ಮೇಡಮ್, ಮುಂದೆ ಅಂತ ಗೊತ್ತಿಲ್ಲ ನನಗೆ. ಇಷ್ಟು ದಿನ ಮೈಯಲ್ಲಿ ಶಕ್ತಿ ಇತ್ತು, ಒಂದು ವಯಸ್ಸಿತ್ತು, ಒಬ್ರು ಸಾಥ್ ಅಂತ ಇದ್ರು ಕಷ್ಟ ಸುಖ ಕೇಳೋದಕ್ಕೆ. ನೀವು ಹೇಳಿದ್ರಿ ಜನವರಿಯಲ್ಲಿ ತೀರ್ಕೊಂಡ್ರು ರಂಗಪ್ರಸಾದ್. ಈಗ ಯಾರಿಲ್ಲ, ತಿರುಗಿ ನೋಡಿದ್ರೆ ಯಾರೂ ಇಲ್ಲ. ತುಂಬ ಕುಟುಂಬದಲ್ಲಿ ಹುಟ್ಟಿರೋದು ನೀವು, ತುಂಬ ಕುಟುಂಬ, ಒಬ್ಬಂಟಿ ಮಗಳಲ್ಲ ನೀವು. 6 ಜನ ಮಕ್ಕಳು ಮಧ್ಯದಲ್ಲಿ. ಅಯ್ಯೋ, ನಮ್ಮ ಅಕ್ಕಂದಿರೇ ಹೇಳ್ತಾರೆ ಯಾವಾಗ ಹೋಗ್ತೀಯ ನೀನು ಬ್ಯಾಂಗ್ಳೂರಿಗೆ ಅಂತ. ಓಕೆ, ಇವಾಗ ಅದನ್ನೆಲ್ಲ ಹಿಂದಕ್ಕೆ ಬಿಟ್ರು ಫೈನಲಿ ಏನು ಉಳ್ಕೊಂತು ನಿಮಗೆ? ತಿರುಗಿ ನೋಡಿದ್ರೆ ಏನಂದ್ರೆ ಏನೂ ಇಲ್ಲಮ್ಮ. ಹೆಂಗೆ ಗೊತ್ತಿಲ್ಲ, ದೇವ್ರು ಹೇಗೆ ಇಟ್ಟಿರ್ತಾನೆ ಹಾಗೆ ಹೋಗ್ತೀನಿ. ನೀನು ಮುಂದಕ್ಕೆ ಏನು ಅಂತ ಗೊತ್ತಿಲ್ಲ ನನಗೆ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ಫಸ್ಟ್ ಕಣ್ಣು ಬಿಟ್ಟಾಗ ನಿಮ್ಗೆ ಅನ್ಸುತ್ತಾ ಹೆಂಗೆ ಇವತ್ತಿನ ಜೀವನ ಅಂತ? ಗೊತ್ತಿಲ್ಲ ಮೇಡಮ್. ನಾನು ಇವತ್ತು ಎದ್ದಾವಾಗ ನಂದು ಹೇಗೆ ಅಂತ ನಾನು ತಿಳ್ಕೊಳ್ಳೋಕ್ಕೆ ನಾನು ತುಂಬ ರಾತ್ರಿ ಇಡೀ ಮಲ್ಕೊಂಡ್ರೆ ನಿದ್ರೆ ಬರಲ್ಲ. ಅಷ್ಟು ನೋವಿದೆ ನನಗೆ. ಹೇಗಪ್ಪ ಜೀವನ ನಡೆಸೋದು, ಮುಂದಕ್ಕೆ ಹೇಗೆ ನಡೀತದೆ ಅನ್ನೋದು ನನಗೆ ತುಂಬ ಒಂದು ಇದರಲ್ಲಿ ಇದ್ದೀನಿ.
ನಾನು ತುಂಬ ಯೋಚನೆ ಮಾಡ್ತಾನೆ ಇದ್ದೀನಿ, ಏನು ಮಾಡಬೇಕು. ಎಲ್ಲದರ ಮಧ್ಯೆ ಒಂದು ಭರವಸೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಎಲ್ಲಿಂದನಾದರೂ ಒಂದು ಭರವಸೆ ನನಗೆ ಸಿಗ್ಬೋದು, ಒಂದು ಸಾಂತ್ವನ ಸಿಗ್ಬೋದು, ಒಂದು ಏನೋ ಒಂದು ಸಪೋರ್ಟ್ ಸಿಗ್ಬೋದು ಅಂತ ಅನ್ನಿಸ್ತಿದ್ಯಾ? ಅನ್ನಿಸ್ತಾ ಇದೆ, ನೋಡೋಣ ಭಗವಂತ ಯಾವ ದಾರಿ ಕೊಟ್ಟಿದ್ದಾನೆ ಅಂತ ಕಾದು ನೋಡಬೇಕು. ಈಗ ಇಷ್ಟೆಲ್ಲ ಆಯ್ತಲ್ಲ, ಇದಿಷ್ಟು ದಿನದಲ್ಲಿ ಯಾರಾದರೂ ನಿಮ್ಮ ಬೆಂಬಲಕ್ಕೆ ಅಂತ ಒಂದು ಕಾಲ್ ಬಂದಿದ್ಯಾ? ಯಾರದ್ದು ಕಾಲ್ ಇಲ್ಲ, ಒಂದು ಮೆಸೇಜು, ಒಂದು ಕಾಲು? ಯಾರದ್ದು ಇಲ್ಲ, ಯಾರದ್ದು ಇಲ್ಲ, ಯಾರದ್ದು ಇಲ್ಲ. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಯಾರು ಇಲ್ಲ, ಯಾರು ಯಾರು ಇಲ್ಲ, ಯಾರು ಇಲ್ಲ. ಯಾರೂ ಇಲ್ಲ. ನಾನು ಹೇಗೆ ಜೀವನ ಮಾಡಿ, ನಾನು ಹೇಳ್ತಾ ಇದ್ದೀನಲ್ಲ, ಇದು ಯಾರೋ ಕೊಟ್ಟಿರೋ ಬಟ್ಟೆ ಹೊಸದು, ಇವತ್ತು ಹಾಕೊಂಡು ಬಂದಿದ್ದೀನಿ. ಇದು ಒಬ್ರು ಕೊಡಿಸಿರೋ ಬಟ್ಟೆ, ಕಾಲಲ್ಲಿ ಹಾಕೊಂಡಿರೋ ಚಪ್ಪಲು 1000 ರೂಪಾಯಿದ್ದು ಅಂತ, ಇದನ್ನು ಕೊಡಿಸಿರೋದು. ಇದನ್ನು ನಾನು ಹೇಳ್ತೀನಿ, ಸತ್ಯನೇ ಹೇಳಬೇಕು. ಇದು ಯಾರೋ ಕೊಡಿಸಿರೋದು, ಓಕೆ, ಬಟ್ಟೆನೂ ಕೊಡಿಸಿರೋದು, 3 ಜೊತೆ 3 ಡ್ರೆಸ್ ಕೊಡಿಸಿದ್ದಾರೆ. ನಾಳೆ ಬೆಳಗಾದ್ರೆ ಜೀವನ ಹೆಂಗೆ ಅಂತ ಗೊತ್ತಿಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ಸತ್ಯ ಹೇಳಿದಿರಿ ಅಮ್ಮ. ನಿಮ್ಮ ಬಗ್ಗೆ ಸೂತ್ರ ಅಲ್ಲಿದೆ, ಪಾತ್ರ ಮಾಡ್ತಾ ಇದ್ದೀನಿ. ಇವತ್ತಿನ ಪಾತ್ರ ನಂದು ಇಲ್ಲಿಗೆ ಮುಕ್ತಾಯ ಆಯಿತು. ಇನ್ನು ನೈಟ್ ಇನ್ನೇನು ಪಾತ್ರ ಇದೆಯೋ ನನಗೆ ಗೊತ್ತಿಲ್ಲ. ನಾಳೆಯ ಪಾತ್ರ ನನಗೆ ಗೊತ್ತಿಲ್ಲ. ಇವತ್ತಿದ್ದು ಮಾತ್ರ ನನಗೆ ಒಂದು ಇದನ್ನು ಗುರುಗಳು ಒಂದು ಇದು ಹೇಳಿಕೊಟ್ಟಿದ್ದಾರೆ. ಓಂ ನಮ ಶಿವಾಯ ತಿರುಚಿಟ್ರಂಬಲಂ ಗುರುವೇ ಶರಣಂ ಅಂತ. ಅದನ್ನು ಹೇಳ್ಕೊಂಡಿದ್ದೀನಿ. ಓಕೆ, ದೇವ್ರ ಮೇಲೆ ಭರವಸೆ ಇಟ್ಟಿದ್ದೀರಿ, ಮುಂದೇನಾಗತ್ತೆ ನಾನು ನೋಡ್ತೀನಿ. ನಾನು ನಿನ್ನ ಬೆನ್ನ ಹಿಂದೆ ಇದ್ದೀನಿ, ನೀನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಓಕೆ, ಒಂದು ಗುರುಗಳು. ಅಷ್ಟಕ್ಕೆ ನಾನು ಇದಾಗಿ ಇದ್ದೀನಿ. ತಲೆ ಕೆಡಿಸ್ಕೋಬೇಡಿ. ನೀನು ಸತ್ಯ ಇದೆಯಾ ನಿನ್ನ ಹತ್ರ? ನೀನು ಯಾವತ್ತೂ ಸತ್ಯ ದೇವ್ರಿದಾನೆ, ನಂಬುದವ್ರನ್ನ ಕೈ ಬಿಡಲ್ಲ. ನಾವು ಇದ್ದೀವಿ ನಿಮ್ಮ ಜೊತೆ. ಸತ್ಯ ಹೇಳಿದಿರಿ ಈ ವೇದಿಕೆಗೆ ಬಂದ್ಕೊಂಡು, ರಾಜ್ಯದ ಜನ ನಿಮ್ಮ ಕೈ ಬಿಡಲ್ಲ. ಇದ್ದಾರೆ ಅಮ್ಮ. ಯಾವುದೋ ಒಂದು ಸ್ಪಂದಿಸೋ ಮನಸ್ಸು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅಲ್ವಾ? ಅಷ್ಟು ಭರವಸೆ ಐ ಥಿಂಕ್ ಲೈಫಲ್ಲಿ ಇಟ್ಕೋಬೋದು ಅನ್ಸುತ್ತೆ. ಇಟ್ಕೊಂಡಿದ್ದೀನಿ. ಏನು ಹೇಳ್ತೀರಿ ರಾಜ್ಯದ ಜನಕ್ಕೊಂದು ಏನಾದರೂ ಹೇಳಬೇಕು? ಇಷ್ಟು ದಿನ ಆಗಿದ್ದು ಸುಜಾತಾ ಭಟ್ ಅವ್ರನ್ನ ಹೀಗೆಲ್ಲ ಕಲ್ಪನೆ ಮಾಡ್ಕೊಂಡ್ಬಿಟ್ರಿ, ಬಟ್ ನಾನು ಹಂಗಲ್ಲ, ಒಂದು ಏನೋ ಹೇಳಬೇಕು ನಿಮಗೆ ಅಂತ ಅನ್ನಿಸ್ತು. ಜನರಿಗೆ ನಾನು ತಪ್ಪಿನ ದಾರಿಯನ್ನು ನಾನು ಹಿಡಿದು ಹೋಗಿದ್ದೀನಿ ಅಂದರೆ ಅದು ಬೇರೆಯವರು ನನ್ನನ್ನು ಇದು ಮಾಡಿದ ಒಂದು ಇದರಿಂದ, ನಾನು ಕುತಂತ್ರದಿಂದ ನಾನು ಹೋಗಿದ್ದೀನಿ ಅನ್ನುವಂಥದ್ದು ನಾನೀಗ ಸ್ಪಷ್ಟಪಡಿಸ್ತೀನಿ. ಓಕೆ, ಆಮೇಲೆ ಕೇಳ್ಬೋದು ನಿನಗೆ ಬುದ್ಧಿ ಇರಲಿಲ್ವಾ ಅಂತ. ಆ ಟೈಮಿಗೆ ನನಗೆ ಬುದ್ಧಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಆಸ್ತಿಯ ವಿಚಾರದಲ್ಲಿ ಮಾತ್ರ ನಾನು ಹೋಗಬೇಕಾಗಿತ್ತು. ಅದನ್ನು ಯಾರೋ ದಾರಿ ತಪ್ಪಿಸಿದ್ರು. ತಪ್ಪಿದೆ ನನಗೆ ಅನಿಸಿದೆ, ಇವಾಗ ನನಗೆ ಅನಿಸಿದೆ, ನಾನು ಸತ್ಯ ಹೇಳಿದ್ದೀನಿ. ಓಕೆ, ಇದಿಷ್ಟೇ ನನ್ನ ಹತ್ರ ಇರೋದು. ಜನರಿಗೆ ಎಲ್ಲರಿಗೂ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ನಾನು ಕೇಳಿಕೊಳ್ತೀನಿ. ನಾನು ಸತ್ಯ ಏನಿದೆಯೋ ನಾನು ಅದನ್ನು ಬಿತ್ತರಿಸಿದ್ದೀನಿ ಅಷ್ಟೇ. ನಾನು ಯಾವ ದುಡ್ಡಿನ ಆಮಿಷಕ್ಕೂ ನಾನು ಹೋಗಲಿಲ್ಲ, ಯಾರ ದುಡ್ಡಿನ ಹಿಂದೆನೂ ನಾನು ಹೋಗಲಿಲ್ಲ, ನನಗೆ ಯಾರು ದುಡ್ಡು ಕೊಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಸುವರ್ಣ ನ್ಯೂಸಿಗೆ ಬಂದ್ರಿ. ನಿಮಗೆ ಮಾಧ್ಯಮ ಅಂದರೆ ಮಾರುದೂರ ನಿಲ್ಲೋ ಹಂಗಾಗಿತ್ತು ಅಲ್ವಾ? ಆದ್ರೂ ನೀವು ಸುವರ್ಣ ನ್ಯೂಸಿಗೆ ಬಂದ್ರಿ. ಸುವರ್ಣ ನ್ಯೂಸಿನ ಕೆಲವು ರಿಪೋರ್ಟ್ರ್ ಮೇಲೇ ನಿಮಗೆ ಕೋಪ ಇತ್ತು ಅಲ್ವಾ? ಫಸ್ಟ್ ಸುವರ್ಣ ನ್ಯೂಸಲ್ಲಿ ಬಂದು ನಿಂತಾಗ ಆ ಇಬ್ಬರು ರಿಪೋರ್ಟ್ರನ್ನ ದೂರ ಇಟ್ಟಿದ್ರು. ವಾಟ್ ಎವರ್, ಬಂದ್ರಿ, ಮಾತಾಡಿದ್ರಿ, ಏನಿದೆಯೋ ಅದನ್ನು ಹೇಳ್ತೀನಿ ಅಂತ ಹೇಳಿದ್ರಿ, ಎಲ್ಲ ಹೇಳಿದ್ದೀರಾ. ಮಿಕ್ಕಿದ್ದು ಜನರಿಗೆ ಬಿಟ್ಟಿತ್ತು. ಯಾವುದೋ ಒಂದು ಸ್ಪಂದಿಸೋ ಮನಸ್ಸಿರುತ್ತೆ, ದೇವ್ರು ಕಾಯ್ತಾನೆ. ಥ್ಯಾಂಕ್ ಯು. ಪಾರ್ಕಲ್ಲಿ ಜ್ಯೂಸ್ ಮಾರ್ಕೊಂಡು, ಪಾರ್ಕಲ್ಲಿ ಸೂಪ್ ಮಾರ್ಕೊಂಡು ಬದುಕ್ತಾ ಇದ್ದೆ. ಬ್ಯಾಂಕ್ ಬ್ಯಾಲೆನ್ಸ್ 5,000 ರೂಪಾಯಿ ಇದೆ. ಈಗ ದುಡಿದು ತಿನ್ನಬೇಕು, ದುಡಿದು ತಿನ್ನೋಕ್ಕೂ ಆಗ್ತಾ ಇಲ್ಲ. ಜನ ನನ್ನನ್ನು ವಿಚಿತ್ರವಾಗಿ ನೋಡ್ತಿದ್ದಾರೆ. ನನ್ನದೇನು ತಪ್ಪು? ಆಸ್ತಿ ಸಲುವಾಗಿ ಹೋರಾಟ ಮಾಡೋದಕ್ಕೆ ಹೋದೆ, ದಾರಿ ತಪ್ಪಿಸಿದ್ರು. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಎಲ್ಲರೂ ಕೈ ಬಿಟ್ಟಿದ್ದಾರೆ, ಏಕಾಂಗಿಯಾಗಿದ್ದೀನಿ. ಯಾರಾದರೂ ಸಹಾಯ ಮಾಡ್ತಾರಾ ನಿರೀಕ್ಷೆಯಲ್ಲಿದ್ದೀನಿ. ನಂದು ಅಂತ ದುಡ್ಡು ತಿಂತೀನಿ ನಾನು. ನನಗೆ ಯಾರೂ ಲಕ್ಷ ತಂದು ಕೈಲಿಡಬೇಕು ಅಂತ ಅವ್ರು ಬಯಸ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಒಂದು ಅಂಗಡಿನೋ ಏನೋ ಹಾಕ್ಕೊಡಿ, ಅಲ್ಲಿ ನಾನು ದುಡಿದು ತಿಂತೀನಿ ಅಂತ. ಸಾಕಲ್ಲ ಇಷ್ಟು? ಅವರ ನೇರವಂತಿಕೆಗೆ ಸಾಕ್ಷಿ. ನೋಡೋಣ, ಸುಜಾತಾ ಭಟ್ ವಿಚಾರಣೆ ಕೂಡ ಎದುರಿಸಿದ್ದಾರೆ. ಏನೇನು ಹೇಳಬೇಕು SIT ಮುಂದೆ ಹೇಳೂ ಆಗಿದೆ. ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ. ಆದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಈಗ ಅವ್ರ ಪಾಡಿಗೆ ಜೀವನ ಸಾಗಿಸೋದಕ್ಕೆ ಅವ್ರಿಗೊಂದು ಅವಕಾಶ ಎಲ್ಲರೂ ಮಾಡಿಕೊಡ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಇವಿಷ್ಟು ಈ ಹೊತ್ತಿನ ವಿಶೇಷ. ನಮಸ್ಕಾರ.